ಕಾವ್ಯಲೋಕದ ಆಧಾರ ಸ್ತಂಭವಾಗಿರುವ ರಮಾಮಣಿಯವರು ಛಂದೋಮಿತ್ರದ ಬಗ್ಗೆ ವಿದ್ಯಾರ್ಥಿ ಸೌಕರ್ಯಕ್ಕಾಗಿ ಮಾತಾಡಿ ಅಂತಂದ್ರು. ಬಂದಿರುವವರೆಲ್ಲ ವಿದ್ಯಾರ್ಥಿಗಳು ಅಂತಂದುಕೊಂಡ್ರೆ ತೊಡಕಿಲ್ಲ. ಆದರೆ ಅವರು ಹೇಳುವಂತ ವಿದ್ಯಾರ್ಥಿಗಳು ಇಲ್ಲಿ ಯಾರೋ ಕಾಣಿಸುವಂತೆ ಇಲ್ಲ. ನಾನು ಆಗಲೇ ಅವರಿಗೆ ನಿವೇದನೆ ಮಾಡಿಕೊಂಡಿದ್ದೆ, ಛಂದೋಮಿತ್ರದ ಪಾಠ ಮಾಡೋದಿಕ್ಕಾದ್ರೆ ವಿದ್ಯಾರ್ಥಿಗಳು ಬೇಕು, ಅದರ ಬಗ್ಗೆ ಪ್ರವಚನ ಮಾಡೋದಿಕ್ಕಾದ್ರೆ ರಸಿಕರು ಸಾಕು ಅಂತ. ಎರಡನೇ ಆಪ್ಷನ್ನೇ ಇವತ್ತು ನಡೀತಾ ಇದೆ ಅನ್ಸುತ್ತೆ. ಚಿಂತೆ ಇಲ್ಲ, ಸಂತೋಷಕಾರಿ ಕೂಡ. ಏಕೆಂದರೆ ಪಾಠಕ್ಕಿಂತ ಪ್ರವಚನ ತುಂಬಾ ಸುಲಭ. ಪಾಠದಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸಲೇಬೇಕು ಅನ್ನುವಂಥ ಒಂದು ಕಟ್ಟಲೆ, ಒಂದು ರೆಸ್ಪಾನ್ಸಿಬಿಲಿಟಿ ಅಧ್ಯಾಪಕರಿಗಿರುತ್ತೆ. ಪ್ರವಚನದಲ್ಲಿ ಹಾಗಿಲ್ಲ. ಹೇಳಿಕೊಂಡು ಹೋಗ್ಬಿಡೋದು. ಅವರ ಕಿವಿಯಿಂದ ತಲೆಗೆ ಏರ್ಲಿ ಬಿಡ್ಲಿ ತೊಂದರೆ ಇಲ್ಲ. ನಮಗಂತೂ 1.5 ಗಂಟೆ ದಾಟಿಬಿಡಬೇಕು, ಅಷ್ಟು ಮಾತ್ರ. ಹಾಗಾಗಿ ಇವತ್ತು ಉತ್ತರಾರ್ಧ ಅಂದರೆ ಎರಡನೆಯ ದಾರಿ ಪ್ರವಚನವನ್ನೇ ಅನುಸರಿಸಬೇಕು. ಛಂದಸ್ಸಂದರೆ ತುಂಬ ಜನ ಹೆದರಿ ಹೌಹಾರಿ ಕಂಗಾಲಾಗೋದು ಅಥವಾ ತಾತ್ಸಾರ ಮಾಡುವುದು, ಇದು ಎರಡೇ. ಮೂರನೇದು ತುಂಬ ವಿರಳ. ಅದಕ್ಕೆ ಕಾರಣ ಬಹಳ ಸುಲಭವಾಗಿ ಹೇಳಬೇಕು, 3 ಪದದಲ್ಲಿ 3 ಅಕ್ಷರದಲ್ಲಿರುವಂಥದ್ದು ಅಜ್ಞಾನ. ಅಜ್ಞಾನದಿಂದಲೇ ಒಂದರ ಬಗ್ಗೆ ಭೀತಿ, ದ್ವೇಷ ಅಥವಾ ತಿರಸ್ಕಾರ ಎರಡೂ ಬರುತ್ತೆ. ಜ್ಞಾನ ಬಂದಾಗ ಯಾವುದರ ಬಗ್ಗೆನೂ ನಮಗೆ ತಿರಸ್ಕಾರ ಇರೋದಕ್ಕೆ ಸಾಧ್ಯ ಇಲ್ಲ, ಭೀತಿಯಂತೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಜ್ಞಾನವೇ ತುಂಬ ದೊಡ್ಡ ಧೈರ್ಯ. ಜೊತೆಗೆ ಜ್ಞಾನ ಸರ್ವಮಿತ್ರ, ಅದಕ್ಕೆ ವೈರ ಅನ್ನುವುದೇ ಇಲ್ಲ. ನಿರ್ವೈರ ಜ್ಞಾನದ ಮಹಾಲಕ್ಷಣ. ಅದರಿಂದ ಛಂದಸ್ಸಿನ ಜ್ಞಾನ ನಮಗೆ ಬಂದ ತಕ್ಷಣ ಛಂದೋಬದ್ಧವಾದ ಸಾಹಿತ್ಯ ಮತ್ತಷ್ಟು ಇನ್ನಷ್ಟು ಆತ್ಮೀಯವಾಗುತ್ತೆ. ಛಂದಸ್ಸು ಅಂತಂದರೆ ಹಿಂದೆ ಒಂದು ಅದರ ಅನುಸಂಧಾನವೂ ಇದ್ದ ಕಾಲದಲ್ಲಿ ಪ್ರಾಯಶಃ ಸುಲಭವಾಗಿ ತಿಳಿಯುತ್ತಾ ಇತ್ತೇನು. ಆದರೆ ತಿಳಿಯುತ್ತಾ ಇತ್ತು ಅಂದ ಮಾತ್ರಕ್ಕೆ ಛಂದೋ ಮೀಮಾಂಸೆ ಗೊತ್ತಾಗುತ್ತಿತ್ತು ಅಂತಲ್ಲ. ನಾವು ಎಷ್ಟೋ ಬಾರಿ ಕೆಲಸಗಳನ್ನು ಮಾಡಿರ್ತೀವಿ, ಆದರೆ ಕೆಲಸದಲ್ಲಿರುವ ಸ್ವಾರಸ್ಯವನ್ನು ನಾವು ತಿಳ್ಕೊಳ್ಳೋದಿಲ್ಲ. ವಕ್ತರವೆಲ್ಲರಿಗುಂಟು ವರ್ಚ ಸೋರೋರ್ವರ್ಗೆ, ಡಿ.ವಿ. ಜಿಯವರು ಕಗ್ಗದಲ್ಲಿ ಹೇಳ್ತಾರೆ. ಮುಖ ಎಲ್ರಿಗೂ ಇರುತ್ತೆ, ಆದರೆ ಮುಖದಲ್ಲಿ ವರ್ಚಸ್ಸು ಅನ್ನೋದು ಕೆಲವರಿಗೆ ಮಾತ್ರ ಇರುತ್ತೆ ಅಂತ. ಹಾಗೆ ಮಾಡುವ ಕೆಲಸ ಅದೇ ಆಗಿದ್ದರೂ ನಾವು ಮಾಡುವ ಕೆಲಸದ ಒಳ ಹೊರಗಿನ ಸ್ವಾರಸ್ಯ ಒಮ್ಮೆ ಅದನ್ನು ಗಮನಿಸಿ ನೋಡಿದಾಗ, ಅದನ್ನು ಧ್ಯಾನಿಸಿ ನೋಡಿದಾಗ ಗೊತ್ತಾಗುತ್ತೆ. ಛಂದಸ್ಸಿನ ಮೀಮಾಂಸೆ ಆ ರೀತಿಯಾದದ್ದು. ನಮ್ಮ ಪ್ರೊಫೆಸರ್ ಅರಾಮಿತ್ರ ಅವರು ನನಗೆ ಪರಿಚಯವಾದದ್ದೇ ಈ ಛಂದೋಮಿತ್ರದ ಮೂಲಕ. ಅದಕ್ಕೆ ಮುನ್ನ ಅವರ ಭಾಷಣಗಳನ್ನು ಕೇಳಿ ತುಂಬ ಸಂತೋಷಪಟ್ಟಿದ್ದೆ. ಆ ಕಾಲದಲ್ಲಿ ಅವರು ಭಾರತೀಯ ವಿದ್ಯಾಭವನದಲ್ಲಿ ಪ್ರತಿ ತಿಂಗಳು ತಪ್ಪದೆ ಕನ್ನಡ ಸಾಹಿತ್ಯದ ಮೇರು ಕೃತಿಗಳನ್ನು ಕುರಿತು ಮಾತಾಡ್ತಾ ಇದ್ದರು, ವಿಶೇಷವಾಗಿ ಪ್ರಾಚೀನ ಸಾಹಿತ್ಯದ ಬಗ್ಗೆ. ನಾನು ಅವರ ಮೊದಲ ಉಪನ್ಯಾಸ ಕವಿರಾಜ ಮಾರ್ಗದಿಂದ ಆರಂಭಿಸಿ ಬೇರೆ ನವೋದಯದ ಕವಿಗಳವರೆಗಿನದೆಲ್ಲ ಕೇಳಿದ್ದೆ ನಾನು. ಆಗ ಆ ಒಂದು ಸಂದರ್ಭದಲ್ಲಿ ನಮ್ಮ ಮನೆಗೂ ಅವರ ಮನೆ ತುಂಬ ಹತ್ತಿರದಲ್ಲಿ ಇತ್ತು. ಇಬ್ಬರೂ ಒಟ್ಟಿಗೆ ಬರ್ತಾ ಇದ್ವಿ ಭಾರತೀಯ ವಿದ್ಯಾಭವನದಲ್ಲಿ ಅವರ ಭಾಷಣವನ್ನು ಕೇಳಿಕೊಂಡು 6 ಗಂಟೆಯಿಂದ 7:15ವರೆಗೂ. ಆಮೇಲೆ ನಿಧಾನವಾಗಿ ನಡೆದುಕೊಂಡು ಶಿವಾನಂದ ಸರ್ಕಲ್ ಹತ್ರ ಬಸ್ ಹತ್ತಾ ಇದ್ದಿದ್ದು. ಅವರ ದಾರಿಯಲ್ಲಿ ಒಂದು ಸಿಗರೇಟ್ ಅಂಟಿಸಿ ಆ ಸಿಗರೇಟಿನ ಜ್ಯೋತಿರ್ಮಯವಾದ ವಾತಾವರಣದಲ್ಲಿ ಅವರ ಮನೋಲಹರಿ ಮೊದಲೇ ಸೊಗಸಾದಂಥದ್ದು. ಜೊತೆಗೆ ಆತ್ಮೀಯವಾದಂಥ ಒಂದು ಚಟ ಇದ್ದಾಗ ಅವರೇ ಒಂದು ಗೇಲಿ ಮಾಡಿದ ಉಂಟು. ನಾನು ಯಾವಾಗಲೂ ಇಷ್ಟಾಭಾರ್ಯ ಸುಹೃನ್ ಮಿತ್ರಂ ತಾಂಬೂಲಂ ಭಾರತೀ ಕಥಾ ಸೂರ್ಯೋದಯಂಚ ಪಂಚೈತೆ ನೂತನಾನಿ ದಿನೇ ದಿನೇ ಅಂತ ಒಂದು ಪಂಚತಂತ್ರ ಶ್ಲೋಕ ಹೇಳಿದ್ದೆ. ಇಷ್ಟಳಾದ ಪತ್ನಿ, ಒಳ್ಳೆಯ ಸ್ನೇಹಿತ ಅಥವಾ ಜೀವನ ಸಂಗಾತಿ ಸ್ನೇಹಿತ, ಮತ್ತು ತಾಂಬೂಲ ಮೊದಲಾದ ಯಾವುದೇ ಚಟ, ಹಾಗೂ ಮಹಾಭಾರತದ ಕಥೆ, ಇಲ್ಲ ಒಳ್ಳೆಯ ಸುಭಾಷಿತ ಮತ್ತು ಸೂರ್ಯೋದಯ, ಇವು ದಿನದಿನಕ್ಕೂ ನವೀನ ಅಂತ. ನನಗೆ ಸುಭಾಷಿತ ತುಂಬ ಇಷ್ಟ. ಆಗ ಅವರು ಇಷ್ಟಾಭಾರ್ಯ ಅಂತಿದ್ದಂಗೆ ಇದೇನು ಕಾಂಟ್ರಡಿಕ್ಷನ್ ಅಪ್ಪ, ಹೆಂಡತಿಯಾದವಳು ಇಷ್ಟಳೂ ಆಗಿರೋದಕ್ಕೆ ಸಾಧ್ಯವಾ ಅಂತಂದ್ರು. ಮಿತ್ರ ಅವರ ವಿನೋದ ಈ ಪ್ರಮಾಣದ್ದು. ತುಂಬ ಜನ ವಿನೋದ ಸಾಹಿತಿಗಳು ಅಂತ, ವಿನೋದ ಲೇಖಕರು ಅಂತ, ಹಾಸ್ಯವನ್ನ ನಿರ್ಮಾಣ ಮಾಡುವವರು ಅಂತ ಇದ್ದಾರೆ. ಅವರೆಲ್ಲರಿಗೂ ಗೌರವ ಕೊಟ್ಟೆ ನಾನು ಮಿತ್ರ ಅವ್ರನ್ನ ಅವರಿಗಿಂತ ವಿನೂತನರು, ವಿಭಿನ್ನರು ಅಂತ ಹೇಳ್ತೀನಿ. ಕಾರಣ ಮಿತ್ರ ಅವರಿಗೆ ಹಾಸ್ಯ ಅನ್ನುವುದು ಒಂದು ರೆಡಿಮೇಡ್ ಸಾಮಗ್ರಿ ಅಲ್ಲ, ಅದು ಸಿದ್ಧ ಸಾಮಗ್ರಿ ಅಲ್ಲ, ಸಾಧ್ಯ ಸಾಮಗ್ರಿ. ಮೊನ್ನೆಯ ಹಿರಿಯಣ್ಣನವರ ಮಾತುಗಳನ್ನೇ ಹೇಳೋದಾದರೆ,
ಹ್ಯೂಮರ್ ವಾಸ್ ನಾಟ್ ಎ ಫ್ಯಾಕ್ಟ್, ಇಟ್ ವಾಸ್ ಎ ವ್ಯಾಲ್ಯೂ, ಇಟ್ ಈಸ್ ವ್ಯಾಲ್ಯೂ ಟು ಆರಾಮಿತ್ರ. ಹಾಗಾಗಿ ಅವರು ಸೃಷ್ಟಿ ಮಾಡ್ತಾ ಇದ್ರು, ಅದನ್ನು ಬದುಕ್ತಾರೆ. ಈಗಲೂ ಅಷ್ಟೇ, ಯಾವಾಗಲೂ ಅಷ್ಟೇ. ಮಿತ್ರ ಅವರ ರೀತಿಯೇ ಅದು. ಒಮ್ಮೆ ನಾನು ಅವಧಾನ ಮಾಡ್ತಾ ಇದ್ದ ಹೊಸ್ತು ಭಾರತೀಯ ವಿದ್ಯಾಭವನದಲ್ಲಿ ಅಷ್ಟಾವಧಾನ ಮಾಡಿದಾಗ ಮೊದಲಿಗೆ ಅವರನ್ನು ಅಪ್ರಸ್ತುತ ಪ್ರಸಂಗಕ್ಕೆ ಏರ್ಪಾಟು ಮಾಡಿದ್ದಾಗಿತ್ತು. ತುಂಬ ಸೊಗಸಾಗಿ ನಿರ್ವಾಹ ಮಾಡಿದರು ಅಪ್ರಸ್ತುತ ಪ್ರಸಂಗವನ್ನು. ಆಮೇಲೆ ನಾನು ಬಹಳ ಲಘುವಾಗಿ ವಿನೋದವಾಗಿ ಆ ಉತ್ತರಗಳನ್ನೆಲ್ಲ ಕೊಟ್ಟೆ. ಮತ್ತೆ ನನಗೆ ಒಳಗೆ ಮನಸ್ಸಿಗೆ ಕಸಿವಿಸಿ ಉಂಟಾಯಿತು. ತುಂಬ ದೊಡ್ಡ ವಿದ್ವಾಂಸರು, ವ್ಯಕ್ತಿತ್ವದಿಂದ ಮತ್ತು ವಯಸ್ಸಿನಿಂದ ತಿಳುವಳಿಕೆಯಿಂದಲೂ ತುಂಬ ದೊಡ್ಡವರು, ಇಷ್ಟು ಲಘುವಾಗಿ ಮಾತಾಡ್ಬಿಟ್ನಲ್ಲ ಅಂತ ಅನಿಸಿ ಅವ್ರ ಮನೆಗೆ ಹೋಗಿಬಿಟ್ಟು ಅವ್ರನ್ನ ಕ್ಷಮೆ ಕೇಳಬೇಕು ಅಂತ ಅಂದುಕೊಂಡೆ. ಆಗ ಅವರು ಎಲ್ಲಿಂದಲೋ ಹೊರಗಿಂದ ಬರಬೇಕಾಯಿತು, ಮನೇಲಿ ಇರಲಿಲ್ಲ. ಶೂ ಹಾಕ್ಕೊಂಡಿದ್ರು. ಶೂ ತೆಗೆದ ತಕ್ಷಣ ನನ್ನ ಕಾಲು ಹಿಡಿದು ನಮಸ್ಕಾರ ಮಾಡಿ, ತಪ್ಪಾಗಿದ್ದರೆ ಕ್ಷಮಿಸಿ ಹಿಂದೆ. ಈ ಥರ ಮಾಡ್ತೀಯ ಅಂತ ಗೊತ್ತಿದ್ರೆ ಶೂನೇ ತೆಗಿತಿರ್ಲಿಲ್ವಲ್ಲ ಅಂತಂದರು. ಅವರ ವಿನೋದದ ರೀತಿಯಲ್ಲಿ ಒಂದು ವಿಶೇಷ ಏನಂದರೆ, ಅವರಿಗೆ ಬೇರೊಬ್ಬರು ಈ ಥರದ ಗಂಭೀರದ ಸ್ಥಿತಿಯಲ್ಲಿ ಮುಜುಗರ ಸ್ಥಿತಿಗೆ ಒಳಗಾದರೆ ಅದನ್ನು ಸಡಿಲ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಹಾಸ್ಯ ಅನ್ನೋದು ಬರೀ ಒಬ್ಬರು ನಗಿಸೋದಿಕ್ಕೆ ಅಂತಲ್ಲ, ಸಂದರ್ಭಗಳನ್ನು ಹಗುರ ಮಾಡೋದಕ್ಕೆ ಮಾತ್ರ ಅಂತಲ್ಲ, ಅದಕ್ಕೆ ಬೇರೊಂದು ಮುಖ ಕೊಡುವಂಥದ್ದು. ಯಾವ ರೀತಿಯಾಗಿ ಕೂಡ. ಮತ್ತೊಮ್ಮೆ ನನ್ನ ಸಂಗೀತ ಗುರು ನಾಗವಲ್ಲಿ ನಾಗರಾಜ್ ಅವರಿಗೆ ಯಾವುದೋ ಊರಿನಲ್ಲಿ ಒಂದು ಕಚೇರಿ ಏರ್ಪಾಟು ಮಾಡಿಕೊಟ್ರು. ಕಚೇರಿಗೆ ಇವರು ಹೋಗಿ ಬಂದರು, ಯಥಾ ಪ್ರಕಾರ ಅತ್ಯುತ್ತಮವಾಗಿಯೇ ಮಾಡಿದ್ರು. ಬಂದು ಮಿತ್ರ ಅವರಿಗೆ ಫೋನ್ ಮಾಡಿ, ಸರ್ ಕಚೇರಿ ತುಂಬ ಚೆನ್ನಾಗಾಯ್ತು ಅಂದರೆ ಈ ಮಾತನ್ನು ಅವರಮ್ಮ ಹೇಳಬೇಕು, ಆದರೂ ಪರವಾಗಿಲ್ಲ, ನೀನು ಚೆನ್ನಾಗಿಯೇ ಮಾಡಿರ್ತೀಯ ಅಂತಂದ್ರು. ಆ ತರಹ ಯಾವ ಸಂದರ್ಭವನ್ನು ಹೀಗೆ ತಿರುಗಿಸಿ ತೋರಿಸಬಲ್ಲಂಥವ್ರು. ಮತ್ತೆ ಸತ್ಯವನ್ನು ಹೇಳೋದಕ್ಕೆ ಒಂದು ಸ್ವಲ್ಪವೂ ಸಂಕೋಚ ಪಡದೇ ಇರುವಂಥವ್ರು. ಒಮ್ಮೆ ಒಂದು ರಾಜಕಾರಣಿಗಳಿರುವಂಥ ಸಭೆ, ಅವರಿಗೆ ತುಂಬ ಪರಿಚಿತರಾದಂಥ ಕೆಲವರು ರಾಜಕಾರಣಿಗಳು ವೇದಿಕೆಯ ಮೇಲೆ ಕೂತಿದ್ರು. ಇವರದು ಭಾಷಣ. ಆಗ ಇವರು, ನನಗೆ ಎಲ್ಲ ರಾಜಕಾರಣಿಗಳ ಬಗ್ಗೆಯೂ ಸಮಾನವಾದ ತಿರಸ್ಕಾರ ಇದೆ ಅಂತಂದ್ರು. ಹೀಗೆ ಅವರು ಹಾಸ್ಯವನ್ನ ಲೋಕವನ್ನು ತಿದ್ದುವ ಬಡಿಗೆಯನ್ನಾಗಿ ಮಾಡಿಕೊಂಡಿದ್ದಾರೆ. ನೊಂದವರಿಗೆ ಸಾಂತ್ವನ ಹೇಳೋದಿಕ್ಕೆ ಅಂತ ಮಾಡಿಕೊಂಡಿದ್ದಾರೆ. ಇವೆಲ್ಲದರ ಜೊತೆಗೆ ಆ ಹಾಸ್ಯಕ್ಕೆ ಪಾಂಡಿತ್ಯ, ವಿದಗ್ಧತೆ, ವ್ಯಾಸಂಗ ಸೇರಿದೆ. ನಮ್ಮಲ್ಲಿ ತುಂಬ ಹಾಸ್ಯ ಸಾಹಿತಿಗಳಿಗೆ ನ್ಯೂಸ್ ಪೇಪರ್ ಇಲ್ಲದೆ ಇದ್ದೇ ಅವ್ರಿಗೆ ಹಾಸ್ಯವೇ ಹುಟ್ಟೋದಿಲ್ಲ. ಮಿತ್ರ ಅವರು ಹಾಗಲ್ಲ. ತಲಸ್ಪರ್ಶಿಯಾಗಿ ಕನ್ನಡ ಸಾಹಿತ್ಯದ ಸ್ವಾರಸ್ಯಗಳನ್ನು ಓದಿಕೊಂಡವರು, ಸಂಸ್ಕೃತ ಸಾಹಿತ್ಯದ ಸಾರವತ್ತಾದ ಸೊಗಸುಗಳಿಗೆ ಮನಸ್ಸು ತೆರೆದುಕೊಂಡವರು, ಪಾಶ್ಚಾತ್ಯ ಸಾಹಿತ್ಯ ಪ್ರಪಂಚವನ್ನು ಇಂಗ್ಲಿಷ್ ಭಾಷೆಯ ಮೂಲಕವಾಗಿ ಸೊಗಸಾಗಿ ಹೀರಿಕೊಂಡವರು, ತೆಲುಗು ತಮಿಳು ಭಾಷೆಗಳ ಮೂಲಕವೇ ಆ ಸಾಹಿತ್ಯವನ್ನು ಬಲ್ಲಂಥವರು. ಹೀಗಾಗಿ ಅವರಿಗೆ ಈ ವ್ಯಾಪ್ತಿ ಉಂಟು, ಮತ್ತೆ ಜೀವನ ಪ್ರೀತಿ ಅವರಿಗೆ ಬಹಳ ಉಂಟು. ಅರಾಮಿತ್ರ ಅವರ ಒಂದು ವಿಶೇಷ ಏನೆಂದರೆ, ದೊಡ್ಡ ಕುಟುಂಬದಲ್ಲಿ ಹಿರಿಯ ಮಗನಾಗಿ ಸೆಲ್ಫ್ ಮೇಡ್ ಆಗಿ ಬೆಳೆದು ದೊಡ್ಡ ಕುಟುಂಬವನ್ನು ಪೋಷಿಸಿಕೊಂಡು ಬಂದು ಮತ್ತು ತಮ್ಮ ಒಂದು ಸ್ವಾರ್ಥಕ್ಕಿಂತ 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದ್ರ ಕಡೆಗೆ ಗಮನ ಇಟ್ಟುಕೊಂಡಂಥವ್ರು. ಹಾಗಾಗಿ ಅವರು ಸ್ವಂತ ಮನೆ ಮಾಡಿಕೊಂಡಿದ್ದು ಎಷ್ಟೋ ವರ್ಷ ಆದಮೇಲೆ. ಮತ್ತೆ ಅವರು ಹೇಳ್ತಾ ಇದ್ರು, ಭಾರತೀಯ ವಿದ್ಯಾಭವನದಲ್ಲಿ ಪ್ರತಿ ತಿಂಗಳಿನ ಕನ್ನಡ ಸಾಹಿತ್ಯದ ಭಾಷಣ ಮಾಡುವಾಗ ಆ ಒಂದು ದಿವಸಕ್ಕೆ ಬದಲಾಗಿ ಇನ್ಯಾವುದೋ ದಿವಸ ಇಟ್ಕೊಳ್ಬೋದು, ಮತ್ತೊಂದು ಅಂತಿದ್ರೆ ಇಲ್ಲ, ಆ ದಿವಸಕ್ಕೆ ಕಾಯ್ತೀನಿ ಅಂತ. ಯಾಕೆಂದರೆ ಆಗಲೇ ಮಹಾರಾಣೀಸ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದರು. ಎಲ್ಲಿಯೋ ಲೆಕ್ಚರರ್ಸನ್ನು ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಇವರು ಎಕ್ಸ್ಪರ್ಟ್ ಆಗಿ ಹೋಗ್ಬೋದು. ಗೌರ್ಮೆಂಟ್ ಕಾಲೇಜ್ ಬೇರೆ ಮಹಾರಾಣೀಸ್ ಕಾಲೇಜ್, ಅಲ್ಲಿ ಪ್ರಿನ್ಸಿಪಾಲ್ ಸೀನಿಯರ್ ಪ್ರೊಫೆಸರ್ ಆಗಿದ್ದವರು. ಹಾಗೆ ಹೋದರೆ TA DA ಭತ್ಯೆ ಎಲ್ಲ ಬೇಕಾದಷ್ಟು ಬರುತ್ತೆ. ಭಾರತೀಯ ವಿದ್ಯಾಭವನಕ್ಕಂದ್ರೆ ಏನು ಬರುತ್ತೆ? ಒಂದು ಕಪ್ ಕಾಫಿ ಬರುತ್ತೆ, ಒಂದು 100 ರೂಪಾಯಿ ಬರುತ್ತೆ, ಆಟೋ ಖರ್ಚೇ ಆಗಿಬಿಡುತ್ತೆ. ಆದರೆ ಅವರು ಈ ಸಾಹಿತ್ಯದ ಸ್ವಾರಸ್ಯವನ್ನು ಸವಿಯೋದಕ್ಕೆ, ಹಂಚಿಕೊಳ್ಳೋದಕ್ಕೆ ಮಾಡ್ತಿದ್ರು. ಮತ್ತೆ ಒಂದು ದಿವಸದ ಉಪನ್ಯಾಸಕ್ಕೆ ಸುಮಾರು 15-20 ದಿವಸಗಳ ಕಾಲ ತಯಾರಿ ಮಾಡ್ಕೊಳ್ತಾ ಇದ್ರು. ಅವ್ರು ಮಾಡ್ಕೊಂಡು ಬರ್ತಾ ಇದ್ದ ನೋಟ್ಸನ್ನು ನೋಡಿ ನನಗೆಷ್ಟೋ ಬಾರಿ ಸಂತೋಷ, ನಾಚಿಕೆ ಎರಡೂ ಆಗಿತ್ತು. ನಾನು ತುಂಬ ಬಾರಿ ಅನ್ಪ್ರಿಪೇರ್ಡ್ ಆಗಿರ್ತೀನಿ. ಅವ್ರು ಹಾಗಲ್ಲ, ಅಚ್ಚುಕಟ್ಟಾಗಿ ಟಿಪ್ಪಣಿ ಮಾಡಿಕೊಂಡು, ಆದರೆ ಅವುಗಳಿಲ್ಲದೆಯೋ ಅವ್ರು ಮಾಡ್ತಾ ಇದ್ರು. ಎಷ್ಟೋ ಬಾರಿ ಆ ಟಿಪ್ಪಣಿಗಳೆಲ್ಲ ಪಕ್ಕಕ್ಕೆ ಇರ್ತಾ ಇದ್ವು. ಮತ್ತೆ ಅವರು ಹೇಳುವ ಕೊಟೇಶನ್ಸ್ ಎಲ್ಲ ವಾಚೋ ವಿಧೇಯವಾಗಿರ್ತಾ ಇತ್ತು. ಅವರ ಗುರುಗಳಲ್ಲಿ ಶ್ರೇಷ್ಠರಾದ ಇಬ್ಬರು ತೀನಂ ಶ್ರೀಕಂಠಯ್ಯನವರು, DL ನರಸಿಂಹಾಚಾರ್ಯರು. ಈ ಛಂದೋಮಿತ್ರದ ಅರ್ಪಣೆಯಲ್ಲಿ ಮೊದಲ ಹೆಸರುಗಳೇ ಅವುಗಳು ಬರ್ತವೆ. ತೀನಂ ಶ್ರೀಯವರು ಪ್ರಿಪರೇಷನ್ಗೆ ತುಂಬ ಬೆಲೆ. ಒಂದು ದಿವಸ ಕ್ಲಾಸಿಗೆ ಪ್ರಿಪೇರ್ ಆಗಿ ಬಂದಿಲ್ಲ ಅಂತ ಲೀವ್ ಹಾಕಿಬಿಟ್ಟಿದ್ರಂತೆ. ಆದರೆ DL ನರಸಿಂಹಾಚಾರ್ಯ ಹಾಗಲ್ಲ, ಏನು ಮಹಾ ಒಂದು ಅರ್ಧ ಗಂಟೆ ಮುಂಚೆಗೆ ಒಂದು 4 ಪುಟ ತಿರುವು ಹಾಕಿಬಿಟ್ಟಿದ್ರೆ ದೊಡ್ಡ ಪ್ರಿಪ್ರೇಷನ್ನು, ಬದುಕೆ ಪ್ರಿಪ್ರೇಷನ್ನು, ಹೋಗಯ್ಯ ಅಂತ ಹೇಳ್ಬಿಟ್ಟು ಅಂತಿದ್ರಂತೆ. ಅವರು ಸಂಚಾರಿ ಕನ್ನಡ ಅಂತಲೇ ಆಗಿದ್ದಂಥವರು, ಜಂಗಮ ಕನ್ನಡ ಕೋಶ ಅಂತ ಇದ್ದವರು DL
ತೀನಂಶ್ರೀಯವರು ಅಷ್ಟೇ. ಅಂದರೆ ಇವು ಎರಡು ಉನ್ನತೋನ್ನತವಾದ ಎರಡು ಮನೋಧರ್ಮಗಳು. ಯಾವುದು ಚಂದ ಯಾವುದು ಚಂದ ಅಲ್ಲ ಹೇಳೋಕ್ಕಾಗಲ್ಲ, ಎರಡೂ ಸೊಗಸಾದದ್ದು. ಕಾಳಿದಾಸ ಬಾಣಭಟ್ಟ ಇದ್ದಂತೆ. ಹಾಗೆ ಅಂಥವರ ಕೈ ಕೆಳಗೆ ಪಳಗಿ ಬಂದ ಇವರು ಈ ಎರಡು ಮನೋಧರ್ಮಗಳನ್ನು ಮೈಗೂಡಿಸಿಕೊಂಡ ಉತ್ತರಾಧಿಕಾರಿ. ಮಿತ್ರ ಅವರ ಲಲಿತ ಪ್ರಬಂಧಗಳು ತುಂಬ ಜನ ಹರಟೆಗಳು ಅಂತ ಭಾವಿಸಿಬಿಡ್ತಾರೆ. ಆದರೆ ತುಂಬ ಸೊಗಸಾದ ಸಾಹಿತ್ಯಿಕವಾದ ಪರಿಮಳದಿಂದ ಕೂಡಿ ತುಳುಕಾಡುವಂಥದ್ದು. ಪಂಡಿತನ ಸಂಕಟ ಅಂತ ಒಂದು ಲಲಿತ ಪ್ರಬಂಧ ಉಂಟು. ಬಹಳ ಹಿಂದೆಯೇ ಅವರು ತಮ್ಮ ಮೊದಲ ಸಂಕಲನ ಬಾಲ್ಕನಿಯ ಬಂಧುಗಳು ಅದರೊಳಗೆ ಬಂದಿರುವಂಥದ್ದು. ಒಬ್ಬ ಹುಚ್ಚಾಸ್ಪತ್ರೆ ಡಾಕ್ಟರ್, ಆತನ ಒಂದು ಪೇಷಂಟ್ ಆಗಿ ಒಬ್ಬ ವ್ಯಾಕರಣ ವಿದ್ವಾಂಸ ಬಂದುಬಿಡ್ತಾನೆ. ಆತ ವ್ಯಾಕರಣ ಪಂಡಿತ. ಅವನು ತನ್ನ ಸಂಕಟವನ್ನು ಹೇಳ್ಕೊಳ್ತಾನೆ. ನೋಡಿ ಡಾಕ್ಟ್ರೇ, ನನಗೇನೂ ಕಷ್ಟ ಇಲ್ಲ, ಆಗಿದ್ದೆಲ್ಲ ಇದೇ ಥರವೇನೆ. ನೋಡಿ ನಮ್ಮ ಮನೆಯವಳು ಇದ್ದಾಳಲ್ಲ, ಅವಳದು ಸದಾ ಆದೇಶ ಸಂಧಿ, ನಂದು ಬರೀ ಲೋಪಸಂಧಿ. ವ್ಯಾಕರಣದ ಪರಿಭಾಷೆಯಲ್ಲಿ ಏನೇ ಆರಂಭವಾಗುತ್ತೆ. ಪಕ್ಕದ ಮನೆ ಪಾರ್ವತಮ್ಮನವರು ಮೊನ್ನೆ ಬಂದಿದ್ರು, ಗೊತ್ತಿಲ್ವೇ ನಿಮಗೆ? ಅದೇ ಆಕೆ ಪಾರ್ವತಮ್ಮ, ಅವ್ರ ಮೂಗು ಒಟ್ಟ ಸುರುಳಿ ಇದ್ದಂಗಿದೆ ಅಂತ. ಆಕೆ ಬಂದಾಗ ಇವಳು ಮನೆ ಆಕೆ, ಅದು ಬಂತು ಅನ್ನೋದೇ, ನಾನು ಬಂದರೆ ಲಿಂಗ ವಚನ ವಿಭಕ್ತಿ ಯಾವುದೂ ಬೇಡವೇ, ಅಲ್ಲಿ ಬಹುವಚನವೂ ಇಲ್ಲ ಪುಲ್ಲಿಂಗವೂ ಇಲ್ಲ, ನಪುಂಸಕಲಿಂಗದ ಏಕವಚನ ಪ್ರಯೋಗವೇ, ಇದೇನಂತ ಹೇಳೋಣ ಅಂತ ಹೇಳ್ತಾ, ಮತ್ತೆ ಮಕ್ಕಳಿವೆಯಲ್ಲ ಸ್ವಾಮಿ, ಅವು ತಾಯನ್ನೇ ಹೋತಿವೆ. ಆ ಮೂರನೇ ಮಗು ಇದೆಯಲ್ಲ, ಅದಕ್ಕೆ ತಲೆನೇ ನಿಲ್ಲಲ್ಲ, ಕಟಾಲ ಅಕ್ಷರಗಳಿಗೆ ತಲೆಗೊಟ್ಟಿಲ್ವಲ್ಲ ಹಾಗೆ. ಆಮೇಲೆ ಕೊನೆ ಮಗು ನಾನು ಎಲ್ಲಿಗೆ ಹೋದ್ರೂ ಊಕಾರ ಇದ್ದಂಗೆ ಕಾಲಿಗೆ ತೊಡರ್ಕೊಂಡು ಬರುತ್ತೆ. ಊ ಅನ್ನುವ ಅಕ್ಷರ ಕನ್ನಡದಲ್ಲಿ ನೋಡಿ ಹಾಗಿರುವಂಥದ್ದು. ಹೀಗೆ ಇಡೀ 2 ಪುಟ ವ್ಯಾಕರಣದ ಪರಿಭಾಷೆಯಲ್ಲೇ ಮಾತಾಡಿ ಕಡೆಗೆ ಹೇ ವೈದ್ಯ, ಕನ್ನಡದಲ್ಲಿ ಅಪರೂಪವಾದ ಸಂಬೋಧನಾ ವ್ಯಕ್ತಿಯಲ್ಲಿ ಸಂಬೋಧನೆ ಮಾಡಿ ಹೇಳ್ತಾ ಇದ್ದೀನಿ ಅಂತ ಮಾತು ಮುಗಿಸುವಂಥದ್ದು. ಆಮೇಲೆ ಆ ಡಾಕ್ಟರ್ಗೆ ಹುಚ್ಚಿ ಕೆರಳಿ ಪಾಪ ಮನೆಗೆ ಬಂದು ತಂದೆ ಹತ್ರ ಹೇಳ್ಕೊಳ್ತಾರೆ. ನೋಡಿ ಹೀಗಾಯ್ತು ಅಂತಂದ್ರೆ, ಅವ್ರ ತಂದೆ ಛಂದಶಾಸ್ತ್ರದ ಪಂಡಿತರು. ಅಯ್ಯೋ ಪಾಪ, ಅವರು ಗೊತ್ತು ವ್ಯಾಕರಣಕ್ಕೆ ಅಂತಲೇ ಜೀವಾತಿದವರು, ಏನು ಮಾಡೋದು, ಅವರು ಸಪ್ತಪದಿ ತುಳಿದ್ರೂ ಅದು ಸರಿಯಾಗಲಿಲ್ಲ. ಅವರ ಸಂಸಾರದ ಸುಖ ಚಂಪಕಮಾಲೆ ಉತ್ಪಲಮಾಲೆ ವಿನಿಯೋಗ ಮಾಡಿಕೊಂಡ್ರು ಅವು ಛಂದಸ್ಸುಗಳ ಹೆಸರು, ಸಾಂಗತ್ಯ ಕೂಡಿ ಬರಲೇ ಇಲ್ಲ. ಹೀಗೆ ಛಂದೋ ಭಾಷೆಯಲ್ಲಿ, ಛಂದಸ್ಸಿನ ಪರಿಭಾಷೆಯಲ್ಲಿ ಆ ಉತ್ತರಾರ್ಧವನ್ನು ನಡೆಸ್ತಾರೆ. ಇದು ಅವರ ವಿದ್ಯಾರ್ಥಿ ದಶೆ ಮುಗಿದ ಹೊಸದರೊಳಗೆ ಬರೆದಂಥ ಪ್ರಬಂಧ. ಮತ್ತೆ ಅವರ ಪ್ರಬಂಧಗಳಲ್ಲಿ ಕಾವ್ಯಮಯವಾದ ಉಕ್ತಿಗಳು ತುಂಬ ಚೆನ್ನಾಗಿ ಬರ್ತವೆ. ಗೊರಕೆ ಅಂತ ಒಂದು ಪ್ರಬಂಧ, ಅದರೊಳಗೆ ಮೂಗಿನ ಟನಲ್ಲಿನಲ್ಲಿ ಗೂಡ್ಸ್ ಟ್ರೈನ್ಗಳು ಏಕಕಾಲದಲ್ಲಿ 2 ಹಡಿಗಳ ಮೇಲೆ ಹೋದಂತೆ ಗೊರಕೆ ಬರ್ತಾ ಇತ್ತು ಅಂತ. ಕೆಲವರ ಮೂಗು ಕಪ್ಪೆ ಒಂದು ಅವಚಿಕೊಂಡಿದ್ದಂತೆ ಮುಖವನ್ನ ಚಪ್ಪಟಿಯಾಗಿರುತ್ತೆ ಅಂತೆಲ್ಲ ಹೀಗೆ ಹೋಲಿಕೆ ಕೊಡ್ತಾ ಇನ್ನೊಂದು ಮಾತನ್ನು ಹೇಳ್ತಾರೆ. ಒಬ್ಬರ ಗೊರಕೆ ಲಯಬದ್ಧವಾದದ್ದು, ನಿಧಾನವಾಗಿ ಹದವರಿತು ನವೋದಯ ಕವಿತೆ ಇದ್ದಂತೆ ಬರುವುದು. ಇನ್ನೊಬ್ಬರ ಗೊರಕೆ ಉದ್ದ ಸಾಲುಗಳು, ಇದ್ದಕ್ಕಿದ್ದಂತೆ ಮೊಟಕ ಸಾಲುಗಳು, ಏನು ಅಂತ ಗೊತ್ತಾಗದೇ ಇರುವಂತಹ ಅನಿರೀಕ್ಷಿತವಾದಂತಹ ಅಗಮ್ಯವಾದ ಪದಗಳು, ಹೀಗೆ ನವ್ಯ ಕವಿತೆ ಇದ್ದಂತೆ ಅಂತ ಸಮಕಾಲೀನ ಸಾಹಿತ್ಯವನ್ನೆಲ್ಲ ತೆಗೆದುಕೊಂಡು ಅವರು ಗಂಭೀರವಾಗಿ ವಿಡಂಬನೆ ಮಾಡ್ತಾರೆ. ಅಂದರೆ ಅವರ ರೇಂಜ್ ತುಂಬ ವಿಸ್ತಾರವಾದದ್ದು. ಇಂಥ ವಿದ್ವದ್ ರಸಿಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದು ಒಂದು ಸೌಭಾಗ್ಯ. ಅವರೇ ಹೇಳ್ತಾರೆ, ಛಂದಸ್ಸಿನ ಬಗ್ಗೆ ತಾವು ಪಾಠ ಮಾಡೋಕ್ಕೆ ಹೊರಟದ್ದು ಅನಿವಾರ್ಯವಾಗಿ ಬಂದಾಗ, ಯಾರು ಬೇಡ ಬೇಡ ಅಂತಂದಾಗ, ಆಗ ತಾವೂ ಕೂಡ ಹೊಸದೆಂಬಂತೆ ಅದನ್ನು ಅಭ್ಯಾಸ ಮಾಡೋದಕ್ಕೆ ತೊಡಗಿದ್ವಿ ಅಂತ. ಅರ್ಪಣೆಯಲ್ಲಿಯೇ ಅದನ್ನು ಅವರು ಬರೀತಾರೆ. ಏನಾಯಿತು? ವಿದ್ಯಾರಣ್ಯ ನರಸಿಂಹಾಚಾರ್ಯ ತೀನಂಶ್ರೀ ಗುರುವರ್ಯ, ನೀವು ತರಗತಿಯಲ್ಲಿ ಪದ್ಯ ವಾಚಿಸಿ ಛಂದದೆಳೆಯನ್ನು ಬಿಡಿಸಿ ಹಾಕಿದರೆ ಕಲ್ಲು ಬಾಂದು, ಫೌಂಡೇಶನ್ ಹಾಕಿದರೆ ನಾವೋ ಪದ್ಮಪತ್ರದ ಸಿಂಧು, ಸುಮ್ಮನೆ ಎಳೆದವು ಗೋಣ ಮುಂದು. ಅರ್ಥವಾಗದೇ ಇದ್ರೂ ತಲೆದೂಗಿದ್ವಿ ಅಷ್ಟೇ. ಈಚೆ ಛಂದದ ಬಯಲಲ್ಲಿ, ಈಚೆಗೆ ಛಂದದ ಬಯಲಲ್ಲಿ ರಥ ಎಳೆಯುವವರ ಸಂಖ್ಯೆ ಹೆಚ್ಚಿದೆ. ಕರ್ಕಿ ಸೇಡಿಯಾಪು ವಿಸಿ ಎಂವಿಸಿ ಕಲಬುರ್ಗಿ ಕುಕ್ಕೆಲ ವೆಂಕಟಾಚಲ ಶಾಸ್ತ್ರಿ ಕೇಶವ ಭಟ್ಟ ತಾರಾನಾಥ ಪ್ರಸಾದ ಜಾಗೀರದಾರ ಐತಾಳ ಚಿದಾನಂದ ಮೂರ್ತಿ ಸಿಪಿಕೆ ಕುಲಕರ್ಣಿ ಇಂಥ 100 ರಥಿಕರು. ರಥ ಎಳೆದ ಎಲ್ಲರಿಗೆ ನನ್ನ ನಮನ, ನಾನೂ ಎಸೆಯುತ್ತಿದ್ದೇನೆ ಒಂದು ದವನ ಅಂತ. ಹೀಗೆ ಅವರು ಅರ್ಪಣೆಯಿಂದ ಆರಂಭ ಮಾಡ್ತಾರೆ. ಇದು ಛಂದಸ್ಸನ್ನ ಮಕ್ಕಳಿಗೆ ಸುಲಭವಾಗಿ ಗೊತ್ತಾಗುವಂತೆ ಛಂದೋ ಮಾರ್ಗದಲ್ಲಿಯೇ ಬರೀಬೇಕು ಅಂತ. ಪ್ರಾಯಶಃ ಇಂಥ ರಚನೆಗಳು 1-2 ಶತಮಾನಗಳ ಹಿಂದೆ ಹೆಚ್ಚಾಗಿ ಇದ್ದಂಥವು. ಕನ್ನಡಕ್ಕೆ ಮೊದಲು ನಾಗವರ್ಮ ಅವನ ಛಂದೋಂಬುಧಿ, ಅದಾದ ಮೇಲೆ ಈಶ್ವರ ಕವಿಯ ಕವಿಜಿಹ್ವಾ ಬಂಧನ ಮೊದಲಾದವು ಹಲವು ಬಂದವು.
ಈಚೆಗೆ 20ನೇ ಶತಮಾನದಲ್ಲಿ ಸೀತಾರಾಮ ಕೆದಿಲಾಯರು ಅಂತ ದಕ್ಷಿಣ ಕನ್ನಡದವರು, ಅವರು ಛಂದೋ ದರ್ಪಣ ಅಂತ ತುಂಬ ಪ್ರೌಢವಾದಂಥ ಲಕ್ಷಣ ಎರಡೂ ಇರುವ ಛಂದೋ ಗ್ರಂಥ ಬರೆದರು. ಆದರೆ ಅವೆಲ್ಲ ನೀರಿಳಿಯದ ಗಂಟಲಲ್ಲಿ ಕಡುಬಂ ತುರುಕಿದಂತಾಯಿತು ಅಂತಲ್ಲ, ಕಡುಬಿಗಿಂತಲೂ ಕಠೋರವಾದದ್ದು ಪೊಳ್ಳುಂಗಾಯ ಮುಂಡೆಯನ್ನು ತುರುಕಿದಂತಾಯಿತು ಅಂತ ಬೇಕಾದ್ರೆ ಹೇಳ್ಕೊಳ್ಬೋದು. ಹಾಗಾಗತ್ತೆ. ಮಿತ್ರ ಅವರು ಹಾಗಲ್ಲದೆ ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ, ಹಸಿಗನ್ನಡ ಎಲ್ಲವನ್ನ ಕಸಿ ಮಾಡಿ ಬೆರೆಸಿದ ಒಂದು ಭಾಷೆಯಲ್ಲಿ ಪದ್ಯಗಳನ್ನು ರಚನೆ ಮಾಡಿ ಆ ಪದ್ಯಗಳ ಮೂಲಕವೇ ಹೇಳೋದಕ್ಕೆ ಹೊರಟಿದ್ದಾರೆ. ಹಾಗೆ ಪದ್ಯಗಳ ಮೂಲಕ ಹೇಳುವುದು ಹೊಸದಲ್ಲ, ಅದನ್ನು ಹಾಸ್ಯ ಸಂಹಿತವಾಗಿ ಮಾಡುವುದು ಮತ್ತೂ ಸ್ವಾರಸ್ಯಕಾರಿಯಾದದ್ದು. ಮಿತ್ರ ಅವರ ಬಾಯಲ್ಲಿ ಕೇಳಬೇಕು, ನಿಜವಾಗಿ ನನ್ನ ಬಾಯಲ್ಲಿ ಒಣಗೊಣಗಲಾಗಿರುತ್ತೆ. ಅವರು ಮಾತ್ರ ಒಂದು ಜೋಕನ್ನು 10 ಬಾರಿ ಅಲ್ಲ 100 ಬಾರಿ ಹೇಳಿದ್ರು ಇದು ನಿಚ್ಚಂ ಪಸತು ಅನ್ನುವಂತೆ ಇರುತ್ತೆ, ಬ್ರ್ಯಾಂಡ್ ನ್ಯೂ ಅಂತ. ನಾನು ಅವರ ಜೋಕನ್ನು ಅದೆಷ್ಟೋ ಅವರ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಟ್ಟರೂ ಬಹಳ ಶೋಚನೀಯವಾಗಿ ಸೋಲುತ್ತೆ. ಯಾಕೆಂದರೆ ಪ್ರೆಸೆಂಟೇಷನ್ ಇದೆಯಲ್ಲ, ಇಟ್ಸ್ ಅನ್ ಆರ್ಟ್. ಅವರು ಅದ್ಭುತವಾಗಿ ಮಾಡ್ತಾರೆ. ಅವರ ಧ್ವನಿಯೂ ಅಷ್ಟೇ. ನಾನು ಅವರ ರೆಕಾರ್ಡಿಂಗ್ಗಳೆಲ್ಲ ತುಂಬ ಪಾಲ್ಗೊಂಡಂಥವನು. ಮೈಕ್ ಇಲ್ಲಿದ್ದರೆ ಅವರ ಮುಖವನ್ನು 180 ಡಿಗ್ರೀಸ್ ತಿರುಗಿಸ್ಕೊಂಡಿದ್ರೂ ಕೂಡ ಶುದ್ಧವಾಗಿ ಅದೇ ಗಂಭೀರ ಮಂದ್ರ ಸ್ನಿಗ್ಧ ಧ್ವನಿಯಲ್ಲಿಯೇ ಮೂಡುತ್ತೆ ಅದು. ಮತ್ತೆ ಅವರು ಕೊಡುವಂಥ ಪಾಸ್ ಯಾವುದಿದೆ, ವಿರಾಮ, ಅವೆಲ್ಲ ಬಹಳ ಮುಖ್ಯವಾದದ್ದು. ಜೊತೆಗೆ ಅವರ ಮಧ್ಯೆ ಮಧ್ಯೆ ತಮ್ಮ ಮುಖದಲ್ಲಿ ಯಾವುದೋ ಒಂದು ನಿರೀಕ್ಷೆಯನ್ನು ಹುಟ್ಟಿಸುವಂಥ ಭಂಗಿಯನ್ನು ಮಾಡ್ತಾರೆ. ನಾವು ಕೂಡ ಉತ್ಕಂಠಿತರಾಗಿ ನೋಡ್ತೀವಿ. ಇದೇ ವೇದಿಕೆಯಲ್ಲಿ 50 ದಿವಸಗಳು ಕುಮಾರವ್ಯಾಸನ ಬಗ್ಗೆ ಮಾತನಾಡಿದ್ರು. ಎಷ್ಟು ಕೇಳಿದ್ರೂ ಕೂಡ ಬೋರ್ ಅಂತ ಅನ್ಸೋದಿಲ್ಲ, ಅಷ್ಟು ಸೊಗಸಾಗಿರುವಂಥದ್ದು. ಮೊದಲಿಗೆ ಕುಮಾರವ್ಯಾಸನೇ ವಿನೋದ, ಇವರು ಅದಕ್ಕೆ ಮತ್ತೂ ವಿನೋದ ಮಾಡುವುದು. ಒಂದು ಉದಾಹರಣೆಗೆ, ರಾಜಸೂಯ ಯಾಗಕ್ಕೆ ಅನೇಕ ಜನ ರಾಜರುಗಳು ಬಂದಿದ್ರು. ಮಂಡಿಸಿದ್ದರು ತಮ್ಮ ತಮ್ಮ ಸಿಂಹಾಸನದಲ್ಲಿ ಸಗಾಢದಲ್ಲಿ ಅಂತಂದ್ರೆ ಅದಕ್ಕೆ ಕುಮಾರವ್ಯಾಸನ ಮಾತಿಗೆ ಇವರ ಟಿಪ್ಪಣಿ, ಈ ರಾಜರುಗಳು ಅವರ ರಾಜಧಾನಿ ಬಿಟ್ಟು ಬರುವಾಗಲೂ ಸಿಂಹಾಸನ ಹೊತ್ಕೊಂಡು ಬಂದಿದ್ರು, ಜೊತೆಗೆ ಯಜ್ಞ ನಡೆಯುವಾಗಲೂ ಮಂಡಿಸಿದ್ರು, ಕೂತಿದ್ರು. ಅದು ಸಗಾಢದಲ್ಲಿ ಪೇಸ್ಟ್ ಹಾಕೊಂಡು ಅರಾಲ್ಡೇಟ್ ಹಾಕೊಂಡು ಕೂತು ಬಿಟ್ಟಿದ್ದಾರೆ ಅಂದರೆ ಅಧಿಕಾರದ ಬಗ್ಗೆ ಅವರಿಗಿದ್ದಂಥ ಮೋಹ ಮತ್ತೆ ಅದರ ಮೇಲೆ ಬೇರೆಯವರಿಗಿದ್ದಂಥ ಕಣ್ಣು ಎಂಥದ್ದು ಅಂತ ಗೊತ್ತಾಗುತ್ತೆ ನೋಡಿ ಅಂತಂತಿದ್ರು. ಹೀಗೆ ತುಂಬ ತುಂಬ ಅನಿರೀಕ್ಷಿತವಾದ ರೀತಿಯಲ್ಲಿ ಅವರು ಕಾವ್ಯವನ್ನು ವಿವರಿಸ್ತಾ ಇದ್ರು. ಜೈನ ಕಾವ್ಯಗಳನ್ನಂತೂ ಬಹಳ ಬಹಳ ಬೋರ್ ಆಗಿರುತ್ತವೆ, ಎಲ್ಲ ಒಂದೇ ಅಚ್ಚಿನಲ್ಲಿ ಬರುತ್ತವೆ. ತೀರ್ಥಂಕರರ ಭವಾವಳಿಗಳನ್ನು ಕುರಿತಂಥದ್ದು ಮತ್ತು ಪಂಚಕಲ್ಯಾಣಗಳನ್ನು ಕುರಿತಂಥದ್ದು ಅದನ್ನು ಕೂಡ ನಕ್ಕು ನಲಿಯುವ ಹಾಗೆ ಭಾಷಣ ಮಾಡಿ ಹೇಳ್ತಾ ಇದ್ರು. ಮತ್ತು ಎಷ್ಟೋ ಪದ್ಯಗಳು ವಾಚೋ ವಿಧೇಯ. ನಾನು ತುಂಬ ಬಾರಿ ಅಂದುಕೊಂಡಿದ್ದೀನಿ ಕನ್ನಡದಲ್ಲಿ ಪದ್ಯದ ಅಂತ್ಯಾಕ್ಷರಿ ಮಾಡಿಸಬೇಕು ಅಂತ. ಆದರೆ ಅಂತ್ಯಾಕ್ಷರಿಯಲ್ಲಿ ಪಾಲ್ಗೊಳ್ಳಬಲ್ಲಂಥವರು ಎಷ್ಟು ಜನ? ಮೈಸೂರಿನ ವೆಂಕಟಾಚಲ ಶಾಸ್ತ್ರಿಗಳು, ತಾರಾನಾಥರು ಇಬ್ಬರು ಅಂತ ಅನ್ಸುತ್ತೆ. ಇಲ್ಲಿ ಅರಾಮಿತ್ರ ಅವರು, ಆಮೇಲೆ ನನಗೆ ಇನ್ನೊಬ್ಬರು 4ನೇವರು ಕಾಣಿಸ್ತಾ ಇಲ್ಲ. 2 ಪಾರ್ಟಿ ಅಂದರೆ 4 ಜನರಾದರೂ ಇರಬೇಕಲ್ಲ, 8 ಜನರಾದರೂ ಬೇಕು, ಅಷ್ಟು ಎಲ್ಲಿ ಸಾಧ್ಯ ಅಂತ. ಹೀಗೆ ಪಂಪನಿಂದ ಮೊದಲುಗೊಂಡು ಅತ್ಯಾಧುನಿಕ ಸಾಹಿತ್ಯದವರೆಗೆ ಅವನ್ನೆಲ್ಲವನ್ನ ತುಂಬ ಸೊಗಸಾಗಿ ಬಳಸಿಕೊಂಡು ಅವರು ಅದಕ್ಕೆ ವಿನೋದದ ಲೇಪವನ್ನು ಕೊಟ್ಟು ಹೇಳ್ತಾರೆ. ಈ ಎಲ್ಲ ದೃಷ್ಟಿಯಿಂದ ಅವರ ಛಂದೋ ಮಿತ್ರ ತುಂಬ ಸೊಗಸಾದದ್ದು. ಇಲ್ಲಿ ಅವರು ಹಳೆಯ ಛಂದಸ್ಸುಗಳು ಅಂತ ಯಾವುದಿವೆ, ವೃತ್ತಗಳು, ಕಂದಗಳು, ಷಟ್ಪದಿಗಳು, ಸಾಂಗತ್ಯ ಇತ್ಯಾದಿಗಳ ಜೊತೆಗೆ ವಚನವನ್ನೂ ಒಂದು ಛಂದೋ ಮಾಧ್ಯಮ ಅಂತ ತೆಗೆದುಕೊಳ್ತಾರೆ, ಕೀರ್ತನೆಯನ್ನು ಮಾಡ್ತಾರೆ. ಅವುಗಳ ಬಗ್ಗೆ ಈ ಹೊತ್ತು ಕೆಲವು ಮಾತುಗಳನ್ನು ನೋಡೋಣ. ಕೆಲವು ಗಂಭೀರವಾದ ಮಾತುಗಳನ್ನು ಅನಿವಾರ್ಯವಾಗಿ ನಾನು ಆಡಲೇಬೇಕು. ಛಂದಸ್ಸಿನ ಲಕ್ಷಣ ಆ ರೀತಿಯಾದದ್ದು. ಛದಿರಾಹ್ಲಾದೆ ಊರ್ಜೆ ಊರ್ಜಾಯಾಮ್, ಛದಿರಾಹ್ಲಾದೆ ಊರ್ಜಾಯಾಮ್ ಆಚ್ಛಾದನೆ ಅನ್ನುವಂಥದ್ದು ಧಾತು. ಛದ್ ಧಾತುವಿಗೆ ಆನಂದ, ಆಹ್ಲಾದ, ಆವರಣ, ಶಕ್ತಿ ಅಂತೆಲ್ಲ ಅರ್ಥ ಉಂಟು. ಮಾತಿಗೆ ಒಂದು ಶಕ್ತಿಯನ್ನು ಕೊಡುವಂಥದ್ದು ಛಂದಸ್ಸು ಅಂತ. ದುರ್ಯೋಧನ ತಾನು ವೈಶಂಪಾಯನ ಸರೋವರದಿಂದ ಎದ್ದು ಬಂದ ಅನ್ನುವುದನ್ನು ವರ್ಣಿಸಬೇಕು. ಅದಕ್ಕೆ ರನ್ನ ಒಂದು ಪದ್ಯ ಬರೀತಾನೆ, ಮಹಾಶ್ರದ್ಧರ ಛಂದಸ್ಸಿನಲ್ಲಿರುವ ಒಂದು ಪದ್ಯ. ಅದನ್ನು ಗದ್ಯದಲ್ಲಿಯೇ ಹೇಳಿದ್ರೆ ಏನಾದೀತು? ಭೂಮಿಯ ಒಳಗಿಂದ ಭೇದಿಸಿಕೊಂಡು ಕಾಲಾಗ್ನಿ ರುದ್ರ ಹೊರಗೆ ಬರುವ ಹಾಗೆ ಅವನು ಎದ್ದು ಬಂದ. ಎದ್ದು ಬರ್ತಲೇನೆ ತನ್ನ ಕಿರೀಟದ ಮಣಿಮಾಣಿಕ್ಯಗಳೆಲ್ಲ ದೇದೀಪ್ಯಮಾನವಾಗಿ ಹೊಳೆಯುತ್ತಾ 8 ದಿಕ್ಕುಗಳಿಗೂ ನೋಡುತ್ತಾ ಎಲ್ಲಿ ಹೋಗಿದ್ದಾನೆ ಭೀಮ ಭೀಮ ಅಂತ ಹೇಳಿ ಕಣ್ಣು ಬಿಡುತ್ತಾ ಬಿಡುತ್ತಾ ತನ್ನ ಅದ್ಭುತವಾದ ಗದೆಯನ್ನ ತೋಳಿನ ಮೇಲೆ ಹಿಡಿದುಕೊಂಡು ಅದನ್ನು ತೂಗುತ್ತಾ ಎದ್ದು ಬಂದ. ಅವನು ಬಂದಾಗ ಹೇಗಿತ್ತು? ಕಣ್ಣುಗಳಿಂದ
ಕಾಲಾನಲ ಪ್ರಳಯ ಕಾಲದ ಅಗ್ನಿ ಶಿವ ಚಿಮ್ಮಿಸ್ತಾ ಇದ್ದಾನೋ ಅನ್ನುವಂತೆ ಇತ್ತು ಅಂತ. ಇದು ಗದ್ಯ. ಅದು ಮೂಲದ ಪದ್ಯ. ರಸಯಿಂ ಕಾಲಾಗ್ನಿರುದ್ರಂ ಪೊರಮಡುವೊಲಂತ ಸರೋ ಮಧ್ಯದಿಂ ಸಾಹಸಗರ್ವಾಲಂಕೃತಂ ತೊಟ್ಟನೆ ಕೊಡೆ ಪಡಮಟ್ಟೆಲ್ಲಿದಂ ಭೀಮನೆಂದೆಂಡೆಸೆಯಂ ನೋಡುತ್ತೆ ಮತ್ತದ್ಭುತ ನಟನಟಿಲಾಲೋಲ ಕೀಲಾಕ್ಷಿವೊಲ್ದಳ್ಳಿಸೆ ಕೋಪಾರಕ್ತ ನೇತ್ರಂ ನಿಜ ಭುಜಗದಯಂ ತೂಗಿದಂ ಧಾರ್ತರಾಷ್ಟ್ರಂ. ಏನೋ ಒಂದು ಘನವಾದದ್ದು ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ, ಅರ್ಥವಾಗದೇ ಇದ್ರೂ ನಮಗೆ. ಛಂದಸ್ಸಿನಿಂದ ಆಗುವುದದು. ಏನೋ ಸಮಥಿಂಗ್ ಈಸ್ ಹ್ಯಾಪನಿಂಗ್ ಅಂತ. ಆ ಹ್ಯಾಪನಿಂಗ್ ಇದೆಯಲ್ಲ, ನಾಟ್ಯಾಯಮಾನತ್ವ, ಅದು ಬಹಳ ಬೇಕಾಗಿರುವಂಥದ್ದು. ಕಾಪಿ ವಿಲಾಸ ವಿಲೋಲ ವಿಲೋಚನ ಖೇಲನ ಜನಿತ ಮನೋಜಂ ಧ್ಯಾಯತಿ ಮುಗ್ಧವಧೂರಧಿಕಂ ಮಧುಸೂದನ ವದನ ಸರೋಜಂ. ಅಂದರೆ ಗೀತ ಗೋವಿಂದದಲ್ಲಿ ಯಾವುದೋ ಒಂದು ಓಟ, ಯಾವುದೋ ಒಂದು ಕುಣಿತ, ಯಾವುದೋ ಒಂದು ಮಣಿತ ಭಣಿತ ಎಲ್ಲ ಇದೆ ಅಂತ ಗೊತ್ತಾಗುತ್ತೆ. ಇದು ಛಂದಸ್ಸು ಕೊಡುವ ಶಕ್ತಿ. ಜೊತೆಗೆ ಕವಿ ಏನನ್ನೂ ಹೇಳದೇ ಇದ್ದರೂ ಏನೋ ಹೇಳದಂತೆ ಮಾಡುವ ಮೂಲಕ ಅವನ ಪ್ರತಿಭಾ ದಾರಿದ್ರ್ಯವನ್ನು ಮುಚ್ಚುವುದಕ್ಕೂ ಕೂಡ ಪ್ರಯೋಜನಕಾರಿಯಾಗಿ ಬರುತ್ತೆ. ತುಂಬ ಶುಷ್ಕವಾಗಿರುವಂಥ, ತೀರಾ ಏನೂ ಇಲ್ಲದೆ ಇರುವಂಥ, ಖಾಲಿಯಾಗಿರುವಂಥ ಒಂದು ಭಾವವನ್ನು ಬಹಳ ಸೊಗಸಾಗಿ ಹೇಳಬಹುದು. ಯಾಕೆ? ಛಂದಸ್ಸಿನ ಆವರಣ ಇರುತ್ತೆ. ಅಂದರೆ ಕಾವ್ಯದ ಪ್ರತಿಭಾ ದಾರಿದ್ರ್ಯ ನಗ್ನತೆಯನ್ನು ಮುಚ್ಚುವಂತಹ ದಿವ್ಯಾಂಬರವಾಗಿ, ಪೀತಾಂಬರವಾಗಿ, ಚೀನಾಂಬರವಾಗಿ ತೋರುವಂಥದ್ದು ಛಂದಸ್ಸಿನ ಸ್ವಾರಸ್ಯ. ಮತ್ತೆ ಈ ಮೂಲಕ ಅದು ಆನಂದವನ್ನು ಕೊಡುತ್ತೆ. ಅದು ಬಹಳ ಮುಖ್ಯವಾಗಿ ಬೇಕು. ಕಾವ್ಯದ ಉದ್ದೇಶವೇ ಆನಂದ. ಕಾವ್ಯಂ ಆನಂದಾಯ ಅಂತಲೇ ಎಲ್ಲರೂ ಹೇಳ್ತಾರೆ. ಆನಂದ ಕೊಡದೆ ಇದ್ಮೇಲೆ ನಮಗಿನ್ನೇನು ಕೊಟ್ಟು ಏನು ಪ್ರಯೋಜನ? ಮಮ್ಮಟ ಹೇಳ್ದ ಕಾವ್ಯಂ ಯಶಸ್ಸೇ ಅರ್ಥಕೃತೆ ವ್ಯವಹಾರವಿದೆ ಶಿವೇತರಕ್ಷತೆಯೇ ಸದ್ಯ ಪರನಿರ್ವೃತೆಯೇ ಕಾಂತಾ ಸಂಮಿತತೆಯೋಪದೇಶ ಯುಜೆ ಅಂತ. ಕಾವ್ಯ ಬರೆದರೆ ಕೀರ್ತಿ ಬರುತ್ತೆ, ಸತ್ಕಾವ್ಯ ಬರೆದರೆ. ದುಷ್ಕಾವ್ಯ ಬರೆದರೆ ತುಂಬ ದೊಡ್ಡ ಅಪಕೀರ್ತಿಯೂ ಬರುತ್ತೆ. ಅದಕ್ಕೆ ಭಾಮಹ ಹೇಳ್ತಾನೆ, ನಾಕವಿತ್ವಂ ಅಧರ್ಮಾಯ ವ್ಯಾಧಯೇ ದಂಡನಾಯ ಚ ಕುಕವಿತ್ವಂ ಪರಂ ಜೀವನ್ ಮೃತಿರಾಹುರ್ ಮನೀಷಿಣಃ ಅಂತ. ಕಾವ್ಯ ಬರೀದೇ ಇದ್ದರೆ ಪಾಪ ಬರೋದಿಲ್ಲ, ಯಾರೂ ದಂಡ ಹಾಕೋದಿಲ್ಲ, ರೋಗ ಬರೋದಿಲ್ಲ, ಏನೂ ತೊಂದರೆ ಆಗೋಲ್ಲ. ಆದರೆ ಕೆಟ್ಟ ಕಾವ್ಯ ಬರೆದರೆ ಮಾತ್ರ ಅದು ಬದುಕಿದ್ದು ಸತ್ತಂತೆ ಆಗುತ್ತೆ ಅಂತ. ಹಾಗಾಗಿ ಒಳ್ಳೆಯ ಕಾವ್ಯ ಬರೆದರೆ ಕೀರ್ತಿ ಬರುತ್ತೆ, ದುಡ್ಡು ಬರುತ್ತೆ. ಅದು ಬರುತ್ತಂತೆ ಅಂತ ಹೇಳಬೇಕಷ್ಟೇನೆ. ಆ ತರಹ ಆಗಿದೆ. ಮತ್ತೆ ವ್ಯವಹಾರದ ರೀತಿ ನೀತಿ ರಿವಾಜುಗಳು ಏನು ಅಂತ ಗೊತ್ತಾಗುತ್ತವೆ. ಮತ್ತು ಅಮಂಗಳ ಇದ್ದರೆ ಅದು ಹೋಗಲಾಡಿಸಲ್ಪಡುತ್ತದೆ. ಕಾವ್ಯಕ್ಕೆ ಆ ಒಂದು ಮಂತ್ರ ಸದೃಶವಾದ ಶಕ್ತಿ ಉಂಟು ಅಂತಲೂ ನಂಬ್ತೀವಿ. ಆಮೇಲೆ ಅದು ಸದ್ಯಪರ ನಿರ್ವೃತ್ತಿ, ಆನಂದವನ್ನ ಕೂಡ ತಂದುಕೊಡುತ್ತೆ ನಮಗೆ. ಅದೇ ಬಹಳ ಮುಖ್ಯವಾದದ್ದು. ಮತ್ತು ಆತ್ಮೀಯಳಾದಂತಹ ಜೀವನ ಸಂಗಾತಿ ಅಥವಾ ಆತ್ಮೀಯನಾದ ಜೀವನ ಸಂಗಾತಿ ಪರಸ್ಪರ ಹೇಗೆ ನಯಮಾರ್ಗದಲ್ಲಿ ಉಪದೇಶ ಅಲ್ಲ ಅನ್ನುವಂತೆ ಹೇಳಿ ಉಪದೇಶ ಮಾಡಿಸ್ತಾರೋ ಹಾಗೆ ಆ ರೀತಿ ಇರುತ್ತೆ ಅಂತೆಲ್ಲ. ಇದು ನಿಜ. ಆದರೆ ಕಾವ್ಯಕ್ಕೆ ಮುಖ್ಯ ಆನಂದ, ಸದ್ಯ ಪರನಿರ್ವೃತ್ತಿ. ಯಾಕೆಂದರೆ ಬರೆದವನಿಗೆ ದುಡ್ಡು ಬರ್ಬೋದು, ಓದ್ದವನಿಗೆ ಏನು ದುಡ್ಡು ಬರುತ್ತೆ? ಪುಸ್ತಕ ಕೊಟ್ಟು ದುಡ್ಡು ಕೊಟ್ಟು ಕೊಂಡುಕೊಂಡಿದ್ರಿಂದ ದುಡ್ಡು ಹೋಗಿಯೇ ಇರುತ್ತೆ. ಅವನು ಓದಿದ್ದಕ್ಕೇನು ಕೀರ್ತಿ ಬರುವಂಥದ್ದಲ್ಲ. ಹಾಗಾಗಿ ಓದುಗನಿಗೆ ಯಾವುದು ಗಟ್ಟಿ? ಆನಂದ ಮುಂದೆ ಗಟ್ಟಿ. ಕಾವ್ಯ ಓದಿ ರೋಗ ನಿವಾರಣೆ ಆಗುವುದು ಅಥವಾ ದೈವಾನುಗ್ರಹ ಆಗುವುದು ನಮಗಂತೂ ಗೊತ್ತಿಲ್ಲ, ಯಾರಾದರೂ ಮಾಡಿಕೊಂಡಿದ್ರೆ ಒಳ್ಳೆಯದು. ಆದರೆ ನಮ್ಮ ಪಾಲಿಗೆ ಉಳಿಯುವುದು ಆನಂದ. ಅದು ಸತ್ಕಾವ್ಯದಿಂದ, ರಸವತ್ಕಾವ್ಯದಿಂದ. ಅಂಥದ್ದನ್ನು ನೋಡಿದಾಗ ನಮಗೆ ಛಂದಸ್ಸು ಆನಂದಕಾರಿ, ಆಹ್ಲಾದ, ಅದು ಬಹಳ ಮುಖ್ಯ. ಇದನ್ನು ಬಿಟ್ಟರೆ ಏನು? ಅಷ್ಟರ ಮಟ್ಟಿಗೆ ಕಾವ್ಯ ಕನ್ನಿಕೆ ನಗ್ನಳಾಗ್ತಾಳೆ. ಆ ನಗ್ನತೆಯ ಕ್ಯಾಬ್ರೆ ನೋಡೋದು ನಮಗೆ ಕಷ್ಟ. ಜೊತೆಗೆ ಓರೆ ಕೋರೆಗಳೆಲ್ಲ ಎದ್ದೆದ್ದು ತೋರುತ್ತವೆ. ನಕ್ಕರೆ ದಾಳಿಂಬರೆ ಬೀಜ ಪೋಣಿಸಿದಂತೆ ಹಲ್ಲು ಕಾಣಬೇಕು. ಹುಳುಕಲ್ಲು, ಬಿದ್ದೋದ ಹಲ್ಲುಗಳು ಇವೆಲ್ಲ ಇದ್ದು ಯಾವತ್ತೂ ತೆರೆದೇ ಇರುವಂತಹ ಭಾರತದ ಗಡಿಯ ಟೋಲ್ ಗೇಟ್ಗಳಿದ್ದಂತೆ ಆಗಿಬಿಟ್ರೆ ಗತಿ ಏನು? ಚೆನ್ನಾಗಿರೋಲ್ಲ. ಅದಕ್ಕಾಗಿ ಕಾವ್ಯ ಛಂದೋಬದ್ಧವಾಗಿದ್ದರೆ ಸೊಗಸು. ಆದರೆ ಛಂದಸ್ಸು ಕಾವ್ಯಕ್ಕೆ ಅಪೇಕ್ಷಿತವೇ ಹೊರತು ಅನಿವಾರ್ಯವೂ ಅಲ್ಲ. ಅದನ್ನು ನಾವು ಒಪ್ಪಲೇಬೇಕು. ಯಾಕೆಂದರೆ ಶ್ರೇಷ್ಠವಾದ ಕಾವ್ಯ ತನ್ನ ಭಾವದಿಂದಲೇ ನಮ್ಮನ್ನು ಹಿಡ್ಕೊಳ್ಳುತ್ತೆ. ಗದ್ಯವೂ ಕಾವ್ಯ ಅಂತ ನಮ್ಮ ಪರಂಪರೆ ಎಂದೆಂದಲೂ ಒಪ್ಪಿಕೊಂಡು ಬಂದಿರುವಂಥದ್ದು. ಆದರೆ ಪದ್ಯ ಕಾವ್ಯಕ್ಕೆ ಇರುವ ಆಕರ್ಷಣ ಶಕ್ತಿ ಮಿಗಿಲಾದದ್ದು. ಹಾಗಾಗಿ ಸ್ವಲ್ಪ ಕಷ್ಟವಾದರೂ ಪರವಾಗಿಲ್ಲ, ಛಂದಸ್ಸನ್ನು ನಾವು ಒಪ್ಪಿಸಿಕೊಳ್ಳಬಹುದು ಅಂತ. ಈ ಸಂದರ್ಭದಲ್ಲಿ ಮತ್ತೂ ಒಂದು ನಾನು ಧನ್ಯವಾದದ ಮಾತನ್ನು ಹೇಳಬೇಕು ಮಿತ್ರ ಅವರಿಗೆ. ಏನಂದರೆ, ನಾನು
ಅವರ ಛಂದೋಮಿತ್ರಕ್ಕೆ ಮುನ್ನುಡಿಯನ್ನು ಬರೆದೆ. ಸಾಮಾನ್ಯ ಪ್ರಸಿದ್ಧರಿಂದ ಮುನ್ನುಡಿ ಬರೆಸ್ಕೊಳ್ಳೋದು ರೂಢಿ. ನಾನು ಸಿದ್ಧನೂ ಅಲ್ಲ, ಪ್ರಸಿದ್ಧನೂ ಅಲ್ಲ. ಆ ಸ್ಥಿತಿಯಲ್ಲಿದ್ದಾಗಲೇ ಅವರು ನನಗಿರುವ ಛಂದಃ ಪ್ರೀತಿಯನ್ನು ನೋಡಿ ನೀನೇ ಇದಕ್ಕೆ ಮುನ್ನುಡಿ ಬರೀಬೇಕು ಅಂತ ನನ್ನ ಪರಿಚಯ ಆದ ಕೆಲವೇ ದಿವಸಗಳಲ್ಲಿ ಹೇಳಿಬಿಟ್ರು. ಆಮೇಲೆ ಅದನ್ನು ಬರೆದೆ. ಅಂದರೆ ಅವರ ಗುಣಗ್ರಹಣ ಕೂಡ ನನಗೆ ಇಲ್ಲಿ ತುಂಬ ಕೃತಜ್ಞತೆಯನ್ನು ತುಂಬುತ್ತಾ ಇದೆ. ಆ ಒಂದು ಛಂದೋ ಮಿತ್ರದಲ್ಲಿ ಮೊದಲಿಗೆ ಅವರ ಪ್ರಾರ್ಥನೆಯಲ್ಲಿಯೇ ನೋಡಿ ಎಷ್ಟು ಚೆನ್ನಾಗಿ ಮೂಲದ ವಿವರಗಳನ್ನೆಲ್ಲ ತಂದು ಕೊಡ್ತಾರೆ. ದೇವರ ಪ್ರಾರ್ಥನೆಯನ್ನು ಮಾಡ್ತುವ ಅವರು ಹೇಳ್ತಾರೆ, 1000 ವರ್ಷದ ಛಂದೋ ಕವಳವು ಸವೆಯದ ಅಮೃತ ರಸದೂಟ, ಸವೆಯದ ಅಮೃತದ ರಸದೂಟ ಬಡಿಸುವೆ ಸವಿನಯದಿಂದ ರಸಿಕರಿಗೆ. 1000 ವರ್ಷಗಳ ಛಂದಸ್ಸಿನ ಕವಳ, ಅದನ್ನ ಸವೆಯದ ಅಮೃತದ ಊಟ, ಅದನ್ನ ವಿನಯದಿಂದ ರಸಿಕರಿಗೆ ನಾನು ಬಡಿಸ್ತೀನಿ. ಛಂದೋ ಗೋಪುರ ಕಳಸದ ತೆರದಲ್ಲಿ ಮೆರದಿಹ ಪಿಂಗಳ ಆರ್ಯನಿಗೆ ಅಂತ ಪಿಂಗಳಾಚಾರ್ಯನಿಂದ ಮೊದಲುಗೊಂಡು ಎಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ. ಛಂದೋಂಬುದಿಯಲಿ ಕನ್ನಡ ಛಂದದ ಹೂರಣಿಸಿದನಾಗ ವರ್ಮನಿಗೆ, ಬಂಧ ರಚನೆಯೊಳೊಂದಂದ ಅಂದಣ ವ್ಯತ್ತಿದ ಈ ಶತಮಾನದ ಹಿರಿಯರಿಗೆ, ಬಂಧು ಪ್ರೇಮದಿ ಋಣವನು ನೆನೆಯುತ್ತ ಬಂದಿಪೆ ನಾಂ ಪಿರಿಯಕ್ಕರದಿ. ಪಿರಿಯಕ್ಕರದಲ್ಲಿ ನಮಸ್ಕಾರ ಮಾಡ್ತೀನಿ ಅಂತ. ಪಿರಿಯಕ್ಕರ ಅಂದರೆ ದೊಡ್ಡ ಅಕ್ಷರ ಅಂತ. ಅಂದರೆ ನಾನು ದೊಡ್ಡ ಮಾತಿನಿಂದ ನಮಸ್ಕಾರ ಮಾಡ್ತೀನಿ ದೊಡ್ಡವರಿಗೆ ಅನ್ನುವಂಥ ಭಾವ ಕೂಡ ಅಲ್ಲಿ ಕಾಣಿಸುತ್ತೆ. ಆಮೇಲೆ ಅವರು ಯತಿ ಪ್ರಾಸ ಇತ್ಯಾದಿಗಳ ಬಗ್ಗೆ ಎಲ್ಲ ಅವರು ಹೇಳ್ತಾರೆ. ಆ ವಿವರಗಳಿಗೆ ಆಮೇಲೆ ನಾವು ಬರೋಣ. ಛಂದಸ್ಸಿನಲ್ಲಿ ಮುಖ್ಯವಾದದ್ದು ಗತಿ. ಗತಿ ಅಂದರೆ ಒಂದು ನಡಿಗೆ. ಆ ನಡಿಗೆ ಗುರುತು ಹಿಡಿಯುವಂತೆ ಇರಬೇಕು. ಆಗ ಅದಕ್ಕೆ ನಿಯತತ್ವ ಬರುತ್ತೆ, ರೆಗ್ಯುಲಾರಿಟಿ. ಅದು ಬಹಳ ಮುಖ್ಯ ಛಂದಸ್ಸಿಗೆ. ಇರ್ರೆಗ್ಯುಲರ್ ಆಗಿಬಿಟ್ರೆ ತುಂಬ ಕಷ್ಟ. ನಮಗೆ ಇರ್ರೆಗ್ಯುಲಾರಿಟಿ, ಅನಿಯತತ್ವ ಗದ್ಯದಲ್ಲಿ ಇರುತ್ತದೆ. ನಾನು ಮನೆಗೆ ಬಂದಾಗ ರಾತ್ರಿ 9:45 ಆಗಿತ್ತು ಅಂತಂದರೆ ಅಲ್ಲಿ ಯಾವ ತಾಳವೂ ಕಾಣಿಸೋಲ್ಲ, ಯಾವ ಗತಿಯೂ ಕಾಣಿಸೋಲ್ಲ, ಎಲ್ಲ ಬೇತಾಳ. ಹಾಗಲ್ಲದೆ ನಾ ಮನೆಗೆ ಬಂದಾಗ 9 ಗಂಟೆ ಅಂದರೆ ನಾ ಮನೆಗೆ ಬಂದಾಗ 9 ಗಂಟೆ ತೊಮ್ ತಕಿಟ ತೊಮ್ ತಕಿಟ ತೊಮ್ ತಕಿಟ ತೊಮ್ ತೊಮ್, ಯಾವುದೋ ಒಂದು ಪಂಚಮಾತ್ರ ಗತಿ ಇದು ಕಾಣಿಸ್ತಾ ಇದೆ ಅಂತ. ತಾಳ ಗೊತ್ತಿಲ್ಲದಿದ್ದವನಿಗೂ ಏನೋ ಒಂಥರ ಕಾಣಿಸುತ್ತೆ. ಆ ಒಂದು ಭಾವ, ನಿಯತತ್ವ ಬಹಳ ಮುಖ್ಯ. ನಮಗೆ ಒಂದು ರೆಗ್ಯುಲರ್ ಆಗಿ ಹೋಗುತ್ತೆ ಅಂದರೆ ಓದ್ಕೊಳ್ಳೋದು ಸುಸೂತ್ರ, ಇಲ್ಲದರೆ ಎಲ್ಲಿಯೋ ಎಡಬೋದಾಗತ್ತೆ. ನಮಗೆಲ್ಲ ಅನುಭವಕ್ಕೆ ಬಂದಿರುತ್ತೆ. ಎಷ್ಟೋ ಬಾರಿ ಮೆಟ್ಲುಗಳನ್ನು ಕೆಲವೊಂದು ಕಡೆ ಅವುಗಳ ಸ್ಪೇಸಿಂಗ್ ಸರಿಯಾಗಿ ಮಾಡದೆ ಕೊನೆಯ ಮೆಟ್ಲು ಎತ್ತರ ಅಥವಾ ಕೊನೆಯ ಮೆಟ್ಲು ತಗ್ಗಾಗ್ಬಿಡುತ್ತೆ. ಅಥವಾ ಮೊದಲನೇ ಮೆಟ್ಲಿಗೆ ಆ ಸ್ಥಿತಿ ಬಂದ್ಬಿಡುತ್ತೆ. ಆರಾಮಕ್ಕೆ ಪಕ್ಕದವ್ರ ಜೊತೆ ಮಾತಾಡಿಕೊಂಡು ಅಥವಾ ಏನೋ ಯೋಚನೆ ಮಾಡಿಕೊಂಡು ಮೆಟ್ಲು ಇಳಿತಾ ಬರ್ತೀವಿ. ಟಕ್ 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 ಅಂತ ಒಂದು 15 ಮೆಟ್ಲನ್ನ ಅದಷ್ಟೇ ಆಳ ಅಂತ 9 ಅಂಗುಲವೋ ಎಷ್ಟೋ ಇರುತ್ತೆ ಇಟ್ಕೊಂಡು ಬರ್ತೀವಿ. ಕೆಳಗಿನ ಮೆಟ್ಲು 10 ಅಂಗುಲ ಇರುತ್ತೆ ಅಂತ ಇಟ್ಕೊಳ್ಳಿ, ಎಲ್ಲಿಂದಲೋ ಬಿದ್ದಂಥ ಅನುಭವ ಆಗುತ್ತೆ. ಅಂದರೆ ಎಕ್ಸ್ಪೆಕ್ಟೆಡ್ ಆಗಿಲ್ಲ ಅಂತಂದರೆ ಊಟ ಮಾಡುವಾಗ ಬಾಯಲ್ಲಿ ಕಲ್ಲು ಸಿಕ್ಕಂತೆ ಆಗುತ್ತೆ. ಛಂದಸ್ಸಿನ ಈ ನಿಯತತ್ವದಿಂದ ನಮಗೆ ಆಗುವ ಒಂದು ಲಾಭ, ಆ ಅನುಕೂಲತೆ. ಹಾಗೆ ಸ್ವಲ್ಪ ಎತ್ತರಕ್ಕಿದ್ದರೆ ಕಾಲಿಟ್ಟಾಗ ಯಾವುದೋ ಒಂದು ಎದೆಗೆ ಒದ್ದಂತೆ ಆಗುತ್ತೆ, ಆ ಅನುಭವವೂ ಆಗುತ್ತೆ. ಇದು ಎರಡೂ ಕೂಡ ನಮ್ಮ ಅನುಭವಕ್ಕೆ ಬಂದಿರೋದು. ಛಂದೋ ದೋಷ ಅಂದರೆ ಆ ರೀತಿ. ಅದಕ್ಕೆ ಹೇಳ್ತಾರೆ ಅಪಿ ಮಾಷಂ ಮಶಂಕುರ್ಯ ಛಂದೋ ಭಂಗಂ ನ ಕಾರಯೇತಂತ. ಮಾಷ ಅಂದರೆ ಉದ್ದಿನ ಕಾಳು. ಮಾಷ ಅನ್ನುವ ಪದವನ್ನು ಮಶ ಅಂತ ಕೂಡ ಮಾಡ್ಬೋದು ಬೇಕಾದರೆ, ಮಶಕ್ಕೆ ಯಾವ ಅರ್ಥವೂ ಇಲ್ಲ. ಆದರೆ ಛಂದಸ್ಸಿಗೆ ಮಾತ್ರ ಭಂಗವನ್ನು ತರಬಾರದು ಅಂತ ಹೇಳ್ಬಿಟ್ಟು ಬಹಳ ಪ್ರಸಿದ್ಧವಾದ ಕೆಲವು ಸ್ತೋತ್ರಗಳೆಲ್ಲ ಇರುತ್ತವೆ. ಆ ಸ್ತೋತ್ರಗಳಲ್ಲಿ ವ್ಯಾಕರಣ ದೋಷ ಮತ್ತೊಂದು ಮಗದೊಂದು ಏನಾದರೂ ಇರಬಹುದು. ಆದರೆ ನಮಗೆ ಆ ಲಯಪ್ರತೀತಿ ಗತಿ ಸುಭಗತೆ ಇದ್ದರೆ ಯಾವ ರೀತಿಯಾದ ತೊಂದರೆ ಕೂಡ ನಮಗನ್ಸೋದಿಲ್ಲ, ತಾನಾಗಿ ಗೊತ್ತಾಗುತ್ತೆ. ನಾನು ಶಾಲೆಯಲ್ಲಿದ್ದಾಗ ಎಲ್ಲ ಮಕ್ಕಳ ಜೊತೆಗೆ ಬಾಳೆಯ ತೋಟದ ಪಕ್ಕದ ಕಾಡೊಳು ವಾಸಿಸುತ್ತಿದ್ದವು ಮಂಗಗಳು, ನಮಗೆ ಗೊತ್ತಿಲ್ಲದೆಯೇ ರಾಗವಾಗಿ ಹೇಳ್ಕೊಂಡು ಹೋಗ್ತಾ ಇದ್ವಿ. ಅದು ಚತುರ್ಮಾತ್ರ ಗಣ, ಅದು ಆದಿತಾಳದಲ್ಲಿ ಏಕತಾಳದಲ್ಲಿ ಹೋಗುತ್ತೆ, ಏನೊಂದರ ಜ್ಞಾನವೂ ಇಲ್ಲ. ಆದರೆ ಆ ಲಯ ಪ್ರತೀತಿ ತಾನಾಗಿ ಆಗ್ತಾ ಇತ್ತು. ಹಾಗೆ ಬೇರೊಂದು ಛಂದಸ್ಸಿಂದು ಓದುವಾಗ ಅದೇ ರೀತಿಯಲ್ಲಿ ಬರ್ತಾ ಇತ್ತು. ಅಮ್ಮಗಳಿರ ಅಪ್ಪಗಳಿರ ಎಮ್ಮ ತಾಯೊಡ ಹುಟ್ಟುಗಳಿರ ತಕಿಟ 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 ತಕ ಧಿಮಿ ತಕಿಟ ತೋಮ್. 3-4 ಮಾತ್ರೆಗಳ ಹಾಗೆ ಇದು ಬರುವಂಥ ಈ ಪಲ್ಲವ ಅನ್ನುವಂಥ ಗೋವಿನ ಹಾಡು ಛಂದಸ್ಸಿನ ಒಂದು ಗತಿ. ಅಂದರೆ ಛಂದಸ್ಸು ಗೊತ್ತಿಲ್ಲದಿದ್ದರೂ ಆ ನಿಯತತ್ವದಿಂದ ನಮ್ಮನ್ನು ಆ ಜಾಡಿನಲ್ಲಿ ಓಡುವ ಹಾಗೆ ಮಾಡುತ್ತೆ, ಕುಣಿಯುವ ಹಾಗೆ ಮಾಡುತ್ತೆ. ಅದು
ಛಂದಸ್ಸಿನ ಸೊಗಸು. ಆ ಒಂದು ವ್ಯವಸ್ಥೆಗೆ ಏನು ಬೇಕೋ ಅದನ್ನು ಮಾಡುವುದೇ ಗತಿ. ಹೀಗಾಗಿ ಗತಿ ಸಾಮ್ಯ ಛಂದಸ್ಸಿನಲ್ಲಿ ಬಹಳ ಬೇಕು. ಮತ್ತು 2 ವಿಧವಾಗಿ 3 ವಿಧವಾಗಿ ಛಂದಸ್ಸುಗಳನ್ನೆಲ್ಲ ವಿಭಾಗ ಮಾಡಿದ್ದಾರೆ. ಅವುಗಳ ಬಗ್ಗೆ ಮುಂದೆ ಬರೋಣ. ಈ ಛಂದೋಗತಿಯೇ ನಮಗೆ ಕಿವಿಗೆ ಹಿತ ಕೊಡುತ್ತೆ. ಜೊತೆಗೆ ಪ್ರಾಸಾನುಪ್ರಾಸ ಸೇರಿಬಿಟ್ರೆ ಸಾಕೇ ಸಾಕು. ಹಾಲು ತನ್ನಂತೆಯೇ ಸೊಗಸು ಸವಿ. ಅದಕ್ಕೆ ಸಕ್ಕರೆ ಕೇಸರಿ ಇದ್ದರೆ ಬೇಕಾದಷ್ಟು, ಬಾದಾಮಿ ಪುಡಿಯೂ ಸೇರಿಬಿಟ್ರೆ ಮತ್ತೂ ಸೊಗಸಾಗುತ್ತೆ. ಈ ರೀತಿ ಪ್ರಾಸಾನುಪ್ರಾಸಗಳ ಅಲಂಕಾರ ಮತ್ತಷ್ಟು ಸೊಗಸಾಗುತ್ತೆ. ಅದಕ್ಕೆ ಅವರು ನೋಡಿ ಯಾವ ತರಹ ಬರೀತಾರೆ ಅಂತ, ಶಬ್ದನಾಗ ನರ್ತನಕ್ಕೆ ನಕ್ಕೆ ನಾನು ನಿಕ್ಕುವಂ ಅರ್ಥವೇ ಅನರ್ಥವಾಗೆ ಬಂದು ಗರುಡ ನಿಕ್ಕುವಂ ಅಂತ ಬರೀತಾರೆ. ಶಬ್ದದ ನಾಗ ನರ್ತನಕ್ಕೆ ನಕ್ಕೆ ನಾನು ನಿಕ್ಕುವಂ, ನಿಜವಾಗಲೂ ನಾನು ನಕ್ಕೆ. ಶಬ್ದ ಈ ಪ್ರಾಸಾನುಪ್ರಾಸಗಳ ನಾಗ ನಾಟ್ಯ ಇದೆಯಲ್ಲ, ಹಾವಿನ ತರಹ ಬಾಗಿ ಬಳಕಿ ಹೋಗುವಂಥದ್ದು ಬಹಳ ಚೆನ್ನಾಗಿದೆ ಅಂತ. ಆದರೆ ಅರ್ಥವೇ ಆಗದೇ ಇದ್ದರೆ, ಅರ್ಥಕ್ಕೆ ಅನರ್ಥ ಬಂದುಬಿಟ್ರೆ, ಅರ್ಥವೇ ಅನರ್ಥವಾಗೆ ಬಂದು ಗರುಡ ನಿಕ್ಕುವಂ. ಇಲ್ಲಿ ನಿಕ್ಕುವಂ ಗರುಡನ್ ಇಕ್ಕುವಂ ಅಂತ 3 ಅಕ್ಷರಗಳು ಬೇರೆ ಬೇರೆ ಅರ್ಥವನ್ನು ಕೊಟ್ಟರು ಒಂದೇ ರೂಪ ಇದೆ. ಇದನ್ನು ಯಮಕಾಲಂಕಾರ ಅಂತ ಕರೀತಾರೆ. ಶಬ್ದ ನಾಗನರ್ತನಕ್ಕೆ ನಕ್ಕೆ ನಾನು ನಿಕ್ಕುವಂ ಅರ್ಥವೇ ಅನರ್ಥವಾಗೆ ಬಂದು ಗರುಡ ನಿಕ್ಕುವಂ ಅಂದರೆ ವಿಮರ್ಶಕನೇ ಗರುಡ. ಅವನು ಬಂದು ಇಲ್ಲಿ ಅರ್ಥವೇ ಆಗ್ತಾ ಇಲ್ವಲ್ಲ ಅಂತ ಹೇಳ್ತಾನೆ. DVG ಅವರು ಒಂದು ಕಡೆ ಬರೀತಾರೆ, ಯಾವುದೋ ಒಬ್ಬ ಶಿಷ್ಯ ಗುರುವಿನ ಹತ್ರ ಹೋಗ್ಬಿಟ್ಟು ಅಂಡ ಅಂಡ ಪಿಂಡ ಅಂಡ ಬ್ರಹ್ಮಾಂಡ ಭಾಂಡಂಬು ದಂಡಿಗ ಭಂಡಿಗ మెండి వెలసే ಅಂತ ಹೇಳಿದ್ರಂತೆ. శబ్దాలేమో చాలా చక్కగా ఉన్నాయి, అర్థమేమప్ప ಅಂತ ಕೇಳಿದ್ರಂತೆ. ಶಬ್ದ ತುಂಬಾ ಚೆನ್ನಾಗಿದೆ, ಅರ್ಥ ಏನು ಅಂತ. ಶಬ್ದಾలు పెట్టినాను అర్థాలు ఆపోయిన పెడతాను ಅಂತಂದಂತೆ. ಅವನ ಪಾಲಿಗೆ ಅವಿನಾಭಾವದ ಪಾರ್ವತಿ ಪರಮೇಶ್ವರರು ಅರ್ಧನಾರಿ ನಟೇಶ್ವರರು ಅಲ್ಲ. ಯಾವಾಗಂದ್ರೆ ಆವಾಗ ಜಾಯಿನ್ ಆಗುವ, ಯಾವಾಗಂದ್ರೆ ಆವಾಗ ವಿಚ್ಛೇದನ ಮಾಡುವಂತ ಆಧುನಿಕ ದಂಪತಿಗಳ ತರಹ ಅಂತ. ಪ್ರಾಸದ ಪೀಠದ ಮೇಲೆ ಮಾತಿನ ಬಾಲೆಯ ಬ್ಯಾಲೆ, ಅತಿಯಾದರೆ ಮಾತಿನ ಲೀಲೆ ಉರುಳಿ ಬಿದ್ದಾಳು ಲೋಲೆ. ಪ್ರಾಸದ ಪೀಠದ ಮೇಲೆ ಮಾತಿನ ಬಾಲೆ ನಡೆಯುತ್ತೆ, ಅತಿಯಾದರೆ ಪೀಠವೇ ಉರುಳುತ್ತೆ, ಬಿದ್ದಾಳು ಲೋಲೆ ಅಂತ. ಪ್ರಾಸ ಪೈತ್ಯ ಜಾಸ್ತಿ ಆಗಬಾರದು ಅಂತಲೂ ಇದನ್ನು ಹೇಳ್ತಾರೆ. ಇಲ್ಲಿ ನೋಡಿ, ಬರಿಯ ಉಪದೇಶಕನ ರೀತಿಯಲ್ಲ, ಕವಿಯ ರೀತಿ ಉಂಟು. ಮಿತ್ರ ಅವರ ಛಂದೋಮಿತ್ರದ ಮಾತ್ರವಲ್ಲ, ಅವರ ಲಲಿತ ಪ್ರಬಂಧಗಳಲ್ಲೆಲ್ಲ ತುಂಬ ಸೊಗಸಾದ ಕಾವ್ಯ ಇದೆ. ಆ ಕಾವ್ಯ ಹೋಲಿಕೆ ಬಹಳ ಬಹಳ ಚೆನ್ನಾಗಿರುವಂಥದ್ದು. ಅದನ್ನು ಬಹಳಷ್ಟು ಜನ ಗಮನಿಸಿಯೇ ಇಲ್ಲ. ಅವ್ರನ್ನೊಬ್ಬ ಆರ್ಡಿನರಿ ಹ್ಯೂಮರಿಸ್ಟ್ ಅನ್ನುವಂತೆ ಮಾಡಿದ್ದು ತುಂಬ ದೊಡ್ಡ ಅನ್ಯಾಯ. ನಾನು ಎಷ್ಟೋ ಸರ್ತಿ ಅವ್ರ ಹತ್ರ ಅಲವತ್ಕೊಂಡಿದ್ದೀನಿ, ಇದೇನು ಸಾರಿ ಹೀಗಾಗಿದೆಯಲ್ಲ ಅಂತ. ಅವರು ಅದಕ್ಕೆ ಏನು ಮಾಡೋದಪ್ಪ ಬಿಡು ಹೋಗಲಿ ಅಂತ ಹೇಳ್ಬಿಟ್ಟು ಅಂತಿರ್ತಾರೆ. ಇರಲಿ. ಹೀಗೆ ಪ್ರಾಸ ಯಮಕಾದಿ ಶಬ್ದಾಲಂಕಾರಗಳು ಛಂದಸ್ಸಿಗೆ ಸೊಗಸು ಅನ್ನೋದನ್ನು ಹೇಳ್ತಾರೆ. ಅಲ್ಲಿ ಹೇಗೆ ಬರುತ್ತೆ ಅನ್ನೋದಕ್ಕೆ ಬುದ್ಧನ ಬಗ್ಗೆ ನೋಡಿ ಒಂದು ಕವಿತೆಯನ್ನು ಬರೀತಾರೆ. ಕಪಿಲವಸ್ತು ನಗರವಾಸಿ ಕಪಿಲವಸ್ತು ನಗರಂ ಗರಂ ಎಂದು ಶುದ್ಧೋಧನ ಪುತ್ರಂ ಶುದ್ಧೋಧನ ಪುತ್ರ ಸೀಮಿತ ಸಂಸಾರ ಸಾರಮಲ್ಲೆಂದು ಮನದೊಳವಚ್ಛೇದಿಸಿ ಛೇದಿಸಿ ಪಾವನಂ ವನಮೆಂದು ಬಗೆದು ಪ್ರಸಿದ್ಧಾರ್ಥವಂ ತಡಕೆ ಸಿದ್ಧಾರ್ಥ ತಾನು ಸುಕುಮಾರ ಮಾರನಂ ಗೆದ್ದು ಮನ್ಮಥ ಮಥನ ಗೈವಂತೆ ಮನಮಿರಿಸಿ ರಿಸಿಯಂತೆ ತಪಸ್ಸಿಗೆ ಪಸಿಗೆ ಲೆಕ್ಕಿಸದೆ, ಪಸಿ ಅಂದರೆ ಹಸಿವು, ತಪಸ್ಸಿನ ಕ್ಲೇಶಕ್ಕೆ ಹಸಿವಿಗೆ ಲೆಕ್ಕಿಸದೆ ನೋವಾದಡಂ ದಡಂ ಮುಟ್ಟಿದಾಗ. ಇದು ಮುಕ್ತಪದ ಗ್ರಸ್ತ ಅನ್ನುವಂಥ ಅಲಂಕಾರ. ಹೆಸರು ನೋಡಿದ್ರೆ ಹೆದರ್ಕೊಳ್ಳೋ ತರಹ ಇದೆ. ಇದನ್ನು ಚಕ್ರವಾಳ ಅಲಂಕಾರ ಅಂತಲೂ ಕರೀತಾರೆ. ಬಿಟ್ಟ ಪದವನ್ನು ಮತ್ತೆ ತೊಡುವುದು, ಆದರೆ ಅರ್ಥಾಂತರ. ಕರ್ಣ ತೊಟ್ಟ ಬಾಣ ತೊಡಲ್ಲ ಅಂತ ಅಂದನಲ್ಲ, ಹಾಗೆ ಇದು ಕೂಡ ತೊಟ್ಟ ಪದ ತೊಡಲ್ಲ ಅಂತ, ಆದರೆ ಪದವನ್ನು ತೊಟ್ಟರು ಅರ್ಥವನ್ನು ಬೇರೆ ರೀತಿ ತೊಟ್ಟಿರುವಂಥದ್ದು. ಹಾಗೆ ನೋವಾದಡಂ ದಡಂ ಮುಟ್ಟಿದಾಗ ಪ್ರಬುದ್ಧಂಗೆ ಬುದ್ಧಂಗೆ ಖಂಡಿತಂಬೋಧಿ ಬೋಧಿ ಲೋಕದಿಂದೆಚ್ಚರಿಸಿ ಚರಿಸಿ. ಇಲ್ಲೆಲ್ಲ ಅವರ ಶಬ್ದ ವ್ಯುತ್ಪತ್ತಿಯ ಒಂದು ಪ್ರಭುತ್ವ ಜೊತೆಗೆ ಆ ರಚನಾ ಸೌಂದರ್ಯ ಎರಡೂ ಕಾಣುತ್ತೆ. ಆಮೇಲೆ ಪದ್ಯದಲ್ಲಿ ಹುಸಿ, ಅತೀತ, ಅನಾಗತ ಅಂತೆಲ್ಲ ಬರುತ್ತೆ. ಅಂದರೆ ಒಂದು ಅಕ್ಷರ ತಳ್ಳಿ ತಗೋಬೇಕು ಅಂತ ಸಂಗೀತಗಾರರಿಗೆ ಹೊತ್ತು ಎಡುಪ್ಪು ಅಂತ ಹೇಳ್ತಾರೆ. ಅದು ಹಾಗೇನೆ, ಅತೀತ ಅನಾಗತ ಅಂತ ಹೇಳ್ಬಿಟ್ಟು ತೆಗೆದುಕೊಳ್ಳುವಂಥದ್ದು. ನೋಡಿ ಅದು ಯಾವ ಥರ ಬರುತ್ತೆ. ಅತಿಯಾದ ಆಹಾರ ಆನಂದವು ಹಿತವಾದ ಮಿತವಾದ, ಅತಿಯಾದ ಆಹಾರ ಆನಂದವು ಹಿತ ಮಿತವಾದ ಆಹಾರ ಆನಂದವು. ಇಲ್ಲಿ ಅತಿಯಾದ ಆಹಾರ ಆನಂದವು ಮಿತವಾದ ಆಹಾರ ಆನಂದವು ಅಂತಲೂ ಹೇಳ್ಬೋದು.
ಹಾಗಲ್ಲದೆ ಅತಿಯಾದ ಆಹಾರ ಆನಂದವೋ ಹಿತ ಮಿತವಾದ ಆಹಾರ ಆನಂದವೋ ಅಂದರೆ ಒಮ್ಮೆ ಹಿಂದೆ ಸರಿದು ಮತ್ತೆ ಬರುವಂತೆ ಆಗುತ್ತೆ. ನಮ್ಮ ಸಂಗೀತದಲ್ಲಿ ಪಲ್ಲವಿಯಲ್ಲೆಲ್ಲ ನಾವು ನೋಡ್ತೀವಿ ಈ ರೀತಿಯಾದಂತಹ ಒಂದು ಇರುಳಾಯಿತು ಕಂದ ಚಂದ ಮಲಗೆನ್ನಾನಂದ ಅಂದ ಅಂದರೆ ಅದು ಏನೋ ಒಂದು ಬಿಗಿ ಬರುತ್ತೆ, ಸೊಗ ಬರುತ್ತೆ. ಇವೆಲ್ಲ ಅತೀತ ಅನಾಗತಾದಿ ವ್ಯವಸ್ಥೆಗಳು. ಅದು ಕೂಡ ಪದ್ಯ ರಚನೆಯಲ್ಲಿ ಒಂದು ಸ್ವಾರಸ್ಯ. ನನ್ನ ಸ್ನೇಹಿತ ಒಬ್ಬ ಹೇಳ್ತಿರ್ತಾನೆ, ಎಡಪ್ಪು ಇಲ್ಲದೆ ಇರುವಂಥ ಒಂದು ಸಂಗೀತದ ಕೃತಿ ಹೇಗಿರುತ್ತೆ ಅಂದರೆ ಸುಮ್ಮನೆ ದೋಸೆ ತೆರವಾಗ್ದಂಗೆ ಇರುತ್ತೆ. ಅದು ಖಾಲಿ ದೋಸೆ, ಎಣ್ಣೆನೂ ಇರೋದಿಲ್ಲ. ಹಾಗಲ್ಲದೆ ಏನೋ ಒಂದು ಸ್ವಲ್ಪ ತೊಡಕಿರಬೇಕು, ಆದರೆ ತೊಡಕು ತುಂಬ ಹಿಂಸೆ ಆಗಬಾರ್ದು, ಅದು ಒಂದು ತೊಡವು ಒಡವೆ ಆಗಿರಬೇಕು, ಆ ತರಹ ಅಂತ. ಇದಾದ ಮೇಲೆ ಅವರು ಗುರು ಲಘು ಇವುಗಳ ಬಗ್ಗೆ ಹೇಳ್ತಾರೆ. ಲಘು ಅಂದರೆ ಒಂದು ಉಚ್ಚಾರಾಂಶ, ಅ ಇ ಉ ಕ ಗ ಮ ಈ ಥರದ್ದು. ಗುರು ಅಂದರೆ ಎರಡು ಉಚ್ಚಾರಾಂಶ, ಆ ಇ ಉ ಋ ನ ಕೆ ಕೈ ಈ ಥರದ್ದು, ಅಥವಾ ಅಂ ತಂ ಅಹ್ ಅಹ್ ಹೀಗೆ ಬರುವಂತಹದ್ದು ಇದು ಗುರು ಅಂತ. ಆಮೇಲೆ ಈಗ ದೊಡ್ಡ ದೊಡ್ಡ, ಚಿಕ್ಕ ಮತ್ತು ಅರ್ಥ, ಪಾತ್ರ ಈ ರೀತಿಯಾದಂಥ ಒತ್ತಕ್ಷರದ ಹಿಂದೆ ಬರುವಂತಹದ್ದು ಗುರು ಆಗುತ್ತೆ ಅನ್ನುವುದನ್ನೆಲ್ಲ ಪದ್ಯರೂಪದಲ್ಲಿ ಏನೇ ತೋರಿಸ್ತಾರೆ. ಎಲ್ಲಿವರೆಗೂ ಅಂದರೆ ಗುರುವಿಗೆ ಯು ಅನ್ನುವಂತೆ ನಾಮದ ಚಿಹ್ನೆ ಹಾಕುವುದು ಲಘುವಿಗೆ, ಗುರುವಿಗೆ ಗೆರೆ ಎಳೆಯುವಂಥದ್ದು, ಅಡ್ಡ ಗೆರೆಯನ್ನು ಎಳೆಯುವಂಥದ್ದು, ಇದು ಇಂಗ್ಲಿಷ್ ಛಂದಸ್ಸಿನ ಪ್ರಭಾವದಿಂದ ಬಂದಿರುವಂಥದ್ದು ಪಾಶ್ಚಾತ್ಯರಲ್ಲಿ. ಮೊದಲು ನಮ್ಮಲ್ಲಿ ನಾಮದಂಥ ಗುರುತು ಎಳೆಯೋದು ಲಘುವಿಗೆ, ಅಥವಾ ಒಂದು ಅಂತ ಗೆರೆಯನ್ನು ಸುಮ್ಮನೆ ಉದ್ದಕ್ಕೆ ಹಾಕುವುದು, ಎಸ್ ಅನ್ನುವಂಥ ಗೆರೆ ಹಾಕೋದು ಗುರುವಿಗೆ, ಒಂದು ಅಥವಾ ನಾಮದ ಹಾಕುವುದು ಲಘುವಿಗೆ ಅಂತ ಆಗಿತ್ತು. ಸಂಜ್ಞೆ ಏನೇ ಇದ್ದರೂ ಗುರು ಲಘು ಅನ್ನುವ ವ್ಯತ್ಯಾಸ ಇರುತ್ತೆ. ಅದನ್ನು ಇವರು ಪದ್ಯದಲ್ಲಿ ಹೇಳ್ತಾರೆ. ಗುರು ಲಘು ಎಳೆಯಿರಿ ಮೇಲಿಂ ಕೆಳಗಡೆ 8ರವರೆಗೂ ಆದಿಯಲಿ ಮಾತ್ರೆಯ ಲೆಕ್ಕದಿ 2ರ ಚಲನೆ 1ನೇ ಅಂಕಿಯು ತಳಕೆಳಕಾಗಿರೆ. 1 ಅನ್ನುವ ಅಂಕಿ ತಳಕೆಳಕಾದರೆ ಅದು ಆವಾಗ ಗುರು ಅನ್ನುವ ಅರ್ಥ ಬರುತ್ತೆ ಅಂತ ಎಷ್ಟು ಚೆನ್ನಾಗಿ ಈ ಪ್ರಾಥಮಿಕ ಪಾಠವನ್ನು ಕೂಡ ಹೇಳುವುದಕ್ಕೆ ಆರಂಭ ಮಾಡ್ತಾರೆ. ಲಘುವೊಂದು ಗುರುವೆರಡು ಯಗಣ 3 ಗುರುಗಳು ನಿಲ್ಲೆ ಮಗಣ ಅಂತ. ಯಗಣ ಅಂದರೆ ನನಾನ ಅಂತ ಆಗಬೇಕು. ಲಘುವೊಂದು ಗುರುವೆರಡು ನನಾನ, ಅದನ್ನು ಲಘುವೊಂದು ಗುರುವೆರಡು ಯಗಣ 3 ಗುರುಗಳು ನಿಲ್ಲೆ ಮಗಣ ನಾನಾನ ಅಂತ ಆಗುವಂಥದ್ದು ಅಂತ. ಹೀಗೆ 3 ಗುರುಗಳು ಒಟ್ಟಾಗಿ ಬಂದರೆ ಅದು ಮಗಣವಾಗುತ್ತೆ. ಹಾಗಲ್ಲದೆ 3 ಲಘುಗಳೇ ಬಂದರೆ ನಗಣ ಆಗುತ್ತೆ. 2 ಗುರು 1 ಲಘು ಬಂದರೆ ತಗಣ ಆಗುತ್ತೆ. 2 ಲಘು 1 ಗುರು ಬಂದರೆ ಸಗಣವಾಗುತ್ತೆ. 2 ಗುರುಗಳ ಮಧ್ಯೆ 1 ಲಘು ಬಂದರೆ ರಗಡ ಆಗುತ್ತೆ. 2 ಲಘುಗಳ ಮಧ್ಯೆ 1 ಗುರು ಬಂದರೆ ಅದು ಜಗಣ ಆಗುತ್ತೆ. ಮತ್ತು 1 ಗುರು 2 ಲಘು ಬಂದರೆ ಭಗಣ ಆಗುತ್ತೆ. ಈ ರೀತಿಯಾದ ಒಂದು ವಿನ್ಯಾಸಗಳನ್ನೆಲ್ಲವನ್ನು ಕೂಡ ಅವರು ಪದ್ಯರೂಪದಲ್ಲಿಯೇ ಹೇಳಿ ಈ ಅಕ್ಷರ ಛಂದಸ್ಸು ಅಂತ ಉಂಟು. ಒಂದು ಪಾದದಲ್ಲಿ 8 ಅಕ್ಷರ ಅಂದರೆ 8 ಅಕ್ಷರ ಇರುತ್ತೆ. ಅವು ಇದೇ ವಿನ್ಯಾಸ ಇರಬೇಕು ಅಂದರೆ ಇದೇ ವಿನ್ಯಾಸ ಇರುತ್ತೆ. ಹಾಗೆ ಇರುವಂಥ ಕಟ್ಟುನಿಟ್ಟಾದ ಅಕ್ಷರಗಣಗಳ ವಿವರಣೆಗೆ ಅವರು ಹೋಗ್ತಾರೆ. ಅದಕ್ಕೆ ಒಂದು ಸೂತ್ರವೂ ಇದೆ, ಯಮಾತ ರಾಜಭಾ ನಸಲಗಂ ಅಂತ ಪ್ರಸಿದ್ಧವಾದದ್ದು. ಯಗಣ ಯಮಾತ ನನಾನ, ಮಗಣ ಮಾತಾರ ನಾನಾನ, ತಗಣ ತಾರಾಜ ನಾನಾನ, ಮತ್ತು ರಗಣ ರಾಜಭಾ ನಾನನ, ಮತ್ತು ಜಗಣ ಜಭಾನ ನನಾನ, ಮತ್ತು ಭಗಣ ಭಾನಸ ಭಾನಸ ಅಂತ ನಾನನ, ನಗಣ ನಸಲ ನಸಲ ನನನ ಆ ತರಹ, ಸಗಣ ಸಗಣಂ ಅಂತ ಬರುತ್ತೆ, ಸಲಗಂ ಅಂತ, ಅದು ನನನಂ ಅಂತ ಆಗುತ್ತೆ. ಲಘು ಲ, ಗುರು ಗಂ. ಹೀಗೆ ಈ ಥರದ ಒಂದು ಸೂತ್ರ ಇದೆ. ಅದನ್ನು ಬಾಯ್ಪಾಠ ಮಾಡೋದಕ್ಕೆ ಆ ವ್ಯವಸ್ಥೆಯನ್ನು ಕೊಡ್ತಾರೆ. ಮತ್ತೆ ಈ ಮಗಣ ಗುರುಗಳು ಹೇಗೆ ಬರುತ್ತೆ? ಹೋರಾಟ ಹೋರಾಟ, ಸಾಯೋವರೆಗೂ ಹೋರಾಟ, ಧಿಕ್ಕಾರ ಧಿಕ್ಕಾರ, ಎಲ್ಲಾರ್ಗೂ ಧಿಕ್ಕಾರ ಅಂತ 3 ಗುರುಗಳು ಬರುವುದನ್ನು ರಸ್ತೆಯ ಸ್ಲೋಗನ್ಗಳಲ್ಲಿ ಕೂಡ ಕಾಣಬಹುದು ಅಂತ ತೋರಿಸ್ತಾರೆ. ಆಲೂಗಡ್ಡೆ ಬೋಂಡ ಅಂತಂದ್ರೆ ಪ್ರಾಣ ನಂಪ ಪಂಗೆ, ಎಷ್ಟೇ ಕೊಟ್ಟರು ತಿಂತಾ ಇರ್ತಾನೆ ಹಂಡೆ ಹಾಗೆ ಬಾಯಿ ಬಿಟ್ಕೊಂಡೆ ಅಂತ ಗುರುಗಳೇ ಇರುವಂಥ ಪದ್ಯವನ್ನು ಹೇಗೆ ರಚನೆ ಮಾಡಬೇಕು ಅನ್ನುವುದನ್ನು ಕೂಡ ತೋರಿಸ್ತಾರೆ. ಮತ್ತೆ ತಗಣ ನಾನಾನ 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 ಅಂತ ಹೋಗುವಂಥದ್ದು. ಅದಕ್ಕೆ ಒಂದು ಜೋಕನ್ನೇ ಪದ್ಯರೂಪವಾಗಿ ಬರೀತಾರೆ. ಒಬ್ಬ ಕೇಳ್ತಾನೆ, ಯಾಕಪ್ಪ ಹೀಗೆಲ್ಲ ಗೋಳಾಡಿಸುತ್ತೀರಿ,
ನಾಟಕಕ್ಕೆ ಬಂದೋರು ಮಾತಾಡಬಾರ್ದಯ್ಯ. ನಾಟಕ ಶಾಲೆಯಲ್ಲಿ ಸುಮ್ಮನೆ ಮಾತಾಡ್ತಾ ಇರ್ತಾರೆ, ಅದಕ್ಕೆ ಬೇರೆಯವರು ಪಕ್ಕದಲ್ಲಿದ್ದವರು ಯಾಕಪ್ಪ ಹಿಂಗೆ ಮಾತಾಡಿ ಗೋಳಾಡಿಸ್ತೀರಾ ಅಂದರೆ, ಇನ್ನೇನ್ರಿ ಮಾಡೋದು, ಇಷ್ಟು ಕೆಟ್ಟ ನಾಟಕಕ್ಕೆ ಬೇಜಾರು ಆಗೋಲ್ವೇ ಇಲ್ವೇನ್ರಿ ನಿಮ್ಗೆಲ್ಲ ಅಂತ ಕೇಳ್ತಾರೆ. ಅದಕ್ಕೀತ ಮೊದಲೇ ಅವನು ಹೇಳ್ತಾನೆ, ಬೇಜಾರು ಆಗತ್ರಿ ಇಲ್ಲ ಅಂದನೇ ನಾನು ಹಾಗಂತ ನಿದ್ರೆಯಲ್ಲಿ ರೋರ್ನೆ ಹಾಕಿ ಎಬ್ಸಿದ್ರಿ. ಇದು ಮಿತ್ರ. ಮತ್ತೆ ಅವರು ಜಗಣ ನನಾನ 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 ಅಂತ ಎರಡು ಲಘುಗಳ ಮಧ್ಯೆ ಒಂದು ಗುರು ಓಡುವಂಥದ್ದು. ಅದಕ್ಕೆ ಯಾವ ಥರ ನೋಡಿ, ಪ್ರವಾಸಕ್ಕೆ ವೀಸವ ಗಿಟ್ಟಿಸಿಕೊಂಡೆ, ವಿಲಾಯತಿಯಲ್ಲಿಯೇ ವಸ್ತುವ ಕೊಂಡೆ, ದುಬಾರಿ ಪದಾರ್ಥ ವಿದೇಶದಿ ತಂದೆ, ವಿಮಾನದ ಕಟ್ಟೆಯ ಲೇಟನ್ನು ತಿಂದೆ ಅಂತ ಕಸ್ಟಮ್ಸ್ ಅಲ್ಲಿ ಆದಂಥ ಪ್ರಾಬ್ಲಮ್ಮನ್ನೇ ಉದಾಹರಣೆಯಾಗಿ ಕೊಡ್ತಾರೆ. ಫಲಾರವ ಮಾಡಿದ ನಂತರ ಕಾಫಿ ಸುಭೋಜನವಾದರೆ ಕೂಡಲೇ ನಿದ್ರೆ. ಅಂದರೆ ಛಂದಸ್ಸು, ವ್ಯಾಕರಣ ಇವುಗಳನ್ನೆಲ್ಲ ಗಂಭೀರ ಮುಖಮುದ್ರೆಯಲ್ಲಿ ಮೌರ್ನಿಂಗ್ ತರಹ ಆಚರಣೆಯನ್ನು ಮಾಡ್ತಾ ಶೋಕಾಚರಣೆಯಂತೆ ಮಾಡಬೇಕಾಗಿಲ್ಲ. ಅದು ನಗನಗುತ್ತಾ ಸಂತೋಷವಾಗಿ ಕಲಿಯಬೇಕಾದ ವಿಷಯ ಅನ್ನುವುದನ್ನು ತೋರ್ಪಡಿಸಿಕೊಡ್ತಾರೆ. ಭಗಣ ನಾನನ 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 ಅಂತ ಹೋಗುವಂತಹದ್ದು ಒಂದು ಗುರು ಎರಡು ಲಘು. ಅದಕ್ಕೆ ಉದಾಹರಣೆ ನೋಡಿ, ಹಳ್ಳಿಯ ಬಾಲೆಯು ಮುಗ್ಧಳು ಅಲ್ಲವೇ ಆದರೂ ಗಂಡನ ಬುದ್ಧಿಯ ಬಲ್ಲಳು. ಹಳ್ಳಿ ಹುಡುಗಿ ಪೆದ್ದಿ, ಆದರೂ ಗಂಡನ ಬುದ್ಧಿ ಗೊತ್ತಾಗುವಷ್ಟು ಬುದ್ಧಿ ಇದೆ ಅಂತ. ಹೀಗೆ ಅವರು ಸಗಣ ನನ ನನ ಅಂತ ಬರೋದಕ್ಕೆ ನೋಡಿ, ಸರಕಾರದ ಕಾರ್ಯವು ದೇವರ ಕಾರ್ಯ ಕಣೋ, ಉಳಿದಾರಿಗೂ ಸಾಧ್ಯವೇ ಇಲ್ಲ ಕಣೋ, ಭಗವಂತನಿಗೊಬ್ಬನೇ ಮಾತ್ರವೇ ಸಾಧ್ಯ. ಸರ್ಕಾರಿ ಕೆಲಸ ದೇವರ ಕೆಲಸ, ನಾವು ಮಾಡಬಾರದು ಕೆಲಸ ಅಂತ ಪಾವೆಮ್ಮಾಚಾರ್ಯರು ಹೇಳ್ತಾರೆ. ಇದು ತುಂಬಾ ಚೆನ್ನಾಗಿದೆ, ವಿಧಾನಸೌಧದ ಮೇಲೆ ಕೂಡ ಕೆತ್ತಿಸಿದ್ದಾರೆ. ದೇವರ ಕೆಲಸ ಅಂತ ಹೇಳುವ ಮೂಲಕ ಎಷ್ಟೆಲ್ಲ ಉಪದೇಶ ಮಾಡ್ತಾ ಇದ್ದಾರೆ. ದೇವರನ್ನ ನೋಡಬೇಕು ಅಂತಂದ್ರೆ ಹಣ್ಣು ಕಾಯಿ ಇಟ್ಕೊಂಡು ಹೋಗಬೇಕು, ಪ್ರದಕ್ಷಿಣೆಯನ್ನು ಮಾಡಬೇಕು, ಪೂಜಾರಿಗೆ ದಕ್ಷಿಣೆಯನ್ನು ಕೊಡಬೇಕು. ಇಷ್ಟೆಲ್ಲ ಇರುವ ಧ್ವನಿಪೂರ್ಣವಾದ ವಾಕ್ಯ ಇದು. ಸರ್ಕಾರಿ ಕೆಲಸ ದೇವರ ಕೆಲಸ, ಅದನ್ನು ಅಳಿಸಿಬಿಟ್ರೆ ಗತಿ ಏನು? ಈಗ ಸತ್ಯಮೇವ ಜಯತೆ ಅಂತ ಬರೆಸಬೇಕು ಅಂತ ನಿಜಲಿಂಗಪ್ಪನವರು ಹೊರಟ್ರಂತೆ. ದೇವರ ಕೆಲಸ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನುವ ವಾಕ್ಯವನ್ನ ಕೆಂಗಲ್ ಹನುಮಂತೆಯ ಬರೆಸಿದ್ರು. ಅದನ್ನು ಅಳಿಸ್ಬಿಟ್ಟು ಸತ್ಯಮೇವ ಜಯತೆ ಅಂತ ಮಾಡಬೇಕು ಅಂತ ನಿಜಲಿಂಗಪ್ಪ ಹೊರಟಿದ್ದಕ್ಕೆ ಪಾವೆಮ್ ಅವರು ಹೇಳ್ತಾರೆ, ಇದು ತುಂಬಾ ಅನ್ಯಾಯವಲ್ವಾ? ಜಯಿಸಿದ್ದೇ ಸತ್ಯ ಅಂತಂದ್ರೆ ಒಪ್ಕೊಳ್ಬೇಕು ಅಷ್ಟೇ ಅಂತ ಹೇಳ್ತಾರೆ. ಕರುನಾಡಿನ ಭಾಗ್ಯಕ್ಕೆ ಏನೆನಲೈ ಕೆಲಸಂ ಸಿಗದಾರಿಗೂ ಇಲ್ಲೆನುವೆಂ, ಸುಡುಗಾಡಿಗೆ ಹೋದರು ಸಂಕಟ ತಪ್ಪದು ಕೇಳಿ ಹೆಣಬಂ ಸುಡಲೆಲ್ಲಿದೆ ಸೌದೆಯು ಈ ಸಮಯಂ ಅಂತ ಮಾರ್ಮಿಕವಾದ ವಿಷಯಗಳನ್ನು ಕೂಡ ಅವರಷ್ಟು ಸೊಗಸಾಗಿ ಹೇಳ್ತಾರೆ. ಇನ್ನ ಆ ಖ್ಯಾತ ಕರ್ನಾಟಕಗಳು ಅಂತ ಪ್ರಸಿದ್ಧವಾದ 6 ವೃತ್ತಗಳು ಬರುತ್ತವೆ ಕನ್ನಡದ ಚಂಪು ಕಾವ್ಯಗಳಲ್ಲಿ. ಪ್ರಶಸ್ತ ವೃತ್ತಗಳು ಅಂತ ಹೇಳ್ತೇವೆ. ಶಾರ್ದೂಲ ವಿಕ್ರೀಡಿತ, ಮತ್ತೇಭ ವಿಕ್ರೀಡಿತ, ಉತ್ಪಲಮಾಲೆ, ಚಂಪಕಮಾಲೆ, ಸ್ರಗ್ಧರ, ಮಹಾಸ್ರಗ್ಧರ. 19 ಅಕ್ಷರ ಇರುವಂತಹದ್ದು ಶಾರ್ದೂಲ ವಿಕ್ರೀಡಿತ. ಅದೇ ಛಂದಸ್ಸು ಮೊದಲ ಗುರು ಒಂದು 2 ಲಘುವಾಗಿ ಒಡೆದುಕೊಂಡು ಬಿಟ್ರೆ 20 ಅಕ್ಷರ ಆಗುತ್ತೆ. ಒಂದು ಗುರುವಿನ ಬೆಲೆ 2 ಮಾತ್ರೆ, ಒಂದು ಲಘುವಿನ ಬೆಲೆ 1 ಮಾತ್ರೆ. ಮೊದಲ ಗುರುವು 2 ಲಘುವಾಗಿ ಒಡೆದರೆ ಆಗ 19 ಅಕ್ಷರಗಳ ಬದಲು 20 ಅಕ್ಷರ ಇರುತ್ತೆ. ಅದು ಮತ್ತೇಭ ವಿಕ್ರೀಡಿತ. ಶಾರ್ದೂಲ ವಿಕ್ರೀಡಿತ ಅಂದರೆ ಹುಲಿಯ ಆಟ, ಮತ್ತೇಭ ವಿಕ್ರೀಡಿತ ಅಂದರೆ ಮದಿಸಿದ ಆನೆಯ ಆಟ. ಹಾಗೆ ಉತ್ಪಲಮಾಲೆ 20 ಅಕ್ಷರದ ಛಂದಸ್ಸು. ಅದರ ಮೊದಲ ಗುರುವನ್ನು ಒಡೆದರೆ 21 ಅಕ್ಷರವಾಗುತ್ತೆ, ಅದು ಚಂಪಕಮಾಲೆಯಾಗುತ್ತೆ. ಉತ್ಪಲಮಾಲೆ ಅಂದರೆ ಕಮಲಮಾಲೆ, ಚಂಪಕಮಾಲೆ ಅಂದರೆ ಸಂಪಗೆಯ ಮಾಲೆ, ಸ್ರಗ್ಧರ ಅಂದರೆ ಹಾರ ಹಾಕಿಕೊಂಡವಳು, ಅದು 21 ಅಕ್ಷರದ ಛಂದಸ್ಸು. ಅದರ ಮೊದಲ ಗುರುವನ್ನು ಲಘು ಮಾಡಿದ್ರೆ ಮಹಾಸ್ರಗ್ಧರ 22 ಅಕ್ಷರದ ಛಂದಸ್ಸು. ಹೀಗೆ ಈ 6 ಛಂದಸ್ಸುಗಳನ್ನು ಹೆಚ್ಚಾಗಿ ಬಳಸಿಕೊಂಡಿದ್ದಾರೆ. ಅದರೊಳಗೂ ಮತ್ತೆ ಭವಿಕ್ರೀಡಿತ, ಚಂಪಕಮಾಲ, ಉತ್ಪಲಮಾಲ ಇವುಗಳು ಹೆಚ್ಚು. ಅದಾದ ಮೇಲೆ ಶಾರ್ದೂಲ ವಿಕ್ರೀಡಿತ, ಆಮೇಲೆ ಮಹಾಸ್ರಗ್ಧರೆ, ಕಟ್ಟ ಕಡೆಗೆ ಸ್ರಗ್ಧರೆ. ಈ ರೀತಿಯಾದದ್ದು ಕನ್ನಡ ಛಂದಸ್ಸುಗಳ ರೀತಿ. ಅದನ್ನು ಕ್ಲಾಸ್ ಥರ ಆಗಿದ್ದರೆ ಎಲ್ಲ ಪ್ರಸ್ತಾರ ಹಾಕಿ ವಿವರಿಸಿ ತೋರಿಸಬಹುದಾಗಿತ್ತು. ಇದು ಸ್ವಲ್ಪ ಬೋರ್ ಆದೀತು ಅಂತ ಕಡಿಮೆ ಮಾಡಿಕೊಳ್ತೀನಿ. ಆದರೂ ಚಂಪಕಮಾಲೆ, ಉತ್ಪಲಮಾಲೆ ಇತ್ಯಾದಿಗಳನ್ನೆಲ್ಲ ತೋರಿಸುವುದು ಸ್ವಲ್ಪ ಪ್ರಯೋಜನಕಾರಿ ಅಂತ ಆ ಪ್ರಸ್ತಾರವನ್ನು ಹಾಕಿ ತೋರಿಸ್ತೀನಿ. ಶಾರ್ದೂಲ ವಿಕ್ರೀಡಿತ ಹೇಗೆ ಬರುತ್ತೆ ಅಂತ. ಮೊದಲಿಗೆ ನಾನ ನನ ನಾನ ನಾನ
ನ ನ ನ ಅಲ್ಲಿಗೊಂದು ವಿರಾಮ ಬರುತ್ತೆ ಯತಿ ನಾ ನಾ ನ ನಾ ನಾ ನ ನಾ ನಾ ನ ನಾ ನಾ ನ ನಾ. ಈ ರೀತಿಯಾಗಿ ಶಾರ್ದೂಲ ವಿಕ್ರೀಡಿತ ನಮಗೆ ತುಂಬಾ ಪ್ರಸಿದ್ಧವಾದ ಎಷ್ಟೆಷ್ಟೋ ಶ್ಲೋಕಗಳಿವೆ, ಅವೆಲ್ಲ ಇದರೊಳಗೆ ಬರುತ್ತೆ. ಸಾಮಾಂ ಪಾತು ಸರಸ್ವತಿ ಭಗವತಿ, ಅಲ್ಲಿಗೆ ವಿರಾಮ. ನಿಶೇಷ ಜಡ್ಯಾಪಹ ಜಡ್ಯಾಪಹ. ಇಲ್ಲಿ ನೋಡಿ, ಸಾ ಮಾಂ ಪಾ ತು ಸ ರಸ್ ವತಿ ಭಗವತಿ ನಿಶೇಷ ಜಡ್ಯಾಪಹ. ಅಷ್ಟು ಅದೇ ಗುರು ಅದೇ ಲಘು. ಇಲ್ಲಿ ಕೆಲವರಿಗೆ ನೀ ಲಘುವಲ್ಲ ಅಂತ ಅನ್ಸ್ಬಹುದು. ನಿಶೇಷ ಅದ ಇರೋದು ಹೀಗಾಗಿ ಅದು ಗುರುವೇ ಆಗುತ್ತೆ. ಈ ತರಹ ಒಂದು ಶಾರ್ದೂಲ ವಿಕ್ರೀಡಿತ. ಈ ತರ ಬರೆಯೋದು ಪರಮ ಕಷ್ಟ ಇದೆ. ಛಂದಸ್ಸಿನ ಮೊದಲು ಅಭ್ಯಾಸ ಮಾಡುವಾಗ ಪ್ರಾಣ ಸಂಕಟವೇ ಆಗುತ್ತೆ. ಈ ಕಟ್ಟಲೆಯಲ್ಲಿ, ಈ ಕಟ್ಟುನಿಟ್ಟಲ್ಲಿ ಬರೆಯೋದು. ಕೆಲವರು ಹೇಳೋದುಂಟು, ಹಳೆಯ ಕವಿಗಳು ಈ ಛಂದಸ್ಸಿಗೆ ಪ್ರಾಸಕ್ಕೆ ಎಲ್ಲ ಕಟ್ಟಲೆಗಳಿಗೆ ದಾಸರಾಗಿ ಏನೂ ಸೊಗಸಿಲ್ಲದ ಕಾವ್ಯ ಕಂತೆಗಳನ್ನು ಬರೆದು ಹಾಕ್ಬಿಟ್ರು ಅಂತ. ಡಿ ವಿ ಜಿಯವರು ಹೇಳ್ತಾರೆ, ಇಷ್ಟೆಲ್ಲ ನಿಯಮ ಇದ್ರೂ ಹಾಳು ಮೂಳು ಕಾವ್ಯಗಳನ್ನು ಬರೆಯೋಕ್ಕಾಯ್ತು ಅಂದ್ರೆ ನಿಯಮವೇ ಇಲ್ಲದೆ ಇದ್ರೆ ಇನ್ನೆಷ್ಟು ಬರೆದು ಬಿಡ್ತಾ ಇದ್ರು ಅಂತ. ಮಿತ್ರ ಅವರೊಂದು ಕಡೆ ಹೇಳ್ತಾರೆ, ಇಲ್ಲಿಯೇ ಛಂದೋಮಿತ್ರದಲ್ಲಿಯೇ ಬರುತ್ತೆ, ಬಸ್ಸಿನಲ್ಲಿ ಒಬ್ಬ ಕಾಲ್ ಮೇಲೆ ಬೂಟ್ ಕಾಲು ಹಾಕಿ ತುಳಿದು ಬಿಡ್ತಾನೆ ರಶ್ಶಲ್ಲಿ. ಆಮೇಲೆ ಸಾರಿ ನೋಡ್ಲಿಲ್ಲ ಅಂತ. ನೋಡ್ದೇನೆ ಇಷ್ಟು ಜೋರಾಗಿ ತುಳಿದವನು ಇನ್ನು ನೋಡ್ತಿದ್ರೆ ಇನ್ಯಾವ ತರ ತುಳಿತಾ ಇದ್ನು ಅಂತ. ಹಾಗೆ ಆ ಸ್ಥಿತಿ ಆಗ್ಬಿಡುತ್ತೆ. ಅದನ್ನ ಅವ್ರು ಹೇಳ್ತಾರೆ. ಆ ಶಾರ್ದೂಲ ವಿಕ್ರೀಡಿತಕ್ಕೆ ಇವರ ಉದಾಹರಣೆ ನೋಡಿ. ಚೌಕಾಶಿ ವ್ಯವಹಾರವೇ ಹೊಲಸು ಒಂದೇ ಮಾತು ಒಂದೇ ಪದಂ. ಚೌಕಾಶಿ ವ್ಯವಹಾರವೇ ಹೊಲಸು ಒಂದೇ ಮಾತು ಒಂದೇ ದರಂ. ಬೇಕಾಗಿದ್ದರೆ ಕೊಳ್ಳಿ ಬೇಡವೆನೆ ಬೇರೊಬ್ಬಂಗೆ ಜಾಗಂ ಬಿಡಿ. ಸಾಕೋ ಸಾಕಿದು ವಾದ ತಂತ್ರ ಬೆಲೆಯಂ ನಿರ್ಧಾರದಿಂ ಹೇಳುವೆಂ. ನಾಗಾಲೋಟದಿ ಓಡುತ್ತಿರ್ಪ ಜಗದೊಳ್ ಚಾಂಚಲ್ಯ ಕೇಕಾಸ್ಪದಂ. ಎಲ್ಲ ಜಗತ್ತು ಓಡ್ತಾ ಇದೆ, ನಾವು ನಿರ್ಧಾರವಾಗಿ ಒಂದೇ ಬೆಲೆ ಹೇಳ್ತೀವಿ, ಚೌಕಾಸಿ ವ್ಯವಹಾರ ಮಾಡೋದೇ ಇಲ್ಲ ಅಂತ ಅಂಗಡಿಯವರು ಹೇಳುವಂತೆ. ಈ ತರಹದ ಶಾರ್ದೂಲ ವಿಕ್ರೀಡಿತ. ಮತ್ತೇಭ ವಿಕ್ರೀಡಿತ. ಈ ಮೊದಲ ಗುರು ಯಾವುದಿದೆ ಅದನ್ನ ಎರಡು ಲಘುವಾಗಿ ಮಾಡಿಬಿಟ್ರೆ ಮತ್ತೇಭ ವಿಕ್ರೀಡಿತ. ಈಗ ಸಾಮಾಂ ಅಂತಂದಕ್ಕೆ ನೋಡಿ, ಈ ಪದವನ್ನೇ ಬದಲಾಯಿಸ್ಬಿಡ್ತೀನಿ, ದಯಯಾ ಅಂತ. ದಯಯಾ ಪಾತು ಸರಸ್ವತಿ ಭಗವತಿ ನಿಶೇಷ ಜಡ್ಯಾಪಹ. ದಯೆಯಿಂ ಪಾಲಿಕೆ ಭಾರತಿ ಭಗವತಿ ನಿಶೇಷ ಜಡ್ಯಾಪಹಳ್ ಅಂತ ಬೇಕಾದ್ರೆ ಕನ್ನಡಕ್ಕೂ ಅನುವಾದ ಮಾಡಿಬಿಡ್ಬೋದಾ, ಏನು ತೊಂದರೆ ಇಲ್ಲ. ನನ ಸೋಮೇಶ್ವರನ ಇದು ಪ್ರಸಿದ್ಧವಾದ ಸೋಮೇಶ್ವರ ಶತಕ ಇದೇ ಛಂದಸ್ಥದಲ್ಲಿರುವಂಥದ್ದು. ಚರಿಪಾರಣ್ಯದ ಪಕ್ಷಿಗೊಂದು ತರುಗೊಡ್ಡಾಗಲ್ ಫಲಂ ತೀವಿದ ಮರಗಳ್ ಪುಟ್ಟವೆ ಪುಷ್ಪಮೊಂದು ಬಳಲಲ್ ಭೃಂಗಕ್ಕೆ ಪೂವಿಲ್ಲವೇ ನಿರುತಂ ಸತ್ಕವಿ ಗರ್ವ ಗರ್ವಿ. ಇದೇ ತರದ್ದು ಛಂದಸ್ಸು. ಇದು ತುಂಬ ಸೊಗಸು. ಯಾಕೆಂದರೆ 3 ಗುರುಗಳು ಒಟ್ಟಿಗೆ ಬಂದ್ಬಿಟ್ರೆ ಕನ್ನಡಕ್ಕೆ ಕಷ್ಟ. ಅದಕ್ಕೆ ಮೊದಲು ಒಂದು ಗುರುವನ್ನು ಲಘು ಮಾಡಿಕೊಂಡ್ರೆ ಸ್ವಲ್ಪ ಸುಲಭವಾಗುತ್ತೆ. ಇವರ ಉದಾಹರಣೆ ನೋಡಿ. ಅನಿರೀಕ್ಷಿತ ಯಾವ ಛಂದೋವಿಧನೂ ಕೂಡ ನಾಗವರ್ಮಾದಿಗಳು ಬೆಚ್ಚಿ ಬೀಳುವಂತ ಉದಾಹರಣೆ. ಮನೆಯಲ್ಲೇ ಕುಡಿಯೋಣವೆಂದರದಕಂ ಕರ್ಫ್ಯೂ ವಿಧಾನಂ ಗಡ. ಒಬ್ಬ ಕುಡುಕನ ಸಂಕಟ. ಮನೆಯಲ್ಲೇ ಕುಡಿಯೋಣವೆಂದರೆ ಅದಕಂ ಕರ್ಫ್ಯೂ ವಿಧಾನಂ ಗಡ. ಶನಿಕಾಟಂಗಳು ಅಶ್ರುವಾಯು ಸಿಡಿತಂ ಪತ್ನಿ ಸುಪುತ್ರರ್ಗಳಿಂ. ಟಿಯರ್ ಗ್ಯಾಸ್ ಮೊದಲು, ಪತ್ನಿ ಸುಪುತ್ರರು ಕಣ್ಣೀರಿಡುತ್ತಾರೆ. ಕೊನೆಗ ಮಾಲಿಕ ಕೂಡ ಒಮ್ಮೆಗೆಲೆ ಲಾಠಿ ಚಾರ್ಜು ಗೈಸಿರ್ದಪಂ. ಬಾಡಿಗೆ ಮನೆಯಲ್ಲಿರೋದು ಇವನು. ಮನೆ ಯಜಮಾನ ಯಾವುದೋ ಅವೇಳಿಯಲ್ಲಿ ಬಂದು ಅವ್ರ ಮನೆ ಬಾಗಿಲು ತಟ್ಟಿಬಿಟ್ರೆ ಕುಡಿದು ತತ್ಕ್ಷಣವೇ ಲಟ್ ಅಂತ ಅವನು ಒನಕೆಯನ್ನೇ ತೆಗೆದುಕೊಂಡು ಹೊಡಿತಾನು. ಹೀಗಾಗಿ ಲಾಠಿ ಚಾರ್ಜು. ಕೊನೆಯಾಯ್ತೆ ನನಗೊಂದೆ ಸೂತ್ರ ವಧುವೆ ಕಂಡಲ್ಲಿ ಗುಂಡಿಕ್ಕುವೆಂ. ಹಾಗಾಗಿ ನನಗೀಗಿರೋದು ಒಂದೇ ಸೂತ್ರ, ಕಂಡಲ್ಲಿ ಗುಂಡಿಕ್ಕುವೆಂ ಅಂತ.
ಇಲ್ಲಿ ಮಿತ್ರ ಅವರ ಹಾಸ್ಯದ ಕಾವ್ಯ ಯಾವ ಪ್ರಮಾಣದಲ್ಲಿದೆ ನೋಡಿ. ಅಷ್ಟನ್ನು ಪೊಲೀಸ್ ಪರಿಭಾಷೆ ಬಳಸ್ಕೊಂಡಿದ್ದಾರೆ. ಕರ್ಫ್ಯೂ, ಅಶ್ರುವಾಯು, ಲಾಠಿ ಚಾರ್ಜು, ಕಂಡಲ್ಲಿ ಗುಂಡು, ಶೂಟ್ ಅಟ್ ಸೈಟ್. ಆ ಗುಂಡು ಅನ್ನೊಳಗಿರುವ ಶ್ಲೇಷ, ಅಶ್ರುವಾಯು ಸಿಡಿತ ಅನ್ನೋದ್ರೊಳಗಿರುವಂತಹ ಪನ್ನು, ಇವೆಲ್ಲ ಕೂಡ ಅದೆಷ್ಟು ಚೆನ್ನಾಗಿರುವಂಥದ್ದು. ಮತ್ತೆ ಡೊನೇಷನ್ ಬಗ್ಗೆ ಹೇಳ್ತಾರೆ. ತುಳಿದೆಂ ಸಾವಿರ ಶಾಲೆ ಮೆಟ್ಟಲುಗಳಂ ಪುತ್ರಂಗೆ ಸೀಟೊಂದಕ್ಕೆ ಕಳೆದೇ ಬಿಟ್ಟರು ಮಾನ ವಂತಿಕೆಗಳಂ ಕೇಳುತ್ತೆ ಧಾರಾಳದಿಂ. ಡೊನೇಷನ್ ಕೇಳಿ ಮಾನ ಕಳೆದು ಬಿಟ್ರು. ಮಳೆಯನ್ನೆಲ್ಲಿ ತರೋಣ ಹೇಳಿ ಬರದಿಂ ಕಂಗೆಟ್ಟ ಆದಾಯದೊಳ್. ಬರದಿಂದ ಒದ್ದಾಡ್ತಾ ಇದ್ರೆ ಮಳೆ ಸುರಿಸಬೇಕು ಅಂತ ಕೇಳ್ತಾರೆ. ಅದು ಹೇಗೆ ಸಾಧ್ಯ? ತಳಿಯನ್ನುತ್ತಮ ರೀತಿಯಂ ಬೆಳೆಸಲಿಕ್ಕೆಲ್ಲಿರ್ಪುದಂತರ್ಜಲಂ. ಗಂಭೀರವಾಗಿದೆ ಈ ಪದ್ಯ. ತಳಿ ಎಂದರೆ ಮಕ್ಕಳು, ಅವರನ್ನು ಬೆಳೆಸೋದಕ್ಕೆ ಅಂತರ್ಜಲ ಎಲ್ಲಿಂದ, ಅಂಡರ್ ವಾಟರ್, ಗ್ರೌಂಡ್ ವಾಟರ್ ರಿಸೋರ್ಸ್ ಎಲ್ಲಿಂದ ಇದೆ? ಎಲ್ಲ ಬೋರ್ವೆಲ್ ಹಾಕಿ ಹೀರು ಬಿಡ್ತಾ ಇರೋವಾಗ ಬಂಜರು ಭೂಮಿ ಆಗ್ತಾ ಇದೆಯಲ್ಲ, ಓದಿಗೆ ಅವಕಾಶ ಇಲ್ಲದೆ ಇದ್ರೆ ಹೇಗೆ ಅಂತನ್ನುವಂಥದ್ದು. ಈ ರೀತಿ ಸಮಕಾಲೀನವಾದ ಪರಿಸ್ಥಿತಿಗಳ ಬಗ್ಗೆ ರಿಫ್ಲೆಕ್ಷನ್ ಅನ್ನು ಕೂಡ ಆನುಷಂಗಿಕವಾಗಿ ತೋರಿಸ್ತಾರೆ. ಮತ್ತು ವಿದ್ಯಾರ್ಥಿಗಳ ಬದುಕಿಗೆ ಯಾವುದು ಹೊಸತಲ್ಲ, ಅದನ್ನು ನಾವು ನೋಡಬೇಕು. ಇನ್ನು ಉತ್ಪಲಮಾಲೆ ನೋಡಿ. ಉತ್ಪಲಮಾಲೆ 20 ಅಕ್ಷರದ ಛಂದಸ್ಸು. ಅದನ್ನ ಪ್ರಸ್ತಾರ ಹಾಕಿ ಸುಮ್ಮನೆ ತೋರಿಸ್ತೀನಿ. ಉತ್ಪಲಮಾಲೆಯಲ್ಲಿ ನಾನನ ನಾನನ ನನನ ನಾನನ 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 ಅಂತ ಬರುತ್ತೆ. ನಾನನ 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 ನನನ ನಾ ನನ ನಾ ನನ ನಾನ ನಾನ ನಾ ಅಂತ. ಈ ಉತ್ಪಲಮಾಲೆಯಲ್ಲಿ ಅವರು ಎಷ್ಟು ಸೊಗಸಾದ ಸೂತ್ರ ಕೊಡ್ತಾರೆ ಅಂದ್ರೆ, ಮೇಲಧಿಕಾರಿಗಿಂತಲೂ ಮೇಲಧಿಕಾರಿಯೇ ಮೇಲು ಕಾಣಿರೋ ಅಂತ. ಮೇಲಧಿಕಾರಿಗಿಂತಲೂ, ಇಲ್ಲಿ ಶ್ಲೇಷ ನೋಡಿ, ಇಂಗ್ಲಿಷು ಕನ್ನಡದ್ದು. ಮೇಲಧಿಕಾರಿಯೇ ಕಾರಿಯೇ ಮೇಲು ಕಾಣಿರೋ. ಇಂಗ್ಲಿಷಲ್ಲೇ ಬರೆದು ಬಿಟ್ಟಿದ್ದೀನಿ ಮೇಲು ಅಂತ. ಅಂದರೆ ಮೇಲು ಅನ್ನೋದು ಕನ್ನಡದಲ್ಲಿದ್ದರೆ ಒಂದರ್ಥವಾಗುತ್ತೆ, ಇಂಗ್ಲಿಷಲ್ಲಿದ್ದರೆ ಇನ್ನೊಂದು ಅರ್ಥವಾಗುತ್ತೆ. ಇದು ಅವರ ಒಂದು ಸೂತ್ರ. ಹೀಗೆ ಯಾರಿಗೆ ತಾನೇ ಛಂದಸ್ಸಿನ ಜ್ಞಾಪಕ ಇಟ್ಕೊಳ್ಳೋದು ಕಷ್ಟವಾಗುತ್ತೆ. ಒಂದು ಛಂದಸ್ಸಿನ ಒಂದು ಸಾಲು ಜ್ಞಾಪಕ ಇಟ್ಕೊಂಡ್ರೆ ಗುರು ಲಘು ಪ್ರಸ್ತಾರ ಹಾಕ್ಬೋದು. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಗುರು ಲಘು ಪ್ರಸ್ತಾರ ಹಾಕಿಂತ. ಈ ತರ ಇಟ್ಕೊಳ್ಳೋದು ಎಷ್ಟು ಸೊಗಸು. ಮೇಲಧಿಕಾರಿಗಿಂತಲೂ ಮೇಲಧಿಕಾರಿಯೇ ಮೇಲು ಕಾಣಿರೋ ಅಂತ. ಲಂಚವ ಕೈಲಿ ಮುಟ್ಟುವುದೇ ಛಿ ಅದು ಪಾಪದ ಕಾರ್ಯ ಕಾಣಿರೋ. ಲಂಚವನ್ನು ಕೈಯಲ್ಲಿ ಮುಟ್ಟೋದೆ ಛಿ, ಅದು ಪಾಪ ಕಾರ್ಯ. ಕೊಂಚವು ಬುದ್ಧಿ ಇಲ್ಲ ನಿಮಗಾರಿಗೂ ಜೇಬಿಗೆ ಹಾಕಿ ಹೋಗಿರೋ ಅಂತ. ಮುಟ್ಟೋದಿಲ್ಲ ಅಂತ ಅರ್ಥ, ತಗೊಳ್ಳೋದಿಲ್ಲ ಅಂತೇನಲ್ವಲ್ಲ. ಲಂಚ ನಿರೋಧ ಶಾಖೆಯವರಿಲ್ಲಿಯೇ ಗಸ್ತನು ಹಾಕುತ್ತಿರ್ಪರೋ. ಆಂಟಿ ಕರಪ್ಷನ್ ಡಿಪಾರ್ಟ್ಮೆಂಟ್ ಇಲ್ಲೇ ಗಸ್ತ್ ಹಾಕ್ತಾ ಇದೆ. ಅದಕ್ಕೆ ಕೊಂಚವನೇಕೆ ನಾನವರ ಪಾಲಿಗೆ ಸಲ್ಲಿಸಬೇಕು ಸಿಲ್ಕುತಂ. ಜೇಬ್ಗೆ ಹಾಕುವುದ್ರೆ ಗೊತ್ತಾಗೋದಿಲ್ಲ, ಮನೆಯಿಂದ ತಗೊಂಡು ಬಂದಿದ್ದೆ ಅಂತ. ತಗೊಳ್ಳುವಾಗ ತಾನೇ ಗೊತ್ತಾಗುತ್ತೆ, ಜೇಬ್ಗೆ ಹಾಕಿದರೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ವ್ಯಂಗ್ಯ ಮಾಡ್ತಾರೆ. ಮುಂದೆ ಚಂಪಕಮಾಲೆಯಲ್ಲಿ ನೋಡಿ, ಸೊಳ್ಳೆಯ ಬಗ್ಗೆ. ಚಂಪಕಮಾಲೆ ಈ ಮೊದಲ ಗುರುವನ್ನ 2 ಲಘುವಾಗಿ ಮಾಡಿಬಿಟ್ರೆ ಆಯಿತು, ಅದೇ ಚಂಪಕಮಾಲೆ. ಕಿವಿ ಬಳಿ ನಾನನ ಅನ್ನೋದು ನನನನ ಆಗುತ್ತೆ. ಕಿವಿ ಬಳಿ ನಿಂದು ಹಾಡುವುದದೇ ತಕ್ಕೆ ಸೊಳ್ಳೆಯು ನೀವು ಬಲ್ಲಿರ. ಈ ಸೊಳ್ಳೆ ಕಿವಿಯ ಬಳಿ ನಿಂದು ಯಾತಕ್ಕೆ ಹಾಡುತ್ತೆ? ಇವ ನಿಜದಿಂದ ಲೆಚ್ಚರದೊಳಿರ್ಪನೋ ಇಲ್ಲವೋ ನೋಡಲಲ್ಲವೇ. ಇವ್ ನಿಜವಾಗ್ಲೂ ಎಚ್ಚರದಲ್ಲಿದ್ದಾನೋ ಇಲ್ಲವೋ ಅಂತ ಮಿತ್ರ ಅವರು ಅದಕ್ಕೆ ವ್ಯಂಗ್ಯ ಮಾಡೋರು. ಪಾಪ ಸೊಳ್ಳೆಗಳಿಗೂ ಎಚ್ಚರದಲ್ಲಿದ್ದವರನ್ನ ಹಿಂಸೆ ಮಾಡಬಾರದು ಅಂತ ಉಂಟು. ಆ ಎಥಿಕ್ಸು ನಮ್ಮವರಿಗಿಲ್ಲವಲ್ಲ. ಭವವಿದು ನಿದ್ದೆಯಂ ತಹುದು ಕಷ್ಟದ ಸೊಳ್ಳೆಯು ಹಾಡಿನೊಳ್ಪುದೈ ಜವದಲ್ಲಿ ಎಚ್ಚರಂಗೊಳಿರಿ ಬೊಜ್ಜಿನ ಸೊಳ್ಳೆಯ ಜಜ್ಜಿ ಹಾಕಿರೈ. ಈ ಭವ, ಈ ಜಗತ್ತು ನಮಗೆ ನಿದ್ರೆಯನ್ನು ತರುತ್ತೆ, ಕಷ್ಟವೇ ಸೊಳ್ಳೆಯ ಹಾಡಿದ್ದಂತೆ ಅಂತ. ಅಂದರೆ ಕಷ್ಟ ನಮಗೆ ಬರದೇ ಇದ್ದರೆ ನಾವು ನಿದ್ರೆಯಿಂದ ಏಳೋದಿಲ್ಲ, ಕಷ್ಟ ಬಂದಾಗ ನಿದ್ರೆಯಿಂದ ಎಳ್ತೀವಿ. ಹಾಗೆಂತ ಸೊಳ್ಳೆಯ ಕಚ್ಚುವಿಕೆಗೂ ನಾವು ತುತ್ತಾಗಬೇಕಾಗಿಲ್ಲ, ಅದನ್ನು ಹೊಸಿಕೆ ಹಾಕಬೇಕು ಅಂತ. ಪೂರ್ವಾರ್ಧದ ಹಾಸ್ಯ ಉತ್ತರಾರ್ಧದ ಗಾಂಭೀರ್ಯಕ್ಕೆ, ತತ್ವಕ್ಕೆ ಬಂದುಬಿಡುತ್ತಲ್ಲ, ಇದು ತುಂಬ ಸೊಗಸಾಗಿರುವಂಥದ್ದು. ಆಮೇಲೆ ಅವರ ಸ್ರಗ್ಧರ ತುಂಬ ಸೊಗಸಾದಂಥ ಒಂದು ಉದಾಹರಣೆ ಇಲ್ಲಿದೆ. ಸ್ರಗ್ಧರ ಛಂದಸ್ಸಿಗೆ ಇದು ಮೂರ್ತಿರಾಯರ ಮಾಡಿದ ಜೋಕ್ ಅಂತ ಅವರೊಂದು ಕಡೆ ಹೇಳಿದ್ರು. ಅದರ ಆಧಾರದ ಮೇಲೆ ಬರೆದಿದ್ದು. ದ್ವೈತಂ ನಮ್ಮೊಂದು ತತ್ವಂ
ತಿಳಿದಿರು ಮಗಳೇ ನಾನಾ 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 ನನ 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 ನಾನ ನಾನಾ ನನಾನ ಅಂತ ಬರುತ್ತೆ. ಸ್ವಲ್ಪ ಕಷ್ಟವಾದ ಛಂದಸ್ಸು. ಸಂಸ್ಕೃತದಲ್ಲೇ ಇದರ ಶ್ರದ್ಧರಾದಲ್ಲಿ ತುಂಬ ಪದ್ಯಗಳನ್ನು ಬರೆದವರಿಲ್ಲ. ಕೆಲವು ಶತಕಗಳು ಇವೆ, ಅದು ಬಿಟ್ಟರೆ ತುಂಬ ಶ್ರದ್ಧರಗಳನ್ನು ಬರೆದದ್ದು ಈಚಿನ ಕವಿಗಳು ಪಾಂಡಿತ್ಯ ಪ್ರದರ್ಶನಕ್ಕೆ. ಕಾಳಿದಾಸಾದಿಗಳೆಲ್ಲ ಬೆರಳೆಣಿಕೆಯಲ್ಲಿ, ಇಡೀ ಶಾಕುಂತಲದಲ್ಲಿ 2 ಶ್ರದ್ಧರಾವೃತ್ತ ಛಂದಸ್ಸು ಇರೋದು. ಇಡೀ ಮಾಲವಿಕಾಗ್ನಿಮಿತ್ರದಲ್ಲಿ 2 ಛಂದಸ್ಸಿರುವಂಥದ್ದು. ಪ್ರಾಯಶಃ ವಿಕ್ರಮೋರ್ವಶೀಯದಲ್ಲಿ ಒಂದೂ ಇಲ್ಲವೇ ಇಲ್ಲ. ಭಾಸನಲ್ಲಿಯೂ ಅಷ್ಟೇ ಬೆರಳೆಣಿಕೆಯಲ್ಲಿ ಮಾತ್ರ ಬರುವಂಥದ್ದು. ಇನ್ನು ಕಾಳಿದಾಸ ತನ್ನ ಮಹಾಕಾವ್ಯ ಖಂಡಕಾವ್ಯಗಳಲ್ಲಿ ಒಂದೂ ಶ್ರದ್ಧರ ಬಳಸಿಲ್ಲ. ಪ್ರಾಯಶಃ ಅವನು ಬಳಸಿರುವಂಥ ಶ್ರದ್ಧರ ಎಲ್ಲ ಸೇರಿಸಿ ಒಟ್ಟು 4 ಇರೋದೇನು ಅಂತ ಅನಿಸುತ್ತೆ. 4-5 ಇರ್ಬೋದಷ್ಟೇ. ದ್ವೈತಂ ನಮ್ಮೊಂದು ತತ್ವಂ ತಿಳಿದಿರು ಮಗಳೇ, ತಂದೆ ಮಗಳಿಗೆ ಹೇಳ್ತಾ ಇರುವಂಥದ್ದು. ನಾವು ದ್ವೈತಿಗಳಮ್ಮ. ಅದು ಯಾವ ರೀತಿ ದ್ವೈತಿಗಳು? ದ್ವೈತಂ ನಮ್ಮೊಂದು ತತ್ವಂ ತಿಳಿದಿರು ಮಗಳೇ, ಗೀತವೇ ಬೇರೆ, ಆ ಸಂಗೀತಂ ಪೇಳ್ವಾತನೇ ಬೇರೆ. ಹಾಡೇ ಬೇರೆ, ಹಾಡು ಕಲಿಸ್ಕೊಡುವವನೇ ಬೇರೆ. ಇದು ದ್ವೈತ ನಮ್ಮದು. ಮನೆತನದ ಮರ್ಯಾದೆಯೂ ಮುಖ್ಯ ಗೊತ್ತೇ, ಮನೆತನದ ಮರ್ಯಾದೆಯೂ ಮುಖ್ಯ ಗೊತ್ತೇ ಅಂತ. ಇಂತೆಲ್ಲಂ ತಂದೆ ಮುನ್ನಂ ತಿಳಿಸಿ ಕಲಿಯಲಿಕ್ಕೆಂದು ಬಿಟ್ಟಿರ್ದೊಡಂ. ಇಷ್ಟೆಲ್ಲ ತಂದೆ ಹೇಳಿ ಕಳಿಸಿಕೊಟ್ಟಿದ್ರು. ಆ ಗೀತಾಚಾರ್ಯಂಗೆ ಸೋತಳ್ ಮಗಳು ನಿಜ ದಿನ ದ್ವೈತಮಂ ಸಾಧಿಸಿರ್ದಳ್. ಗೀತಾಚಾರ್ಯ ಅಂತ ಹೇಳುವಾಗಲೇ ಸಂಗೀತ ಹೇಳಿಕೊಡೋರು ದ್ವೈತಿಗಳು ಅಂತ ಒಂದು ಬುದ್ಧಿ. ಮತ್ತೆ ತಂದೆ ದ್ವೈತಿ ಅಂತ ಹೇಳುವಾಗಲೇನೆ ದ್ವೈತಂ ಅಂತ ಅವರು ಅದ್ವೈತಿಗಳಿರಬೇಕು. ಅವರು ಸ್ಮಾರ್ತರು ಮಾಧ್ವರನ್ ಮದುವೆ ಆಗಿದ್ದ ಆ ಕಾಲಕ್ಕೆ ಬಹಳ ದೊಡ್ಡ ಕ್ರಾಂತಿ. ಇಲ್ಲಿ ಮಾಧ್ವರನ್ನ ಮದುವೆ ಆಗಿ ಅವಳು ಅದ್ವೈತವನ್ನು ಸಾಧಿಸಿಬಿಟ್ಲು ಅನ್ನೋದು ಅಲ್ಲಿರುವಂಥ ಮತ್ತೊಂದು ಕಾಂಟ್ರಾಸ್ಟ್. ಅಂದರೆ ಭಾಷೆಯ ಚಮತ್ಕಾರ, ಅರ್ಥದ ಸ್ವಾರಸ್ಯ ಯಾವ ಥರ ಬರುತ್ತೆ ಅನ್ನೋದನ್ನು ನಾವೆಲ್ಲಿ ನೋಡಬಹುದು. ಮತ್ತೆ ಅವರು ಗಂಭೀರವಾದ ಪದ್ಯಗಳನ್ನು ಬರೆಯೋದಕ್ಕೆ ಒಂದು ಉದಾಹರಣೆ ಕಾಳಿದಾಸನ ಮಾಲವಿಕಾಗ್ನಿಮಿತ್ರದ ಮಂಗಳ ಶ್ಲೋಕ ನಾಂದಿ ಪದ್ಯ. ಅದು ಮೂಲದಲ್ಲಿ ಶ್ರದ್ಧರಾ ಛಂದಸ್ಸಲ್ಲಿದೆ. ಇವರದನ್ನು ಮಹಾಶ್ರದ್ಧರಾ ಛಂದಸ್ಸಿನಲ್ಲಿ ಅನುವಾದ ಮಾಡಿದ್ದಾರೆ. ಮೂಲ ಏಕೈಶ್ವರ್ಯೇ ಸ್ಥಿತೋಪಿ ಪ್ರಣತ ಬಹುಫಲೇ ಯಸ್ವಯಂ ಕೃತ್ತಿವಾಸ ಕಾಂತಾ ಸಮ್ಮಿಶ್ರ ದೇಹೋಪ್ಯವಿಷಯ ಮನಸಾಂ ಯಃ ಪರಸ್ತಾದ್ಯತೀನಾಂ ಅಷ್ಟಾಭಿರ್ಯಸ್ಯ ಕೃತ್ಸ್ನಂ ಜಗದಪಿ ತನುರ್ಬಿಭ್ರತೋ ನಾಭಿಮಾನ ಸನ್ಮಾರ್ಗಾಲೋಕನಾಯ ವ್ಯಪನಯತು ಸವಸ್ತಾಮಸೀಂ ವೃತ್ತಿಮೀಶಃ ಅಂತ ಪದ್ಯ. ಅದಕ್ಕೆ ಇವರ ಅನುವಾದ ಸಕಲೈಶ್ವರ್ಯಕ್ಕೆ ನಾಥಂ ಎರೆದವರಿಗೆ ದಾತಂ ಸ್ವಯಂ ಚರ್ಮವಸ್ತ್ರಂ. ಸಕಲೈಶ್ವರ್ಯಕ್ಕೆ ನಾಥಂ ಎರೆದವರಿಗೆ ದಾತಂ ಸ್ವಯಂ ಚರ್ಮವಸ್ತ್ರಂ. ಪುಗಿಸಿರ್ದುಂ ದೇಹದಲ್ಲೇ ಗಿರಿಜರಮಣಿಯಂ ಕಾಮದೂರಂ ಯತೀಂದ್ರಂ. ಜಗವಂ ಕಾಪಾಡಿ ತನ್ನೆಣ್ ಬಗೆಯ ತನುಗಳಿಂ ನಿರ್ಮಮಾಂತಸ್ವರೂಪಂ. ಸುಖಮಾರ್ಗಂ ಕಾಂಬವೋಲ್ ನಮ್ಮ ಕಹಿಗುಣಗಳಂ ನೀಗೋ ಶೈಲಾಗ್ರವಾಸ ಅಂತ ಅನುವಾದವನ್ನು ಮಾಡ್ತಾರೆ. ಮತ್ತೆ ಇಂದ್ರವಜ್ರ ಅನ್ನುವ ಒಂದು ಛಂದಸ್ಸು ಕನ್ನಡದಲ್ಲಿ ಹೆಚ್ಚು ಬಳಕೆಯಲ್ಲಿ ಇಲ್ಲ. ಪಂಪ ಒಂದು ಕಡೆ ಬಳಸ್ತಾನೆ ಮತ್ತು ಹಾಲಾಸ್ಯ ಪುರಾಣದಲ್ಲಿ 1-2 ಕಡೆ ಬರುತ್ತವೆ. ಇನ್ನು DVG ಅವರೆಲ್ಲ ಕೆಲವು ಕಡೆ ಬಳಸಿದ್ದಾರೆ. ಅಪರೂಪವಾಗಿ ವಿರಳ ಪ್ರಚುರವಾದಂಥ ಛಂದಸ್ಸು. ಆದರೆ ಸಂಸ್ಕೃತದಲ್ಲಿ ಬಹಳ ವ್ಯಾಪಕವಾದದ್ದು. ಕಾಳಿದಾಸ ಬಳಸಿದ ಅತಿ ಹೆಚ್ಚಿನ ಸಂಖ್ಯೆಯ ಛಂದಸ್ಸು ಅಂತಂದರೆ, ಪದ್ಯಗಳು ಅಂತಂದರೆ ಇದೆ. ಇಂದ್ರವಜ್ರ, ಉಪೇಂದ್ರ ವಜ್ರ ಸೇರಿಸಿದ ಉಪಜಾತಿ ಎನ್ನುವುದು ಇದಕ್ಕೆ ಬರುವಂಥದ್ದು. ಇಲ್ಲಿ ತಾಯಿ ಮಕ್ಕಳ ಕನ್ವರ್ಸೇಷನ್ನು, ಅದರಲ್ಲಿ ಉಪೇಂದ್ರ ವಜ್ರ 11 ಅಕ್ಷರದ ಛಂದಸ್ಸು, ಕಷ್ಟ. ಅದನ್ನು ನೋಡಿ ಏಕಮ್ಮ ಈತಂ ಕೊರಚಾಡು ತಿರ್ಪಂ. ಮಗು ಕೇಳ್ತಾ ಇದೆ, ತಾಯಿ ಯಾಕಮ್ಮ ಇವನು ಅಳ್ತಾ ಇದ್ದಾನೆ? ಏಕೆನ್ನೆ ಕಳ್ಳಂ ಇವ ಶುದ್ಧ ಸುಳ್ಳಂ. ಇವನು ಕಳ್ಳನಪ್ಪ, ಅದಕ್ಕೋಸ್ಕರ ಇವನನ್ನ ಲಾಕಪ್ಪಿಗೆಂದೇ ಎಳೆದೊಯ್ಯು ತಿರ್ಪರ್. ಲಾಕಪ್ಗೆ ಎಳ್ಕೊಂಡು ಹೋಗ್ತಾ ಇದ್ದಾರೆ ಅಂತ ತಾಯಿ ಹೇಳ್ತಾಳೆ. ಆಗ ಮಗ ಹಾಗೇನು ಕಾನ್ವೆಂಟಿಗೆ ಎಂದು ಕೊಂಡೆಂ. ಸ್ಕೂಲಿಗೆ ಮಕ್ಕಳನ್ನು ಎಳ್ಕೊಂಡು ಹೋಗುವಾಗ ಹೀಗೆ ಅಳ್ತಾರೆ ಅನ್ನುವುದನ್ನು ಅದೆಷ್ಟು ಚೆನ್ನಾಗಿ ನನ್ನ ಗುರುವರ್ಗದಲ್ಲಿ ಒಬ್ಬರು ಅಂತ ನಾನು ಗೌರವಿಸುವ ಗುರುರಾಜ ಕರ್ಜಗಿಯವರು ಒಂದು ಕಡೆ ಹೇಳ್ತಾರೆ, ನಾವು ಸ್ಕೂಲ್ ಬೆಲ್ ಆದ ತಕ್ಷಣ ಮಕ್ಕಳು ಅಂತ ಕೂತ್ಕೊಂಡು ಓಡ್ತಾರೆ ಹೊರಕ್ಕೆ. ಆ ತರಹ ಸ್ಕೂಲ್ ಬೆಲ್ ಆದಾಗ ಒಳಕ್ಕೆ ಬರೋ ಥರ ಮಾಡೋಕ್ಕೆ ಸಾಧ್ಯವ ಅಂತ ನೋಡಬೇಕು. ಅದು ಆದ ದಿವಸವೇ ನಿಜವಾದ ಎಜುಕೇಷನ್ ಪರ್ಪಸ್ ಸರ್ವಾಗಿರುತ್ತೆ ಅಂತ. ಎಷ್ಟು ಅರ್ಥ ಇದೆ ನೋಡಿ. ಮನೆಯಂತೆ ಆಗಬೇಕು ಶಾಲೆ. ಆಟ
ಕಲಿಕೆಯ ಆಟದಂತ ಹಾಗೆ ಆಗಬೇಕು, ಅಷ್ಟೆಲ್ಲ ಧ್ವನಿ ಉಂಟು, ಇಲ್ಲಿ ಹಾಗಿಲ್ಲವಲ್ಲ ಅಂತ. ಮತ್ತೆ ಅವರು ಮುಂದೆ ಉತ್ಸಾಹ ವೃತ್ತ ಅಂತ, ಅದು ಚಾರು ಚಾಮರ ವೃತ್ತ, ನಾನ 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 ನಾ ಅಂತ ಹೋಗುತ್ತೆ. ಶಂಕರರದೆಂದು ಪ್ರಸಿದ್ಧವಾದ ಕಾಲಭೈರವ ಸ್ತೋತ್ರ ಇದೇ ಧಾಟಿಯಲ್ಲಿರುವಂಥದ್ದು. ಇದಕ್ಕೆ ನೋಡಿ, ಗುಟ್ಟು ಹೇಳಿ ಯಾರಿಗೂನು ಹೇಳಬೇಡ ಎಂದರು, ಎಲ್ಲ ಮಂದಿಗೂನು ನೀನು ಹೇಳಿಕೊಂಡು ಬಂದೆಯ. ಒಬ್ಬ ಹೇಳ್ತಾನೆ, ಗುಟ್ಟು ಅಂತ ನಾನು ನಿನಗೆ ಹೇಳಿದ್ರೆ ಎಲ್ರಿಗೂ ಹೇಳಿಕೊಂಡು ಬಟಾ ಬಯಲು ಮಾಡಿಬಿಟ್ಟಿಯಲ್ಲ, ಜಗಜ್ಜಾಹೀರು ಅಂತಂದರೆ, ಶುದ್ಧ ಸುಳ್ಳು ಎಲ್ಲ ಮಂದಿಗೆಂತು ಪೇಳಲಾಪುದೈ. ಎಲ್ರಿಗೂ ಹೇಗೆ ಹೇಳಕ್ಕಾಗತ್ತೆ, ದಾರಿಯಲ್ಲಿ ಸಿಕ್ಕ ಮಂದಿಗಷ್ಟೇ ಪೇಳ್ದುದುಂಟು ನಾ. ಅವರ ಕ್ಲೈಮ್ಯಾಕ್ಸನ್ನು ಬಿಲ್ಡಪ್ ಮಾಡುವ ರೀತಿಯನ್ನು ನೋಡಬೇಕಲ್ಲ, ಅದು ಗೊತ್ತಾಗುತ್ತೆ. ಮತ್ತೊಂದು ತೆಲುಗಿನ ಮಹಾಕವಿ ಶ್ರೀನಾಥನ ಒಂದು ಪದ್ಯ, ಮೂಲದಲ್ಲಿ ಅದು ಕಂದ ಪದ್ಯ, ಅದನ್ನು ಇವರು ಉತ್ಸಾಹದ ಈ ಚಾರುಚಾಮರ ಛಂದಸ್ಸಿಗೆ ಅನುವಾದ ಮಾಡ್ತಾರೆ. ಸಿರಿಗಲವಾಡಿಕಿ ಚೆಲ್ಲುನ್ ತರುಣುಲ್ ದಗ ಪದಿಯಾರು ವೇಳ ದಗ ಪೆಂಡ್ಲೆ ಆಡನ್ ತಿರಿಪೆ ಮುನಕ್ಕಿದ್ದರಾಂಡ್ಲ ಪರಮೇಶ ಗಂಗ ಬಿಡುಮು ಪಾರ್ವತಿ ಚಾಲುನ್ ಅಂತನ್ನುವುದು. ಹೆಂಡಿರಿಬ್ಬರೇಕೆ ಬೇಕೋ ಭಿಕ್ಷಗಾರ ರುದ್ರನೇ, ಚಂಡಿ ಬುದ್ಧಿ ಬಿಟ್ಟು ಬೇಗ ಒಬ್ಬಳನ್ನು ಸಾಗಿಸೋ, ಚಂಡ ಕ್ಷಾಮದಲ್ಲಿ ಸಾಯುವ. ಇದು ಶಿಥಿಲ ದ್ವಿತ್ವ ಇರುವಂಥದ್ದು. ಮಂದಿ ನೀರು ಕೇಳ್ವರು ಬಂಡೆಯಂತೆ ಏಕೆ ನಿಂತೆ ಗಂಗೆಯನ್ನು ನೀಡಲು. ಮೂಲದ ಅನುವಾದ ಪೂರ್ಣವಾಗಿ ಬಂದಿಲ್ಲ. ಅಲ್ಲಿ ಸಿರಿಯಿದ್ದಂಥವನಿಗೆ 16,000 ಜನ ಹೆಂಗಸರನ್ನ ಕಟ್ಟಿಕೊಳ್ಳೋದಕ್ಕೆ ಆಗುತ್ತೆ. ಸಿರಿಗಲವಾಡಿಕೆ ಚಲ್ಲುನ್ ತರುಣುಲು 16,000 ತೆಗ ಪೆಂಡ್ಲೆ ಆಡನ್ ಅಂದರೆ ದುಡ್ಡಿದ್ದವನು ತೆಗಾಯಿಸಿ 16,000 ಜನರನ್ನು ಕಟ್ಟಿಕೊಂಡ್ರು ಆಗುತ್ತೆ. ಸಿರಿ ಇದ್ದಾಳೆ, ನೀನು ತಿರುಪೆ ಎತ್ತವನು, ಭಿಕ್ಷೆ ಎತ್ತವನಿಗೆ ಇಬ್ಬರಿ ಹಾಕು, ಪಾರ್ವತಿ ಸಾಕು, ಗಂಗೆ ನೀ ಕಡೆ ಬಿಡು ಅಂತ ನೀರಿಲ್ಲದೆ ಇದ್ದಾಗ ಶ್ರೀನಾಥ ಕೇಳಿದ್ದು. ಅವನ ಟಿವಿ ನೋಡಿ ಯಾವ ತರಹ ಕೇಳ್ತಾ ಇದ್ದಿದ್ದು ಅಂತ. ಶ್ರೀನಾಥನ ಆ ಪ್ರೌಢಿಮೆಯೆಲ್ಲ ತುಂಬ ತುಂಬ ವಿಶೇಷವಾದಂಥದ್ದು. ಶ್ರೀನಾಥನ ಬಗ್ಗೆನೇ ಮಾತನಾಡಬಹುದು ಒಂದು ದಿನವಿಡೀ ಇರಲಿ. ಇಲ್ಲಿ ಆ ರೀತಿಯಾದಂಥ ಅನುವಾದ ಆ ಥರ ಉಂಟು. ಮತ್ತೆ ಮಾಲಿನಿ ಅನ್ನುವ ಒಂದು ಛಂದಸ್ಸು ತುಂಬ ಸೊಗಸಾದ ಛಂದಸ್ಸುಗಳಲ್ಲಿ ಒಂದು, ಸ್ವಲ್ಪ ಕಷ್ಟವಾದ ಛಂದಸ್ಸು ಹೌದು. ಮಾಲಿನಿ ಅಂದರೆ ಮಾಲೆಯನ್ನು ಧರಿಸಿದವಳು ಅಂತ. 15 ಅಕ್ಷರ ಇರುತ್ತೆ. ನನ 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 ನಾನಾ ನನ ನಾನಾ ನನಾನಾ ಅಂತ ಬರುತ್ತೆ. ನನ ನನ ನಾನಾ ಲಘುಗಳು 6 ಒಟ್ಟಿಗೆ, ಮತ್ತೆ 3 ಗುರು, ಆಮೇಲೆ 1 ಲಘು 2 ಗುರು, 1 ಲಘು 2 ಗುರು, ನನ ನನ ನಾನಾನ ನನಾನ ನನಾನ. ಹಾಗೆ ಉಪವನಗಳವೆಲ್ಲಂ ಪ್ರೇಮಿಗಳ್ಗಾಯ್ತು ಬೆಲ್ಲಂ. ಬೆಂಗಳೂರಿನ ಪಾರ್ಕ್ಗಳು ಎಲ್ಲ ಪ್ರೇಮಿಗಳ ಸ್ವರ್ಗವಾಯಿತು. ಉಪವನಗಳವೆಲ್ಲಂ ಪ್ರೇಮಿಗಳ್ಗಾಯ್ತು ಬೆಲ್ಲಂ, ಅಪರಿಮಿತದ ಖಾರಂ ಆಂಧ್ರ ಶೈಲೀಯ ಊಟಂ. ಆಂಧ್ರ ಸ್ಟೈಲ್ ಈಗ ಹಾಗಲ್ಲ, ಗೋಬಿ ಮಂಚೂರಿ ಊಟಂ ಅಂತ ಹೇಳಬೇಕು. ಉತ್ತರ ಭಾರತದ್ದೇ ಈಗೆಲ್ಲ ಆಗಿದೆ. ಕಪಿಯ ತೆರದಿ ಸುತ್ತಲ್ ಬಸ್ಸು ಬಂತೆ ಏನೋ ಇತ್ತಲ್. ಮಂಗಚೇಷ್ಟೆ ಆಗಿಬಿಟ್ಟಿದೆ ಬಸ್ಸು. ಅಲ್ಲಿ ನಿಂತು ಇಲ್ಲಿ ಹಾರಿ ಅಲ್ಲಿ ಎಗಿರಿ, ರಸ್ತೆಗಳು ಅದೇ ಥರವೇನೆ, ಸ್ಟಾಪ್ಗಳು ಹಾಗೆ ಆಗಿಬಿಟ್ಟಿವೆ. ಶಪಿತ ನಗರವಾಯ್ತು ಬೆಂಗಳೂರೇತಕ್ಕಿಂತೋ ಅಂತ ಅದರ ಉದಾಹರಣೆಯನ್ನು ಅವರು ಕೊಡ್ತಾರೆ. ಮತ್ತೆ ಅನುಷ್ಠುಪ್ ಛಂದಸ್ಸು ತುಂಬ ಸೊಗಸಾದ ಛಂದಸ್ಸು. ಅದಕ್ಕೆ ಇವರು ಸಂಸ್ಕೃತದ ಅನುವಾದಗಳ ಕೆಲವನ್ನು ಮಾಡ್ತಾರೆ. ಅನುಷ್ಠುಪ್ ಛಂದಸ್ಸು ಸಂಸ್ಕೃತ ಭಾಷೆಯಲ್ಲಿ ಮಾತಾಡದಂತೆ ಹೇಳಬಹುದಾದಂಥ ಛಂದಸ್ಸು, ಅಷ್ಟು ಸೊಗಸಾದದ್ದು. ಸಾಮಗಾಯನ ಪೂತಮ್ಮೆ ನೋಚ್ಚಿಷ್ಟಮಧರಂ ಕುರು ಉತ್ಕಂಠಿತಾಸಿ ಚೇದ್ಭದ್ರೇ ವಾಮಕರ್ಣಂ ದಶಸ್ವಮೇ ಅಂತ ಒಬ್ಬ ಸಾಮವೇದಿ ಹೇಳಿಕೊಳ್ಳುವಂಥ ಮಾತು. ಸಾಮವೇದಿ ಯಾವುದೋ ವೇಶ್ಯೆ ಹತ್ರಕ್ಕೆ ಹೋಗಿದ್ದಾನೆ. ಅವಳು ತುಟಿ ಹತ್ರ ತುಟಿ ತಂದರೆ ಹೇಳ್ತಾನೆ, ಸಾಮಗಾನದಿಂದ ಪವಿತ್ರವಾದ ತುಟಿಯನ್ನು ಮೈಲಿಗೆ ಮಾಡಬೇಡ, ಬೇಕಾದ್ರೆ ಎಡಗಿವಿಯನ್ನು ಕಚ್ಚು ಅಂತ. ಸಾಮಗಾನವ ಪೆಳ್ದಂಥ ತುಟಿ ಎಂಜಲುಗೈಯದಿರ್ ಆಸೆಯಾಯಿತಿ ಅಷ್ಟೊಂದು ಎಡಗಿವಿಯ ಕಚ್ಚು ನೀಮ್ ಅಂತ. ನಗರಕ್ಕೆಲ್ಲ ಬೇಕಲ್ಲ ಸೌಕರ್ಯಂ ಸರ್ವಕಾಲವು, ಹಳ್ಳಿಗಾಡೇಕೆ ತಾನೇಕೆ ಹಾಳು ಮಾಡುವ ಬನ್ನಿರೈ. ನಗರಕ್ಕೆ ಬೇಕಲ್ಲ ಸೌಕರ್ಯ ಸರ್ವಕಾಲ, ಅದಕ್ಕೇನು ಮಾಡೋಣ, ಹಳ್ಳಿಗಾಡನ್ನು ಹಾಳು ಮಾಡೋಣ ಅಂತ. ಎಷ್ಟೋ ಬಾರಿ ಹಾಗೆಯೇ ಆಗುವಂಥದ್ದು. ಈ ಹಳ್ಳಿಗಳನ್ನು ಡಸ್ಟ್ಬಿನ್ಗಳಾಗಿ ಮಾಡಿಕೊಂಡು ಹಾಳು ಮಾಡುವಂಥದ್ದಾಗತ್ತೆ.
ಮತ್ತೆ ಅವಿತಥ ಅನ್ನುವಂಥ ಒಂದು ಅಪರೂಪದ ಛಂದಸ್ಸು ಚಂಪಕಮಾಲೆ ಹಾಗೆ ಬರುತ್ತೆ, ಆದರೆ ಒಂದು ತುಂಡು ಮಾತ್ರ ಅದು. ಅದರ ಉದಾಹರಣೆ ನೋಡಿ. ಕನಕನ ಕಿಂಡಿದಾಸನಿಗೆ ದೈವವ ಕಾಣಿಸಿತೈ, ಕನಕದ ಕಿಂಡಿ ಫೈಲುಗಳ ದೈವವ ತೋರಿಪುದೈ. ಕನಕದಾಸನಿಗೆ ಕನಕನ ಕಿಂಡಿಯ ಮೂಲಕ ದರ್ಶನವಾಯಿತು. ಈ ಫೈಲ್ ಕ್ಲಿಯರೆನ್ಸ್ ಆಗಬೇಕಾದ್ರೆ ಕನಕದ ಕಿಂಡಿ ತೋರಬೇಕು. ಕಾಂಚನಂ ಕಾರ್ಯಸಿದ್ಧಿ ಅಂತ. ಹಣವನ್ನು ಬಿಚ್ಚಲಾರದವ ಕಾರ್ಯವ ಸಾಧಿಪನೆ, ಒಣನುಡಿ ಬೇಡ ಕೇಳಿದುದ ನೀಯುತ ಜೀವಿಸಿರೋ. ಇದು ಈ ರೀತಿಯಾಗಿ ಅವರು ಉದಾಹರಣೆಯನ್ನು ಕೊಡ್ತಾರೆ. ಮತ್ತೆ ಇನ್ನು ಬೇಕಾದಷ್ಟು ಬರುತ್ತೆ. ಮಂದಾಕ್ರಾಂತ ಅಂತ ಒಂದು ಛಂದಸ್ಸು ಬಹಳ ಸೊಗಸಾದದ್ದು. ಅದನ್ನು ಕಾಳಿದಾಸನೇ ಪ್ರಾಯಶಃ ರೂಪ ಮಾಡಿಕೊಂಡ ಅಂತ ಅನಿಸುತ್ತೆ. ಅವನ ಪ್ರಸಿದ್ಧವಾದ ಮೇಘದೂತ ಅದೇ ಛಂದಸ್ಸಲ್ಲಿರುವಂಥದ್ದು. ಪ್ರಾಯಶಃ ದೊಡ್ಡ ಛಂದಸ್ಸುಗಳಲ್ಲಿ ಹೆಚ್ಚಾಗಿ ಬಳಸಿರುವಂತಹ ಛಂದಸ್ಸು ಕಾಳಿದಾಸಂತೆಂದರೆ ಮಂದಾಕ್ರಾಂತವೇ. ಅದರೊಳಗೆ ಮೇಘದೂತದ್ದೇ ಕೆಲವು ಅನುವಾದಗಳನ್ನು ಅವರು ಮಾಡ್ತಾರೆ. ಆದರೆ ಇವರಲ್ಲಿ ಕೊಡುವ ಸೂತ್ರ ನೋಡಿ. ಮಂದಾಕ್ರಾಂತಂ 4 ಗುರು, ಆಮೇಲೆ 5 ಲಘು. ವನಿತೆಯರಿಗೆ 1 ಗುರು, ಆಮೇಲೆ ವನಿತೆಯರಿಗೆ ಮೀಸಲಾದಂಥ ತಂತ್ರಂ. ಮಂದಾಕ್ರಾಂತ ಅಂದರೆ ನಿಧಾನ ಕಳತಾ ಇರೋದು, ಅದು ಹೆಂಗಸರಿಗೆ ಮೀಸಲಾದ ತಂತ್ರ ಅಂತ ಹೇಳ್ತಾರೆ. ಅವ್ರ ಮನೆಯಾಕೆಯನ್ನು ಕೇಳಬೇಕು ಲಲಿತಾ ಅವರನ್ನ, ಆವಾಗ ಗೊತ್ತಾಗುತ್ತೆ. ಆಮೇಲೆ ಇನ್ನು ಬಗೆ ಬಗೆಯ ಛಂದಸ್ಸುಗಳನ್ನು ಮಾಡ್ತಾ ಬರ್ತಾರೆ. ಆ ಕುಣಿತ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಒಂದು ಛಂದಸ್ಸು ನೋಡಿ. ಶಂಭು ನಟನ ಅಂತ ಛಂದಸ್ಸು 26 ಅಕ್ಷರಗಳ ದೊಡ್ಡ ಛಂದಸ್ಸು. ಅದರೊಳಗೆ ಶಿವನ ನಾಟ್ಯವನ್ನೇ ಅವರು ವರ್ಣಿಸ್ತಾರೆ. ಉಮಾಪತಿಯ ತಾಂಡವದ ಲೀಲೆಯನ್ನು ಬಲ್ಲವರು ಪೆಳ್ವರಿದು ಶಂಭು ನಟನಂ, ಸಮೀರಣನ ವೇಗವನ್ನು ವರ್ಧಿಸುತ್ತ ಮುಂಬರಿವ ಸಂಭ್ರಮದ ಅಂಗಚಲನಂ, ಶ್ರಮಂಕುಡದೆ ಭಾವದ ರಸಾನುಭವ ಮಂತರುವ ಭಂಗಿ ಭಣಿತಂ, ಹಿಮಾಲಯದ ಭೂಮಿಕೆಯ ದೀರ್ಘತರ ವೃತ್ತಪದ ಚಾಲನದ ಛಂದ ವಿಭವಂ. ಎಷ್ಟು ಸೊಗಸಾಗಿರುವಂಥದ್ದು. ಮಹೇಶನ ಕೃಪಾಬಲವದೊಂದಿರಲ ಸಾಧ್ಯಮದೆನೆಂತೆನಿಪ ವಿಚಾರ ವಿಹುದೀಂ, ಅಹಂಕೃತಿ ನಿವಾರಿಸಿ ಸಮರ್ಪಣ ವಿಭಾವದಿ ಸರಾಗದಿ ಸಮಾಜದೊಳಿರಿಂ, ಗುಹೇಶ್ವರನು ಮೆಚ್ಚುವನು ಮಾನಸಿಕ ಸತ್ವವನ್ನು ತುಂಬುವನು ಅಂತರೊಳಗೆ, ಸುಹಾಸವೇ ವಿಕೋಪದ ವಿಷಾನೆಲ ಮಹೋರಗ ವಿನಾಶಕ ಸುಗಾರುಡವಲ ಅಂತ. ಅದು ಧೀಮ್ತಕೆಟ ಧೀಮ್ತಕೆಟ ಧೀಮ್ತಕಿಟ ಧೀಮ್ತಕೆಟ ಧೀಮ್ತಕಿಟ ಧೀಮ್ ಅಂತ ಆ ಗತಿಯೇ ಅಷ್ಟು ಸೊಗಸಾಗಿರುವಂಥದ್ದು. ಇನ್ನು ಮಾತ್ರಾ ವೃತ್ತಗಳ ಕಡೆಗೆ ಹೋಗೋಣ. ಈ ಛಂದಸ್ಸಿನಲ್ಲಿ ಅಕ್ಷರ ವೃತ್ತಗಳಲ್ಲಿ ಗುರು ಲಘು ಸ್ಥಿರ, ಸರ್ವದೇಶ ಸ್ಥಿರಂ ವೃತ್ತಂ ಅಂತಲೇ ಅದರ ಲಕ್ಷಣ. ಗುರುವಾಗಿಯೇ ಇರಬೇಕು, ಅದು ಲಘು ಆಗುವಂತೆ ಇಲ್ಲ. ಮಾತ್ರೆಗಳ ಗುಂಪು ತಾಳಕ್ಕೆ ಬಂದರೆ ಸಾಕು ಅನ್ನೋದು ಮಾತ್ರ ಜಾತಿಯ ಲಕ್ಷಣ. ಆದರೆ ವರ್ಣ ವೃತ್ತಗಳ ಲಕ್ಷಣ ಗುರು ಅಂದರೆ ಗುರುವೇ, ಲಘು ಅಂದರೆ ಲಘುವೇ. ಮೇಲಧಿಕಾರಿ ಆ ನಾ ಅಂತ ಇದ್ರೆ ಗುರು ಆ ಮೇ ಅಂತ ಬರಬೇಕು. ಲಧಿಕಾರಿ ಅದು ನನ ಅಂತ ಇದ್ರೆ ಅದು ಹಾಗೇ ಬರಬೇಕು. ಇಷ್ಟು ಕಟ್ನಿಟ್ಟಾದ್ರೆ ಇದಕ್ಕೆ ಅಷ್ಟಿಲ್ಲ, ಇದು ಸ್ವಲ್ಪ ಮೇಲು. ಇದು ಏನಂದ್ರೆ ಅಬ್ಜೆಕ್ಟಿವ್ ಟೈಪ್ ಆಫ್ ಆನ್ಸರ್. ಮಾರ್ಕ್ಸ್ ಬಂದರೆ ಬಂತು, ಇಲ್ದಿದ್ರೆ ಇಲ್ಲ. ಅದು ಹಾಗಲ್ಲ, ಎಸ್ಸೆ ಟೈಪ್ ಆಫ್ ಆನ್ಸರು. ಏನೇ ಕಾಡು ಕಗ್ಗ ಬರೆದ್ರು ಅರ್ಧ 1 ಮಾರ್ಕ್ಸ್ ಆದರೂ ಕೊಟ್ಟು ಗಿಟ್ಟಿಸುವಂಥದ್ದು, ಹಾಗೆ ಆಗುವಂಥದ್ದು. ಕಂದ ಪದ್ಯ ಬಹಳ ಪ್ರಸಿದ್ಧವಾದದ್ದು. ಮೊದಲ ಪಾದದಲ್ಲಿ 12 ಮಾತ್ರೆ, 2 ಪಾದದ 2ನೇ ಸಾಲಿನಲ್ಲಿ 20 ಮಾತ್ರೆ, ಮತ್ತು 3-4 ಸಾಲುಗಳಲ್ಲಿ ಹಾಗೆ 12 ಮಾತ್ರೆ 20 ಮಾತ್ರೆ ಬರುತ್ತವೆ. ಎಲ್ಲ ಒಂದೊಂದು ಗಣಕ್ಕೆ 4 ಮಾತ್ರೆ. 4-3 12 3 ಗಣ ಇರುತ್ತೆ. ಇದು 4-5 20 5 ಗಣ ಇರುತ್ತೆ. ಮತ್ತು 4-3 12 3 ಗಣ ಇರುತ್ತೆ. 4-5 20 5 ಗಣ ಇರುತ್ತೆ. ಇದು ಪ್ರಸಿದ್ಧವಾದ ಕಂದದ ಸುಮಾರು ಲಕ್ಷಣ. ಅದಕ್ಕಿನ್ನೂ ಕೆಲವು ತೊಡಕೆಲ್ಲ ಉಂಟು, ಅದು ರೆಗ್ಯುಲರ್ ಪಾಠವಾಗಿದ್ದರೆ ವಿಸ್ತರಿಸಬಹುದು. ಇಲ್ಲಿ ನೋಡಿ, ಕಂದಂ ಚಂಪೂವನಮ ಕಂದಂ ವೃತ್ತಗಳೆಡೆಯೊಳೆ ಸುಳಿವುದು ಸೊಂಪಿಂ, ಮಂದಾನಿಲ ಸಂಸೇವಿತ ಗಂಧಂ ಫಲಭಾರದಿಂದೆ ಬೀಗುವ ಚಂದಂ ಅಂತಲೇ ಕಂದ ಚಂಪೂವನ ಮಾಕಂದ. ಚಂಪೂ ಕಾವ್ಯಗಳ ವನದಲ್ಲಿ ಮಾಕಂದ, ಮಾವಿನ ಮರ ಇದ್ದಂತೆ ಕಂದ. ಚಂಪೂ ಕಾವ್ಯಗಳಲ್ಲಿ ಅತಿಶಯವಾಗಿ ಬರುವುದು ಕಂದ. ಕಂದಂಗಳ್ ಅಮೃತಲತಿಕಾ ಕಂದಂಗಳ್ ಅಂತ ಹರಿಹರದೇವ ಹೇಳ್ತಾನೆ. ಮಾಕಂದಂಗಳ್ ರಸದುಕ್ಕಂದಂಗಳ್ ಚಂದಂಗಳ್ ತಾಮಿರ್ಪುವಲ್ಲಿ ಅಂತ ತನ್ನ ಗಿರಿಜಾ ಕಲ್ಯಾಣವೆಲ್ಲ ಹೀಗಾಗಿತ್ತು ಅಂತ ಹೇಳ್ತಾರೆ. ದತ್ತಕ ಪುತ್ರನು ಕಂದನೆ ಹೊತ್ತಿಹ ಕನ್ನಡ ಯಶೋದೆ ನಂದನೆ, ಚಂಪೂ ವೃತ್ತದ ವೃಂದಾವನದೊಳು ಸುತ್ತಲಿ ಕುಣುವನೆ ಸಹಸ್ರ ಲೀಲೆಯ ತೋರೈ ಅಂತ. ಈ ಕಂದ ವೃತ್ತ ಸಂಸ್ಕೃತದ ಆರ್ಯ ಗೀತೆಯಿಂದ ಪ್ರಾಕೃತದ ಸ್ಕಂಧಕ, ಅದು ಪ್ರಾಕೃತ ಭಾಷೆಯಲ್ಲಿ ಖಂದ ಅಂತಾಗಿ ಅದು ಕನ್ನಡದಲ್ಲಿ ಕಂದ ಆಗಿದೆ.
ತೆಲುಗಲ್ಲಿ ಅದಿದೆ, ಕಂದಮು ರಾಸಿನವಾಡೇ ಕವಿಯನಿ ಅಂದರು ಅಂತ. ಕಂದ ಬರೀದೇ ಇದ್ರೆ ನಾವು ಕವಿ ಅಂತಲೇ ಅನಿಸ್ಕೊಳ್ಳೋದಿಲ್ಲ ಅಂತ. ತುಂಬ ಚಂದ ಇದು ಕಂದವನ್ನು ಬರೆಯುವಂಥದ್ದು. ಕಾವ್ಯದ ಕುಟುಂಬದಲ್ಲಿ ಕಂದಗಳು ಎಷ್ಟು ಬಂದರೂ ಪರವಾಗಿಲ್ಲ, ಫ್ಯಾಮಿಲಿ ಪ್ಲಾನಿಂಗೇ ಇರೋದಿಲ್ಲ. ಅದಕ್ಕೆ ಇವರು ಹೇಳ್ತಾರೆ, ಕಂದ ಕನ್ನಡಕ್ಕೆ ದತ್ತಕ ಪುತ್ರ, ದತ್ತಕ ಪುತ್ರನೇ ಕಂದನೇ ಹೊತ್ತಿಹ ಕನ್ನಡ ಯಶೋದೆ ನಂದನೆ. ಯಶೋದೆ ದೇವಕಿಯ ಮಗು, ಯಶೋದೆಗೆ ತುಂಬ ಪ್ರೀತಿಪಾತ್ರನಾಗಿ ಬಂದಂಥವನಲ್ವ ಕೃಷ್ಣ. ಅದನ್ನು ಹೇಳ್ತಾರೆ, ವೃತ್ತದ ವೃಂದಾವನದೊಳು ಸುತ್ತಲೂ ಕುಣಿವನೇ. ವೃತ್ತಗಳ ವೃಂದಾವನದಲ್ಲಿ, ವೃತ್ತ ಅಂದರೆ ಚಂಪಕಮಾಲ, ಉತ್ಪಲಮಾಲ ಇತ್ಯಾದಿಗಳು ಇರುವಂಥ ವೃಂದಾವನದಲ್ಲಿ ಎಲ್ಲೆಲ್ಲಿಯೂ ಕೃಷ್ಣಮಯಂ ಜಗತ್ತಂತ ಕೃಷ್ಣ ಕುಣಿದಂತೆ ಕಂದ ಕುಣಿಯುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಅವರ ಕಾವ್ಯ ಎಷ್ಟು ಸೊಗಸಾಗಿ ಕಾಣುತ್ತೆ ನೋಡಿ. ಅದಕ್ಕೆ ಇವರು ಒಂದು ಉದಾಹರಣೆ ಹಾಸ್ಯ ನೋಡಿ. ಇದು ಸಂಸ್ಕೃತ ಶ್ಲೋಕದ ಅನುವಾದ. ನಪುಂಸಕಮಿತಿ ಕೃತ್ವಾ ಪ್ರಿಯಾಯೈ, ನಪುಂಸಕಮಿತಿ ಜ್ಞಾತ್ವಾ ಪ್ರಿಯಾಯೈ ಪ್ರೇಷಿತಂ ಮನಃ ತತ್ತು ತತ್ರೈವ ರಮತೆ ಹತಾಃ ಪಾಣಿನಿನಾ ವಯಂ ಅಂತ ಒಂದು. ಈ ಮನಸ್ಸು ಶಬ್ದ ಸಂಸ್ಕೃತದಲ್ಲಿ ನಪುಂಸಕಲಿಂಗ. ಅದಕ್ಕಾಗಿ ಇದರಿಂದ ಯಾವ ಡೇಂಜರ್ ಇಲ್ಲ ಅಂತ ಪ್ರೇಯಸಿಯ ಕಡೆಗೆ ಮನಸ್ಸನ್ನೇ ಕಳಿಸಿದ್ದಂತೆ ದೂತನನ್ನಾಗಿ ಒಬ್ಬ. ಅಂದರೆ ಮನಸ್ಸನ್ನ ಕಳ್ಕೊಂಡು ಬಿಟ್ಟ ಅಂತ ಅರ್ಥ. ಆದರೆ ಆ ಮನಸ್ಸು ಅವಳಲ್ಲಿಯೇ ರಮಿಸ್ತಾ ಇದೆ. ನಾವು ಪಾಣಿನಿಯ ಮಾತು ಕೇಳಿಕೊಂಡು ನಾಶವಾದ್ವಿ ಅಂತ. ಪಾಣಿನಿ ಮನಸ್ಸನ್ನು ನಪುಂಸಕಲಿಂಗ ಅಂತ ಈಗ ಹಾಗೆ ಕಾಣಿಸ್ತಾ ಇಲ್ವಲ್ಲ ಅಂತ ವೈಯಾಕರಣ ವಿನೋದ. ಮನಸ್ಸು ನಪುಂಸಕಲಿಂಗಂ ಎನೆ ಪಾಣಿನಿರಾಯನಂಬಿ ಕೆಟ್ಟೆಂ ದಡ್ಡಂ ಮನಸ್ಸನು ಅವಳಿಗೆ ಕೊಟ್ಟೆಂ ಶನಿ ಮನಸ್ಸೊಂಪಾಗಿ ನಿಂತಿತಲ್ಲಿಯೇ ಸತ್ಯಂ. ಈ ಅನುವಾದ ಎಷ್ಟು ಭರ್ಜರಿಯಾಗಿದೆ ನೋಡಿ. ಮತ್ತೆ ರಗಳೆಯ ಬಗ್ಗೆ ಹೇಳ್ತಾರೆ, ತುಂಬ ಸೊಗಸಾಗಿ. ಉತ್ಸಾಹ ರಗಳೆ, ಮಂದಾನಿಲ ರಗಳೆ, ಲಲಿತ ರಗಳೆ, ಸರಳ ರಗಳೆ, ಎಲ್ಲ ರಗಳೆಗಳನ್ನು ತೋರಿಸ್ತಾರೆ. ಮಂದಾನಿಲ ರಗಳೆ 4 ಮಾತ್ರೆಗಳದು, 4 ಗಣಗಳು, ನಾನ ಅನ್ನುವಂತೆ ಹೋಗುವಂಥದ್ದು. ಅದನ್ನು ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ಹುಡುಗಿಯನ್ನೊಪ್ಪಿಸಿ ಕೊಟ್ಟೆವು ಕೊಳ್ಳಿರಿ, ನಿರ್ಭಯದಿಂದ ಪ್ರಯಾಣವ ಮಾಡಿರಿ, ವರೋಪಚಾರದ ಸೂಟು ಬೂಟುಗಳು, ಉಂಗುರ ಉಡುಗೊರೆ ಎಲ್ಲ ವಸ್ತುಗಳು ಒಂದನ್ನು ಬಿಡದಲ್ಲಿ ಜೋಡಿಸಿಟ್ಟಿರುವೆ, ಬಸ್ಸಿನ ಲೆಕ್ಕವ ಚೂರ್ತಿ ಮಾಡಿರುವೆ, ಬೇಕಾದುದು ಇನ್ನೇನಿದೆ ಹೇಳಿರಿ, ತಂದೇ ಬಿಡುವೆ ನಾನೀಗಲೇ ಬೇಗನೆ ಅಂತ ಕನ್ಯಾ ಪಿತೃ ಕಪಿ ಪಾಪ ಹೇಳುವುದು. ಹುಡುಗಿಯ ಸುಡಲು ಕೆರೋಸಿನ್ ಸ್ಟವ್ವೇ, ನೀರಲ್ಲಿ ಮುಳುಗಿಸೆ ಪ್ಲಾಸ್ಟಿಕ್ ಕಡಾಯೆ, ಎರಚಲು ಮುಖಕ್ಕೆ ಆಮ್ಲದ್ರವವೇ, ತ್ರಿಶಂಕು ತೋರಿಸೆ ನೇಣಿನ ಹಗ್ಗವೇ, ಯಾವುದು ಬೇಕೋ ಈಗಲೇ ಹೇಳಿರಿ, ಮುಂದಕ್ಕೆ ನಮ್ಮನ್ನು ಬೈಯಲು ಬೇಡಿರಿ, ಇಷ್ಟನು ತಂದವಗಿಂದುದು ಕಷ್ಟವೇ, ಇದೊಂದು ಕಷ್ಟವೇ ಹೇಳಿರಿ, ಈಗಲೇ ಖಂಡಿತ ತರಿಸುವೆ. ಈ ರೀತಿ ಲಲಿತ ಮಂದಾನಿಲ ರಗಳೆ ಮಾಡಿದ್ರು. ಲಲಿತ ರಗಳೆ ಹಾಗೂ ಸರಳ ರಗಳೆಗೂ ಇದೇ ತರಹ ತೋರಿಸ್ತಾರೆ. ಮತ್ತೆ ವಚನವನ್ನ ಎಷ್ಟು ಚೆನ್ನಾಗಿ, ವಚನಕ್ಕೆ ಯಾವ ನಿರ್ಬಂಧ ಇಲ್ಲ, ಆದರೆ ಅದಕ್ಕೆ ಒಂದು ಸೊಗಸಾದ ಅನಿರ್ವಾಚ್ಯವಾದ ಗತಿ ಸೌಂದರ್ಯ ಇದೆ. ಅದನ್ನ ಅವರು ಹೇಳ್ತಾರೆ. ಉಳ್ಳವರು ಶಿವಾಲಯವ ಮಾಡುವರು ಎನ್ನುವ ಬಸವಣ್ಣನವರ ವಚನದ ಒಂದು ಧಾಟಿಯಲ್ಲಿ, ಉಳ್ಳವರು ಉತ್ತರದಿಂದ ಕಲ್ಲು ಮಣ್ಣನ್ನು ತಂದು ವೃತ್ತ ಕಂದಗಳ ಮಹಲನ್ನು ಕಟ್ಟುವರು. ಉತ್ತರದಿಂದ ಅಂದರೆ ಸಂಸ್ಕೃತದಿಂದ ವೃತ್ತ ಕಂದಗಳನ್ನು ತಂದು ವೃತ್ತ ಕಂದಗಳ ಮಹಲನ್ನು, ಚಂಪೂ ಕಾವ್ಯದ ಸೌಧವನ್ನು ಕಟ್ತಾರೆ. ನೀವೇನ ಮಾಡುವಿರಿ ಬಡವರಯ್ಯ, ಕುಳಿತ ಕಾಲಡಿ ಮಣ್ಣನೆ ಮಂತ್ರಿಸಿ ಕಟ್ಟಿದಿರಿ ವಚನಗಳ ಮಹಾಮನೆ. ವಚನಕಾರರಿಗೆ ಹೇಳ್ತಾರೆ, ಕುಳಿತ ಕಾಲಡಿಯಲ್ಲಿ ನೆಲದ ಸತ್ವವನ್ನು ತೆಗೆದುಕೊಂಡು ಮಾಡಿದಿರಿ, ಆಡುಮಾತಿನ ಧ್ವಜವ ಹಾರಿಸಿದಿರಿ, ರಾಜಮಹಲಿಗೆ ಎದುರಾಗಿ ವಾಸಿಸಿದಿರಿ. ಬಸವಣ್ಣನವರು ತಮ್ಮ ಮನೆಯನ್ನ ಅರಮನೆ ಅಂತ ಕರೀಲಿಲ್ವಲ್ಲ, ಮಹಾಮನೆ ಅಂತಂದ್ರು. ಅಕ್ಕಿ ಹೆಬ್ಬಾಳು ನರಸಿಂಹಪ್ರಿಯ ಬಸವಣ್ಣ ಕೇಳಯ್ಯ. ಇವರು ಅಂದರೆ ಅಕ್ಕಿ ಹೆಬ್ಬಾಳಿನ ಇದು ಅವರ ತಂದೆ ಹೆಸರು ರಾಮಯ್ಯನವರು ಅಂತ, ಅದಕ್ಕೆ ರಾಮ ಅಂತ. ಆ ಮಿತ್ರ ಬಸವಣ್ಣ ಕೇಳಯ್ಯ, ಕೂಡಲ ಸಂಗನನ್ನು ಮಹಾಮನೆಯೊಳಗೆ ಸ್ಥಾಪಿಸಿದರಯ್ಯ ಅಂತ ಉದಾಹರಣೆಯನ್ನು ಕೊಡ್ತಾರೆ. ಮತ್ತೆ ಅದಕ್ಕೆ ಪ್ಯಾರಡಿಗಳು ಮಾಡ್ತಾರೆ ನೋಡಿ. ಅರಸನ ಮನೆಯಲ್ಲಿ ಅರಸಿಯಾಗಿರ್ಪುದಕ್ಕಿಂತ ವಿಧಾನಸೌಧದ ಚಾಕರಿಯ ಸುಖವಯ್ಯ, ತಾರವು ಕಾಫಿಯ ನೀಡವು ಫೈಲನು ತೂಕಡಿಸವು ಬಾಗಿಲೆ ಬಳಿಯಲಿ ಎಂಬರು ಒಕ್ಕುದ ಮಿಕ್ಕುದ ನಿತ್ತು ತಣಿಸುವರಯ್ಯ. ಎಡದ ಪಕ್ಷವು ಸೋತರೆ ಬಲದ ಪಕ್ಷವ ಹಿಡಿವೆ, ಬಲದ ಪಕ್ಷವು ಸೋತರೆ ಎಡದ ಪಕ್ಷವ ಹಿಡಿವೆ, ತ್ರಾಹಿ ತ್ರಾಹಿ ತಪ್ಪೆನ್ನದು ಕ್ಷಮೆ ನಿನ್ನದು, ಗೆದ್ದೆತ್ತಿನ ಬಾಲವಯ್ಯ ನಿಮ್ಮ ಕರುಣೆಯ ಕಂದನಯ್ಯ ನಾನು ಅಂತ ಹೇಳ್ತಾರೆ. ಮತ್ತೆ ನಾಳೆ ಬಪ್ಪುದ ನಮಗಿಂದೆ ಬರಲಿ ಅಂತ ವಚನಕಾರ ಹೇಳ್ತಾರಲ್ಲ, ಇದನ್ನು ಹೇಳೋದು ಯಾರು? ಭಾನುವಾರಕ್ಕೆ. ನಾಳೆ ಬಪ್ಪುದ ನಮಗಿಂದೆ ಬರಲಿ ಅಂತ, ಭಾನುವಾರ ಇವತ್ತೇ ಬರಲಿ ಅಂತ. ಇಂದು ಬಪ್ಪುದ ನಮಗೀಗಲೇ ಬರಲಿ, ಇನ್ಕ್ರಿಮೆಂಟ್. ಮರಣವೇ ಮಹಾನವಮಿ ಎಂಬೆ,
ಮೇಲಧಿಕಾರಿಗಳ ಸತ್ತರೆ ರಜಾ ಸಿಗುತ್ತೆ ಅಂತ. ಅಯ್ಯ ಎಂದೆಡೆ ವರ್ಗ, ಎಲವೋ ಎಂದೆಡೆ ಪ್ರಮೋಷನ್. ಜಂಗಮಕ್ಕೆರೆದರೆ ಸ್ಥಾವರ ನೆನೆದಿತ್ತು. ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಓಡಾಡುವಂತಹ ಕ್ಲರ್ಕ್ಗಳು, ಪ್ಯೂನುಗಳು ಅವ್ರಿಗೆ ಎರೆದರೆ ಸ್ಥಾವರ, ಮೇಲಧಿಕಾರಿ ಅಲ್ಲಾಡದೆ ಲಂಚ ತಗೋತಾನಲ್ಲ ಅವನು ನೆನೀತಾನೆ ಅಂತ ವಚನಗಳಿಗೆಲ್ಲ ಹೀಗೆ ಮಾಡ್ತಾರೆ. ಮತ್ತೆ ಕೀರ್ತನೆ, ಹರಿದಾಸರು ತಂದುಕೊಟ್ಟ ಸೌಭಾಗ್ಯ. ಅಲ್ಲಿ ಅವರು ಕೀರ್ತನೆಯ ಲಕ್ಷಣ ನೋಡಿ, ಕೀರ್ತನೆಯಲ್ಲಿ ಹೇಳ್ತಾರೆ, ಕೀರ್ತನೆ ಎಂದರೆ ಕೆತ್ತನೆಯಣ್ಣ, ಕೆತ್ತನೆಯೆಂದರೆ ವಿಗ್ರಹವಣ್ಣ, ವಿಠಲರಾಯನ ವಿಗ್ರಹವಣ್ಣ. ಪಲ್ಲವಿ, ಬಗೆ ಬಗೆ ಚಂದದ ವಿಗ್ರಹವಣ್ಣ, ಅಂಶ ಮಾತ್ರೆಗಳ ಮಿಶ್ರಿತ ಬಣ್ಣ, ವಿಗ್ರಹವೋ ಬಲು ಎತ್ತರವಣ್ಣ, ಭೂಮ್ಯಾಕಾಶದ ಬಿತ್ತರವಣ್ಣ, ಮಧ್ವರು ಶಿಲೆಯನ್ನು ಆರಿಸಿ ತಂದರೆ ಶ್ರೀಪಾದರು ಪಾದ ಬಿಡಿಸಿದರಣ್ಣ, ವ್ಯಾಸರಾಯರೇ ವಕ್ಷವ ವಿರಚಿಸೆ ಕನಕರ ಕೊರಳನ್ನು ಕೆತ್ತಿದರಣ್ಣ, ಪುರಂದರರಾದರೆ ಶಿರವಿನ್ಯಾಸಕ ವಿಜಯದಾಸರದು ಕಿರೀಟವಣ್ಣ, ಮಹಿಪತಿ ವೈಕುಂಠ ಜಗನ್ನಾಥರೇ ಗೋಪಾಲದಾಸರೇ ಗೋಪುರವಣ್ಣ. ಹೀಗೆ ದಾಸರು ಮಾಡಿದ ಈ ಕೆತ್ತನೆ, ವಿಗ್ರಹ, ಕೀರ್ತನೆಯ ಶಿಲ್ಪ ಅಂತ ಹೇಳ್ತಾ, ಇದಕ್ಕೆ ಒಂದು ಆಧುನಿಕ ಕೀರ್ತನೆ ಬೇಕಲ್ಲ, ಆಧುನಿಕ ಯಶೋದೆ. ಕೃಷ್ಣನ್ನ ತೂಗುತ್ತಾ ಅವಳು ಹಾಡುವಂಥ ಹಾಡು ನನಗೆ ತುಂಬ ಇಷ್ಟವಾದಂಥ ಈ ಪದ್ಯಗಳಲ್ಲಿ ಬಂದಿದ್ದು. ಏನಾಗುವನೋ ಹುಡುಗ ನಾನಂತೂ ಅರಿಯನು, ನೀವಾದರೂ ಹೇಳಿರೆ ಬಲ್ಲ ನೀವಾದರೂ ಹೇಳಿರೆ ಅಂತ ಪಲ್ಲವಿ. ಏನಾದರೂ ಹುಡುಗ ನಾನಂತೂ ಅರಿಯನು, ನೀವಾದರೂ ಹೇಳಿರೆ ಬಲ್ಲ ನೀವಾದರೂ ಹೇಳಿರೆ ಅಂತ. ಇದು ಅಂಶ ಛಂದಸ್ಸಿನ, ತ್ರಿಮೂರ್ತಿ ಛಂದಸ್ಸಿನ ಕರ್ಷಣಕ್ಕೆ ಒಳಗಾಗಿ ಹೇಳಬೇಕು. ಭಕ್ಷಿಸುವನು ಈತ ಸಿಕ್ಕುವುದನ್ನೆಲ್ಲವ, ರಕ್ಷಣಾ ಪಡೆಗೇನು ಸೇರುವನು. ಎಲ್ಲವನ್ನ ತಿಂದು ತೆಗ್ತಾನೆ, ರಕ್ಷಣಾ ಮಂತ್ರಿ ಆಗ್ತಾನ ಅಂತ. ಮಾಡುವ ಕೆಲಸವು ಅರ್ಧಂ ಬರ್ಧವೇ, ದೊಡ್ಡ ಕಾಂಟ್ರಾಕ್ಟರ್ ನಾಗುವನು, ಫ್ಲೈಓವರುಗಳ ಕಟ್ಟುವನು, ಬೆಂಗಳೂರು ಫ್ಲೈಓವರುಗಳ ಕಟ್ಟುವನು ಅಂತ ನಾನು 2 ಸಾಲ ಹೊಸದಾಗಿ ಸೇರಿಸಬೇಕು. ನಿದ್ದೆಗಣ್ಣಲ್ಲಿ ಕೂಡ ಕೈಯ ಮೇಲುತ್ತುವನು, ಆಡಳಿತ ಪಕ್ಷಕ್ಕೆ ಸೇರುವನು, ಹಾಲು ಬೆಣ್ಣೆಯ ನೀವ ಕಾಡಿಗಿಟ್ಟಿಸುವನು, ಕೂಲಿಕಾರ ಮುಖಂಡನಾಗುವನು. ಹಾಲು ಬೆಣ್ಣೆಯನ್ನ ಕಾಡಿ ಬೇಡಿ ಗಿಟ್ಟಿಸ್ತಾನೆ, ಟ್ರೇಡ್ ಯೂನಿಯನ್ ಲೀಡರ್ ಆಗ್ತಾನ ಅಂತ. ಮೋಹಿಸಿ ವಸ್ತುವ ಕದ್ದು ಸಂಗ್ರಹಿಪನು, ಸಾಹಿತಿಯಾಗಲು ತಕ್ಕವನು. ನಾಸ್ತ್ಯಚೋರ ಕವಿಜನ, ನಾಸ್ತ್ಯಚೋರೋ ಉಣಿಗ್ಜನ ಅಂತ 1000 ವರ್ಷಗಳಿಂದಲೇ ರಾಜಶೇಖರ ಹೇಳಿಬಿಟ್ಟ. ಕಳ್ಳತನ ಮಾಡದೇ ಇರುವ ಕವಿಯೇ ಇಲ್ಲ ಅಂತ. ಆದರೆ ಸಯೇವ ಜಯತಿ ಯೋಜಾನಾತಿ ನಿಗೂಹಿತು, ಯಾರಿಗೆ ಮುಚ್ಚಿಟ್ಕೊಳಕ್ ಬರುತ್ತೆ ಅವರೇ ಜಯಿಸ್ತಾರೆ ಅಂತ. ತಂಪಾಗುಂಡು ಅಂದರೆ ತಂಪಾಗಿ ಉಂಡು ಅಂತ, ತಂಪಾಗುಂಡು ಅಂತಲೂ ಬೇರೆ ಆಗುತ್ತೆ. ಕುಡಿದು ಸಿಕ್ಕವರ ಕಚ್ಚುವನು, ಸಂಪಾದಕನೈವನು ಆಗುವನು. ಸಂಪಾದಕನಾಗಿ ಎಲ್ಲೆಲ್ಲ ಪೀತ ಪತ್ರಿಕೆಗಳನ್ನು, ಎಲ್ಲೋ ಜರ್ನಲಿಸಂ ಮಾಡ್ತಾನೆ. ತಾಲೀಮು ಮಾಡದೆ ಪಟಪಟನೆ ಒದರುವ, ಕಾಲೇಜು ಶಿಕ್ಷಕನಾಗುವನು. ಪ್ರಿಪ್ರೇಷನ್ ಇಲ್ಲದೆ ಪಾಠ ಮಾಡುವುದು. ಮುದ್ದಿಸಿದವರನ್ನು ಗುದ್ದಿ ಓಡುವನಿವ, ದೊಡ್ಡ ಚೀಟಿಯ ಸಂಸ್ಥೆ ನಡೆಸುವನು, ವಿನಿವಿಂಕ್ ಸಂಸ್ಥೆಯ ನಡೆಸುವನು ಅಂತ ನಾವು ಹೇಳಬೇಕು. ನಚ್ಚಿದ ತಾಯ ಮೇಲೆ ಅಭಿಮಾನವಿಂತಿಲ್ಲ, ಅಚ್ಚ ಕನ್ನಡಿಗನೇ ಆಗುವನು. ಇಲ್ಲಿ ಅವರ ಪಂಚ್ ನೋಡಿ, ಅಕ್ಕಿ ಹೆಬ್ಬಾಳಿನ ನರಸಿಂಹನಂತೆಯೇ ಉಕ್ಕಿನ ಉಗುರನು ಬೆಳೆಸುವನು, ಪರಚಲು ಉಕ್ಕಿನ ಉಗುರನು ಬೆಳೆಸುವನು ಅಂತ ಇಷ್ಟು ಚೆನ್ನಾಗಿ ಇವರು ಅದನ್ನು ರೂಪಿಸಿಕೊಡ್ತಾರೆ. ಇದು ಕೀರ್ತನೆ. ಮುಂದೆ ಅಂಶಗಣ ಅಂತ ಕರ್ಷಣಗಳಿಂದ ಅವುಗಳ ಗುರು ಲಘು ಸ್ಥಿರ ಇಲ್ಲ, ಮಾತ್ರೆಗಳ ಗುಂಪು ಸ್ಥಿರ ಇಲ್ಲ. ಅವು ವರ್ಣವೃತ್ತಗಳೂ ಅಲ್ಲ ಅಥವಾ ಮಾತ್ರ ಜಾತಿಯೂ ಅಲ್ಲ. ಮೂರನೇದು ಯಾವ ಛಂದಸ್ಸಿಗೂ ಸೇರದೇ ಇದ್ರೆ ಅಂಶ ಛಂದಸ್ಸು ಅಥವಾ ತ್ರಿಮೂರ್ತಿ ಛಂದಸ್ಸು ಅಂತ ಹೇಳ್ಬೋದು. ಗೋತ್ರ ಇಲ್ಲದೆ ಇದ್ದವರಿಗೆ ಕಾಶ್ಯಪ ಗೋತ್ರ ಅಂತ ಗಾದೆ, ಹಾಗೆ ಮಾಡಬಹುದು. ಅದನ್ನ ಇವರು ನಿರೂಪಣ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಅಲ್ಲಿ ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅಂತ ಅವುಗಳು ಬರ್ತವೆ. ಅದನ್ನ ಅವರು ಹೇಳ್ತಾರೆ. ಅತ್ಯಂತ ಚಿಕ್ಕದಾದ ಛಂದಸ್ಸು ಇದರೊಳಗೆ 7 ಅಂತ ಹೇಳ್ಬಿಟ್ಟಿದ್ವಿ. 7ಯಲ್ಲಿ 7 ಗಣಗಳು ಇರುತ್ತವೆ. 6ನೇದು ಬ್ರಹ್ಮಗಣ, ಉಳಿದದ್ದೆಲ್ಲ ವಿಷ್ಣುಗಣ. ಇಷ್ಟೇ 7ಯ ಲಕ್ಷಣ. ಇದಕ್ಕೆ ನೋಡಿ, ಕಾಲವು ಕೆಟ್ಟಿತೆ ಕೈಗಡ ಸಿಕ್ಕದೆ ಸಾಲದ ಮೇಳ ಶರಣೆನ್ನು. ತ್ರಿಪದಿಯ ಅರ್ಧ ಭಾಗ ಸಾಲದ ಮೇಳ ಶರಣೆನ್ನು ಬೇಗನೆ, ಲೀಲಾ ಜಾಲ ನಿನಗಾಗ ಅಂತ ಬೇಕಾದ್ರೆ ನಾವು ಪೂರ್ತಿ ಮಾಡಬಹುದು. ಕಾಲ ಕೆಟ್ಟೋಯ್ತೆ, ಕೈಗಡ ಯಾವುದು ಸಿಗ್ತಾ ಇಲ್ವೇ, ಆಗ ಸಾಲದ ಮೇಳಕ್ಕೆ ಹೋಗು ಅಂತ. ಲಂಚದ ಮಂಚದಿ ಮಲಗುವ ಮಾನವ ವಂಚಿಪ ನೆದೆಯ ದನಿಯನ್ನೇ, ಎದೆಯ ದನಿಯನ್ನೇ ವಂಚನೆ ಮಾಡ್ತೀಯಾ ಲಂಚದ ಮಂಚದ ಮೇಲೆ ಮಲಗಿರುವ ಮಾನವ ಅಂತ.
ಹೀಗೆ ಗಂಭೀರವಾಗಿ ಹೇಳ್ತಾ ಇನ್ನೊಂದು ಬಾಂಬ್ ಹಾಕ್ತಾರೆ. ಸುಂದರಿ ಶಿಕ್ಷಿತೆ ಸುಮಧುರೆ ಸಂಪನ್ನೆ. ಒಬ್ಬಳನ್ನ ಸುಂದರಿ ಶಿಕ್ಷಿತೆ ಸುಮಧುರೆ ಸಂಪನ್ನೆ ಎಂದರೆ ಅವಳೇ ಪರಪತ್ನಿ. ಪರಪತ್ನಿ ಅಂತಾನೆ ಹೀಗೆ ವರ್ಣನೆ ಮಾಡುವಂಥದ್ದು. ನಮ್ಮ ತಾಯಿಯವರ ತಂದೆ ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿದ್ದ ಎಕ್ಸೈಸ್ ಗಾಂಧಿ ಅಂತ ಪರಿಶುದ್ಧ ಹಸ್ತವರಾಗಿ ಪ್ರಸಿದ್ಧಿ ಪಡೆದಂಥವರು. ಅವರು ಟೂರ್ ಮೇಲೆ ಹೋದಾಗ ದಕ್ಷಿಣ ಕನ್ನಡ ಆ ಕಡೆ ಎಲ್ಲ ಹೋದರೆ ಆ ಕಡೆಯ ಸಾರು ಬಹಳ ಪ್ರಖ್ಯಾತ. ಇವತ್ತಿಗೂ ಕೂಡ ಆ ಕೋಟ ಬ್ರಾಹ್ಮಣರು, ಶಿವಳ್ಳಿಯ ಬ್ರಾಹ್ಮಣರು ಎಲ್ಲ ಮಾಡುವ ಸಾರು ಅನ್ಯಾದೃಶವಾದದ್ದು. ಉಡುಪಿ ಸಾರು ಅಂತಲೇ ಪ್ರಸಿದ್ಧಿ. ಕೈ ತೊಳೆದರೂ ಕೈ ಪರಿಮಳ ಬರುತ್ತೆ ಅಂತ ಹೇಳ್ತಾರೆ. ಅದನ್ನ ನಮ್ಮ ಅಜ್ಜ ಮನೆಯಲ್ಲಿ ಮೆಚ್ಚಿಕೊಂಡ್ರೆ, ಹೌದು ಅವ್ರ ಗಂಜಲಕ್ಕೆ ಒಂದಿಷ್ಟು ಉಪ್ಪು ಖಾರ ಹಾಕಿರ್ತಾರೆ, ನೀವು ಮೆಚ್ಕೋತೀರಿ ಅಂತ ನಮ್ಮ ಅಜ್ಜಿ ಬೈಯೋರಂತೆ. ಹಾಗೆ ಬೇರೆಯವ್ರದ್ದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ತೆಲುಗಿನ ಗಾದೆ ಪೊರಗಿಂಟಿ ಪುಲ್ಲಗೂರ ಅಂತ. ಪಕ್ಕದ ಮನೆಯವರು ತುರ್ಚಿ ಸೊಪ್ಪಿನಲ್ಲಿ ಮಾಡಿದ್ರು ಅಡುಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳುವಂಥದ್ದು. ಅದನ್ನ ಅವರು ಹೇಳ್ತಾರೆ. ಆ ಉದಾಹರಣೆ, ಹೆಂಡತಿ ನೀನ್ಯಾಕೆ ಹಿಂಡೂತಿ ಪ್ರಾಣವ, ಇದು ತಿರುಪತಿ. ಚಂಡಿಯ ಕಥೆಯ ನೆನಪಾಯ್ತು, ಚಂಡಿಯ ಕಥೆಯ ನೆನಪಾಯ್ತು ಎಂಬೆಯ ಗಂಡ ನೀನ್ಯಾಕೋ ಯಮಗಂಡ. ಉತ್ತರಾರ್ಧ ಹೆಂಡತಿ ಹೇಳ್ತಾಳೆ, ಅಣ್ಣಯ್ಯ ತ್ರಿಪದಿಯ ಹಳ್ಳಿಯ ಜನತೆಯ ಮಣ್ಣಿನ ಕಂಪು ಸೂಸುತ್ತ, ಮಣ್ಣಿನ ಕಂಪು ಸೂಸುತ್ತ ಕಬ್ಬಂತೆ ಗೆಣ್ಣಿಂದ ಗೆಣ್ಣಿಗೆ ರುಚಿಯಾದೋ. ಆ ತ್ರಿಪದಿ ಎಷ್ಟು ಸೊಗಸು ಅಂದರೆ ಕಬ್ಬು ಪ್ರತಿಪರ್ವ ರಸೋದಯ, ಪ್ರತಿ ಗೆಣ್ಣಿಗೂ ರುಚಿ ಹಾಗೆ ಆಗುವಂಥದ್ದು ಅಂತ ಹೇಳ್ತಾರೆ. ಜೇನುಂಟು ತ್ರಿಪದಿಯಲ್ಲಿ ಕಾನುಂಟು ಬಾನುಂಟು, ಗಾನಕ್ಕೆ ಮಣ್ಣ ಕಂಪುಂಟು, ಗಾನಕ್ಕೆ ಮಣ್ಣ ಕಂಪುಂಟು, ಶಿವರಾಯನ ಧ್ಯಾನಕ್ಕೂ ಅದಕ್ಕೂ ನಂಟುಂಟು. ತ್ರಿಪದಿಯನ್ನ ಶಿವಶರಣರು ತುಂಬ ಬಳಸಿಕೊಂಡ್ರು. ಜಾನಪದ ಛಂದಸ್ಸು, ಗರತೀರ ಛಂದಸ್ಸೇ ಅದು ತ್ರಿಪದಿ ಅಲ್ಲವೇ ಅದು. ಮತ್ತೆ ಸಾಂಗತ್ಯದಲ್ಲಿ ಇನ್ನೂ ಒಂದು ಸೊಗಸುಂಟು. 4 ಸಾಲಿರುತ್ತೆ. ಅಲ್ಲಿ ಬರುವುದು ಮೊದಲ ಸಾಲಿನಲ್ಲಿ 4 ವಿಷ್ಣುಗಣ, ಎರಡನೇ ಸಾಲಿನಲ್ಲಿ 2 ವಿಷ್ಣು 1 ಬ್ರಹ್ಮ, ಮತ್ತೆ ಉತ್ತರಾರ್ಧದಲ್ಲಿ 4 ವಿಷ್ಣು ಮತ್ತೆ 2 ವಿಷ್ಣು 1 ಬ್ರಹ್ಮ. ಹೀಗಿರುವಂಥದ್ದು. ನಾನಾ 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 ಆ ರೀತಿಯಾಗಿ ಹೋಗುತ್ತೆ. ಇದು ಅವರು ಒಂದು ಶಾಸನದ ಪದ್ಯವನ್ನ ಕೆರೆಯಂ ಕಟ್ಟಿಸು ಬಾವಿಯಂ ಸಮೆಸು ದೇವಾಗಾರಮಂ ಮಾಡಿಸ ಜರೆಯೊಳ್ ಸಿಲ್ಕಿದನ ಆತರಂ ಬಿಡಿಸು ಮಿತ್ರರ್ಗಿಂಬುಗೈ ಎರೆವೆಟ್ಟಾಗಿರು ಅಂತೆಲ್ಲ ಬರುತ್ತಲ್ಲ. ಆ ವಿದ್ಯಾರಣ್ಯರ ತಂಗಿ ಸಿಂಗಲೆ ಮಗ ಲಕ್ಷ್ಮೀಧರ ಮಾತ್ಯನಿಗೆ ಎದೆಹಾಲು ಕುಡಿಸುವಾಗ ಏನೆಲ್ಲ ಹೇಳಿದಳು. ಅದಕ್ಕಾಗಿಯೇ ಅವನು ಮುಂದೆ ಮಹಾಮಂತ್ರಿ ಆದಾಗ ಈ ಎಲ್ಲ ಒಳ್ಳೆ ಕೆಲಸ ಮಾಡಿದ. ಹಾಲು ಕುಡಿಸುವಾಗಲೇ ತೊಟ್ಟು ಪಾಲೆರೆವಂದು ಕಿವಿಯೊಳ್ಳಿ ಎರೆದಳ್ ಲಕ್ಷ್ಮೀಧರ ಮಾತ್ಯನ ಅಂತ ಕವಿ ಹೇಳ್ತಾನೆ. ಅದನ್ನ ನಾನು ಅದಕ್ಕೊಂದು ಪ್ಯಾರಡಿ ಮಾಡಿದ್ದೆ. ಈ ಆಧುನಿಕ ಮಂತ್ರಿಗಳಿಗೆ ತಾಯಂದರು ಏನು ಹೇಳಿರಬಹುದು? ಅವರು ಎದೆ ಹಾಲು ಕುಡಿಸೋದಿಲ್ಲ, ಸೌಂದರ್ಯ ಪ್ರಜ್ಞೆ, ಬಾಟ್ಲಿ ಹಾಲು ಕುಡಿಸಿರ್ತಾರೆ. ಮನೆಯಂ ಕಟ್ಟಿಸು ಬರ್ಗಳಂ ನಡೆಸು ಜೂಜಾಟಂಗಳನ್ನಾಡಿಸು ಮನದಿಂ ಲಂಚಿಸು ನೀತಿಯಂ ನಶಿಸು ದೇಶಕ್ಷೇಮಮಂ ಕ್ಷಾಮಿಸು. ಮತ್ತೆ ಬೇಕಾಡ್ತ ಛಂದಸ್ಸು. ತನಯರ್ಗಂ ಪದ ಮಿತ್ತು ರಕ್ಷಿಸು. ರಾಹುಲ್ ಗಾಂಧಿ ಹೇಳಿಲ್ವೇ 10 ವರ್ಷಕ್ಕೆ ಮುಂಚೆನೆ ಪ್ರಧಾನಮಂತ್ರಿ ಆಗ್ತಾ ಇದ್ದೆ ಅಂತ. ಯಾರಂತೆ ಅವನಿಗೆ ಕೊಡ್ತಾ ಇದ್ದಿದ್ದು? ಅವರ ಅಪ್ಪನ ಸೊತ್ತ, ಅಮ್ಮನ ಸೊತ್ತ, ಮುತ್ತಾತನ ಸೊತ್ತ, ಏನೋ ನೋಡಿ ಈ ರೀತಿಯಾದಂತಹ ಮಾತುಗಳು ಆಡ್ತಾರೆ. ಅದಕ್ಕೆ ತನಯರ್ಗಂ ಪದ ಮಿತ್ತು ರಕ್ಷಿಸು ದಯಾ ದಾಕ್ಷಿಣ್ಯಮಂ ಕ್ಷೀಣಿಸಿಂತೆನುತುಂ ಮಾತೆಯು ಬಟ್ಲಿಪಾಲ ನೆರೆದಳ್ ಕುಕ್ಷಿಂಭರ ಮಾತ್ಯರ. ಹೊಟ್ಟೆ ಹೊರಗೆ ತಕ್ಕೊಳ್ತಕ್ಕಂಥ ದುರ್ಮಂತ್ರಿಗಳ ತಾಯಂದರು ಹೀಗೆ ಹೇಳಿರ್ಬೋದು ಅಂತ ಇವರು ಹೇಳ್ತಾರೆ. ಎದೆಹಾಲು ಕುಡಿಸುವ ದಿನದಿಂದ ಮಗನಿಗೆ ನುಡಿದಳು ಇಂತೆಂದು ಅವ್ವ, ಉದ್ಧರಿಸೈಕೆರೆ ಬಾವಿ ದೇಗುಲಗಳ ಬಾಡಿಸು ಬಡವರ ನೋವ. ಆ ಒಂದು ಮತ್ತೆ ಭವಿಕ್ರೀಡಿದ್ದಲ್ಲಿ ಕೆರೆಯಂ ಕಟ್ಟಿಸು ಬಾವಿಯಂ ಸಮೆಸು ದೇವಾಗಾರಮಂ ಮಾಡಿಸು ಅಂತ ಆಡಂಬರದಿಂದ ಹೇಳೋಕ್ಕಿಂತ ಹಳ್ಳಿ ಹೆಣ್ಣು ಮಕ್ಕಳ ಹಾಡಿನಂತೆ ಎದೆಹಾಲು ಕುಡಿಸುವ ದಿನದಿಂದ ಮಗನಿಗೆ ನುಡಿದಳು ಇಂತೆಂದು ಅವ್ವ, ಉದ್ಧರಿಸೈಕೆರೆ ಬಾವಿಗ ಬಾವಿ ದೇಗುಲಗಳ ಬಾಡಿಸು ಬಡವರ ನೋವ. ಅಂದರೆ ಎಷ್ಟು ಬಾಡಿಸು ಬಡವರ ನೋವ. ಆ ಮಕ್ಕಳ ಒಂದು ಪ್ರೀತಿಯನ್ನ ತೋರ್ಪಡಿಸುವಾಗ ಬಡವರ ನೋವನ್ನು ಬಾಡಿಸು ಅಂತ ಹೇಳೋದ್ರೊಳಗೆ ಎಷ್ಟು ಸೊಗಸು ಉಂಟು. ಇಲ್ಲಿ ಮತ್ತೆ ಇನ್ನೊಂದು ವಿನೋದ. ಅವರ ಮೇಷ್ಟ್ರು ದೊಡ್ಡಬೆಲೆ ನರಸಿಂಹಾಚಾರ್ಯರು, DL ನರಸಿಂಹಾಚಾರ್ಯರ ಒಂದು ಪಾಠ. ನೋಡಿರಿ 1000 ವರ್ಷಕ್ಕೂ ಹಳೆಯದು ಇಡ್ಡಲಿ ಎಂಬುವ ಶಬ್ದ. ಇಡ್ಡಲಿ ಎನ್ನುವ ಶಬ್ದ ಕನ್ನಡದಲ್ಲಿ 1000 ವರ್ಷದಿಂದ ಇದೆ ಅಂತ ಕ್ಲಾಸ್ ಮಾಡಿದ್ರಂತೆ. ನುಡಿಶಾಸ್ತ್ರ ಬಲದಿಂದ ಇಂತೆಂದು ನುಡಿದರು ದೊಡ್ಡಬೆಲೆ ನರಸಿಂಹಾಚಾರ್ಯ. ಕ್ಲಾಸಲ್ಲಿ ಏನೋ ಪಾಠ ಮಾಡಿದ್ರು.
ತರಗತಿ ಮುಗಿಸಿ ಕ್ಯಾಂಟೀನೆಡೆ ಹೊರಟಾಗ ತರಿಸಿದ ಇಡ್ಲಿಯ ಕಂಡು ಸೊರಗಿದ ಮೊಗಗಳ ನಮಗೆಲ್ಲ ಅನಿಸಿತು, ಕರೆ ಇದು ಅಂದಿನದೇ. ಮುಂದೆ ಬೇರೆ ಬೇರೆ ಅಕ್ಕರಗಳನ್ನು ಎಲ್ಲವನ್ನ ಕೂಡ ಅವರು ವಿವರಿಸ್ತಾ ಬರ್ತಾರೆ. ಹೀಗೆ ಬರ್ತಾ ಮತ್ತೆ ಷಟ್ಪದಗಳ ಕಡೆಗೆ ಎಲ್ಲ ಬರ್ತಾರೆ. ಅದು ಕೂಡ ತುಂಬ ಸೊಗಸಾಗಿರುವಂಥದ್ದು. ಅನೇಕ ಸಂಶೋಧನೆಗಳನ್ನೆಲ್ಲ ಇವರು ತರ್ತಾರೆ. ನಾನು ಆ ವಿವರಗಳಿಗೆ ಹೋಗೋದಿಲ್ಲ. ನೋಡಿ, ಶರಷಟ್ಪದಿ 4 ಮಾತ್ರೆಗಳ ಗಣದಲ್ಲಿ ಹೋಗುವಂಥದ್ದು. 8 ಮಾತ್ರೆ ಮತ್ತು ಅದು 16 ಮಾತ್ರೆ, ಹೀಗೆ 14 ಮಾತ್ರೆ, ಈ ಥರ ಬರುತ್ತೆ ಅದರ ಲಕ್ಷಣ. ನಿದ್ದೆಯು ಬರದಿರೆ ಓದಿರಿ ನನ್ನಯ ಚಂದದ ಗ್ರಂಥವ ಮರೆಯದಲೆ, ಭದ್ರದೆ ನಿದ್ರೆಯು ಬಂದೇ ಬರುವುದು ಒಂದು ಪುಟವು ಮುಗಿವಷ್ಟರೊಳೆ ಅಂತ ಅವರೇ ಭರವಸೆ ಕೊಡ್ತಾರೆ. ಇದು ತನ್ನನ್ನು ತಾನು ಗೇಲಿ ಮಾಡಿಕೊಳ್ಳುವ ರೀತಿ. ಮತ್ತೆ ಪ್ಯಾರಡಿ ಮಾಡ್ತಾರೆ. ನೀನಂದು ಕನಕರಥವನ್ನು ತಂದು ಬಾರೆಂದು ಅಂತ ಕುವೆಂಪು ಅವರದು ಒಂದು ಗಂಭೀರವಾದ ಪದ್ಯ ಇದೆ. ಅದಕ್ಕೆ ಅವರು ಕುಸುಮ ಷಟ್ಪದಿಯಲ್ಲಿ ನೀನಂದು ಬಿಳಿಯ ಕಾರನು ತಂದು ಬಾಯೆಂದು ಕರೆದಂದು ನಾನು ಕುಣಿದಾಡುತ್ತಿದ್ದೆ, ನೀನಂದು ಬಿಳಿಯ ಕಾರನು ತಂದು ಬಾಯೆಂದು ಕರೆದಂದು ನಾನು ಕುಣಿದಾಡುತ್ತಿದ್ದೆ, ಉರಿ ಬಿಸಿಲು ಉಕ್ಕಿತ್ತು ಬೆವರೆಳೆದು ಹರಿದಿತ್ತು ಮೈಯೆಲ್ಲ ಕೊಳಕಾಗಿ ದಬ್ಬುತ್ತಿದ್ದೆ. ಈ ರೀತಿ ಆ ಒಂದು ಷಟ್ಪದಿ ಕುಸುಮ ಷಟ್ಪದಿಯನ್ನ ಇದು ಮಾಡ್ತಾರೆ. ಭೋಗ ಷಟ್ಪದಿ 3 ಮಾತ್ರೆಗಳದು, ಕುಸುಮ ಷಟ್ಪದಿ 5 ಮಾತ್ರೆಗಳದು. ಭೋಗ ಷಟ್ಪದಿಗೆ ಇವರು ಹೇಳಬಹುದು ನೋಡಿ, ದಲಿತನೊಬ್ಬ ಬ್ಯಾಂಕ ಮುಂದೆ ಸುಲಭ ಸಾಲ ದೊರವು ದೆನತ ಸಾಲ ಮೇಳ ಕಿರಲಿ ಜಯವು ಎಂದು ಘೋಷಿಸಿ, ಹೊಲದ ಭಾರಿ ಫಸಲು ಬೆಳೆದು ಎಲ್ಲರಂತೆ ಹಸನ ಬದುಕ ಬಾಳಲೆಳಿಸಿ ಕುಳಿತು ಕಾದ ರಾತ್ರಿಯೆಲ್ಲವೂ ಅಂತ ತಿರುಕನೋರ್ವನೂರ ಮುಂದೆ ಅಂತ ಮಾಡಿಕೊಂಡು ಹಾಗೆ ಇಡೀ ಕವಿತೆಯನ್ನು ಪ್ಯಾರಡಿ ಮಾಡಿ ಅವನಿಗೆ ಸಾಲ ದಕ್ಕದೆ ಹೋದದ್ದನ್ನು ಹೇಳ್ತಾರೆ. ಇನ್ನು ಭಾಮಿನಿ ಷಟ್ಪದಿಗೆ ಬರೋಣ. ಅದು 3-4 ಮಾತ್ರೆಗಳ ಮಿಶ್ರ ಲಯದ್ದು. ಇದಕ್ಕೆ ಲಕ್ಷಣವನ್ನು ಕೂಡ ಅವರು ತುಂಬ ತಮಾಷೆಯಾಗಿ ಬರೀತಾರೆ. ಒಬ್ಬ ರೋಗಿ, ಪ್ರೇಮ ರೋಗಿ, ಭಾಮಿನಿ ರೋಗಿ, ಅವನಿಗೆ ಇವರು ಟ್ರೀಟ್ಮೆಂಟ್ ಕೊಡ್ತಾರೆ ವೈದ್ಯರು. ಇವಾಗೆ ಭಾಮಿನಿ ಹುಚ್ಚು ಒಂದೇ ಸಮನೆ ಮಾತ್ರೆಗಳೇಳ ಕೊಡತಿರಿ, ಕ್ರಮವ ತಪ್ಪದೆ 3-4 ತೆರದಿ 7 ಸಲ. ಇವನಿಗೆ ಭಾಮಿನಿಯ ಹುಚ್ಚು ಹಿಡಿದಿದೆ, ಒಂದೇ ಸಮನೆ ಮಾತ್ರೆಗಳು 7 ಮಾತ್ರೆಗಳು 3 + 4 ಕೊಡ್ತೀರಿ, 4 ತೆರದಿ 7 ಸಲ, 7 ಸಲ ಕೊಡಬೇಕು. ತಕಿಟ ತಕಧಿಮಿ 2 ಕಂತು 7 ಮಾತ್ರೆ 1 ಸಾಲು, ಮತ್ತೆ ತಕಿಟ ತಕಧಿಮಿ ಇನ್ನು 2 ಕಂತು 4, ತಕಿಟ ತಕಧಿಮಿ ಮತ್ತು 2 6 ಆಯಿತು. ತಕಿಟ ತಕಧಿಮಿ ತೋಂ 7ನೇ ಗಣ ಮತ್ತೊಂದು ಗುರು, ಸವಯದಿರೆ ಮತ್ತೊಂದು ಮಂಡಲ, ಹವಣಿಸುತ್ತ ಬರಲೇಸು ಕೇಳಿರಿ, ಬೆವರ ಬೇಡಿರೆ ಕೊನೆಗೆ ಗುರು ಕೃಪೆ ಇರಲು ಬದುಕುವನು. ಅದು ಕೊನೆಗೆ ಗುರು ಒಂದು ಬರಬೇಕು, ಗುರು ಕೃಪೆ ಇದ್ದರೆ ಬದುಕ್ತಾನೆ. 1 ರೌಂಡ್ ಆಗಲಿಲ್ಲ, 7 ಪಿಲ್ಸ್ 7 ಟೈಮ್ಸ್ ಆಗಲಿಲ್ಲ, ಮತ್ತೊಂದು ಸೈಕಲ್ ಕೊಡಿ, ಕಡೆಗೂ ಗುರುಬಲ ಇರಬೇಕು ಅಂತ. ಅದು ಹಾಗೆ ಛಂದಸ್ಸಿಗೆ ಆ ಥರ ಉಂಟು. ಸಿಟಿಯ ಬಸ್ಸಲ್ಲಿ ನಿಂತು ಪಯಣಿಸೆ ಬೂಟುಗಾಲ ಮಹಾನುಭಾವನು ಮೆಟ್ಟಿಕಾಲನು ಕ್ಷಮಿಸಿರೆಂದನು ನೋಡಲಿಲ್ಲೆನು ತಾ ಆಗಲೇ ಹೇಳಿದ ಜೋಕು. ಕೆಟ್ಟನೈ ನೋಡದಿಲ್ಲ ಏತನು ಎಷ್ಟು ತುಳಿದನು ನೋಡಿ ಬಿಟ್ಟರೆ ಎಷ್ಟನರ್ಥವೋ ಎನ್ನುತ್ತ ಕಾಲನು ಹಿಂದೆ ಕೆಳಕೊಂಡೆ ಅಂತ. ಹೀಗೆ ಪರಿವರ್ಧಿನಿ ಷಟ್ಪದಿ ಅದು 4 ಮಾತ್ರೆಗಳ ಒಂದು ಷಟ್ಪದಿಯೇ. ಅದರ 20 ಮಾತ್ರೆಗಳು ಬರುತ್ತೆ ಒಂದು ಸಾಲಿಗೆ, 4 ಮಾತ್ರೆಗಳ ಗಣದ್ದಾದರೂ. ಅದರ ಉದಾಹರಣೆ ಒಂದು ನೋಡಿ. ಒಬ್ಬ ರಾಜಕೀಯ ಧುರೀಣ ಎಲೆಕ್ಷನ್ಗೆ ನಿಂತಿದ್ದಾನೆ. ನೋಡಿ, ಪರೀಕ್ಷೆಗೆ ಕೂತಿದ್ದಾನೆ ಅಂತೀವಿ, ಎಲೆಕ್ಷನ್ಗೆ ಕೂತಿದ್ದಾನೆ ಅಂತ ಹೇಳೋಣ. ಕೂತಿದ್ದಾನೆ ಅಂದರೆ ರಿಸಲ್ಟ್ ಮಲಗೇ ಬಿಡುತ್ತೆ ಅಂತ ಆಗ್ಬಿಡುತ್ತೆ ಅಂತ ಇರುತ್ತೆ ಅನ್ಸುತ್ತೆ. ಭಾಷೆಯ ರೀತಿಯೇ ರೀತಿ. ಪರೀಕ್ಷೆಗೆ ನಿಂತಿದ್ದಾನೆ ಅಂತ ಯಾರೂ ಹೇಳೋದಿಲ್ಲ. ಬಿದ್ದರೆ ನನಗೋ 3 ಮತಗಳು, ಬದ್ಧ ವಿರೋಧಿಗೆ 308, ಆದರೂ ಹೆಂಡತಿ ಕಾಲರ್ ಪಟ್ಟಿಯ ಹಿಡಿದೇ ಕೇಳಿದಳು. ಒಬ್ಬ ಎಲೆಕ್ಷನ್ ಅಲ್ಲಿ ಕೂತವನಿಗೆ 3 ವೋಟ್ ಬಂದಿದೆ. ಅದಕ್ಕೆ ಗಂಡನ ಕಾಲರ್ ಹಿಡ್ಕೊಂಡು ಕೇಳ್ತಿದ್ದಾಳೆ, ಬಿದ್ದರೆ ನನಗೋ 3 ಮತಗಳು, ಬದ್ಧ ವಿರೋಧಿಗೆ 308, ಆದರೂ ಹೆಂಡತಿ ಕಾಲರ್ ಪಟ್ಟಿಯ ಹಿಡಿದೇ ಕೇಳಿದಳು. 1 ಮತವು ಖಂಡಿತ ನಿಮದೊಪ್ಪಿದೆ, ಒಂದಂತೂ ನಿಮ್ಮದು, ಒಂದನ್ನು ನಾನೇ ಹಾಕಿದ್ದು ನಿಜ, ಸುಂದರಿ ಯಾವಳು 3ನೇ ಯಾಕೆಯೂ ಹೇಳುವಿರೋ ಬೇಕು ಅಂತ.
ಇನ್ನು ವಾರ್ಧಕ ಷಟ್ಪದಿ 5 ಮಾತ್ರೆಗಳ ಗಣ, 30 ಮಾತ್ರೆಗಳ ಒಂದು ಪಾದಕ್ಕೆ ಬರುವಂಥದ್ದು ದೊಡ್ಡ ಛಂದಸ್ಸು. ಇದು ಪ್ರೇಮ ಪತ್ರ ಬರೆದಿದ್ದಾನೆ. ಅದನ್ನು ಹೇಳ್ತಾರೆ: ಕೋಟಿ ಯೋಜನವಿರಲಿ ದಾಟಿ ಬರುವೆನು ಹೆಣ್ಣೆ, ಬೆಟ್ಟ ಬಾನುಗಳಾಚೆ ಹಾರುವೆನು ನಿನಗಾಗಿ, ತಟವಟವೇ ಗೊತ್ತಿಲ್ಲ, ಮೋಸ ಮಾಡುವುದೇ ಗೊತ್ತಿಲ್ಲ, ಬಿಸಿಲು ಮಳೆ ಬಿರುಗಾಳಿ ಯಾವುದಕ್ಕೂ ನಾನು ಜಗ್ಗೆ, ತುಂಟಿ ಕೇಳಿ ಮಾತ ಸಂಜೆಗೇನಾದರೂ ತೊಟತೊಟನೆ ಮಳೆ ಹನಿಯ ನೆಗಡೆ ಬರುವುದು ನನಗೆ, ಗಂಟಿಸದೆ ಮುಖವನ್ನು ನನ್ನ ಕಾಯದೆ ನೀನು ಹೋಗು ಬಿಡು ಮನೆಗೀಗಲೇ ಅಂತವನು ಹೇಳ್ತಾನೆ. ಹೀಗೆ ಈ ಷಟ್ಪದಿಗಳನ್ನು ಇವನ್ನೆಲ್ಲ ವಿವರಿಸ್ತಾರೆ. ಈ ತರಹ ಪ್ರತಿಯೊಂದು ಪದ್ಯಕ್ಕೂ ಪ್ರತಿಯೊಂದು ಛಂದಸ್ಸಿಗೂ ಒಂದಲ್ಲ ಒಂದು ಸೊಗಸನ್ನು ತೋರ್ಪಡಿಸಿಕೊಡುವಂಥದ್ದು ಇವರ ಒಂದು ವಿಶೇಷ. ಮುಂದೆ ನೆನಪಿಟ್ಟುಕೊಳ್ಳೋದಕ್ಕೆ ಬೇಕಾದ ಸೂತ್ರಗಳನ್ನು ಮಾಡ್ತಾರೆ. ಆಧುನಿಕ ಕವಿತೆ ಹೇಗೆ ಅದನ್ನು ಕೂಡ ತೋರಿಸ್ತಾರೆ. ಒಟ್ಟಿನಲ್ಲಿ ಇವರ ಕವಿತೆಯ ಸೊಗಸೇ ಸೊಗಸು ಅನ್ನುವಂತೆ ಮಾಡ್ತಾರೆ. ಇದು ಒಂದು ಛಂದೋ ಗ್ರಂಥ ಮಾತ್ರ ಅಲ್ಲ, ಕಾವ್ಯ ಕೂಡ ಹೌದು ಅಂತ ತೆಗೆದುಕೊಳ್ಳಬಹುದು. KS ನರಸಿಂಹಸ್ವಾಮಿಗಳ ಬಗ್ಗೆ ಬರೆಯುವಂಥ ಒಂದು ಕವಿತೆ ನೋಡಿ: ಇಳಿವಯಸ್ಸಿನ ಸುಳಿವಿಲ್ಲದ ನಿಮ್ಮ ಕವನ, ಶೃಂಗಾರಗೊಂಡ ನುಡಿಮಂಚ ರೋಮಾಂಚ, ಕಾಮದ ಭೂತಕ್ಕೆ ಮುಚ್ಚಿದ ಕಿಟಕಿ, ಪ್ರೇಮದ ಹಡಗಿನ ಸಂಚಾರಕ್ಕೆ ಸರ್ವಋತು ಬಂದರು, ಒಲುಮೆ ನಡೆ ಹಾಸುಳ್ಳ ತೆರೆದ ಬಾಗಿಲು, ಶಬ್ದಾಟ್ಟಹಾಸಕ್ಕೆ ನೀವು ಕಪ್ಪರ ಸುಂಟಿ, ಕೊರಳು ಹೃದಯದ ನೆರಳು ನೇರ ದಾರಿ, ಸಹಜ ಸರಳ ಸಂಕೇತಗಳ ಸಹಜ ರೂವಾರಿ, ನರಸಿಂಹ ಎನ್ನೋಣವೇ ನರಸಿಂಹಸ್ವಾಮಿ, ಸೌಮ್ಯ ಕೇಶವ ನೀವು, ಒಲುಮೆ ಸಪ್ತಸ್ವರದ ಸರಿಗಮ ಪದ ನೀ ಅಂತಂದ್ರೆ ನೀವು ಅಂತಲೂ ಆಗುತ್ತಲ್ಲ, ಹಿಂದೆ ಉಳಿದಿರಿ ಗೊಲ್ಲ ಕೊಳಲು ಹಿಡಿದೆ. ಅವರು ಒಂದು ಕವಿತೆಯಲ್ಲಿ ಬರೀತಾರೆ: ಈ ನನ್ನ ಕವಿತೆಗಳು ತುರುಮಂದೆಗಳ ಹಾಗೆ ಮುಂದೆ ಹೋಗುತ್ತವೆ, ಅವುಗಳ ಕಾಲಲ್ಲಿ ಎದ್ದ ಕೆಂದೂಳಿ ಗೋಧೂಳಿ ಹಾಗೆ, ಅದರ ಹಿಂದೆ ದನ ಮೇಸೋನು ಉಳಿದು ಬಿಡ್ತಾನೆ, ನನ್ನ ಕವಿತೆ ಮುಂದೆ ಉಳಿಯುತ್ತೆ, ನಾನು ನೆನಪಿಲ್ಲದೆ ಇದ್ರೂ ಪರವಾಗಿಲ್ಲ ಅಂತ. ನಿಜವಾದ ಜನನಾಡಿಯನ್ನು ಬಿಡಿದ ಕವಿಗಳಲ್ಲಿ ಅವರೊಬ್ಬರಲ್ವ. ಹಿಂದೆ ಉಳಿದಿರಿ ಗೊಲ್ಲ ಕೊಳಲು ಹಿಡಿದೆ, ಬಲರಾಮರಿಗೆ ನಿಮ್ಮ ಕೊರಳು ಬಹುದೇ. ಬರೀ ಬಲ ಇಟ್ಕೊಂಡಿರುವಂಥ ರಾಮರಿಗೆ ಕೃಷ್ಣನ ಕೊಳಲು ಬರುತ್ತೆ, ಬಲರಾಮನಿಗೆ ಕೊಳಲು ನುಡಿಸೋಕೆ ಬರೋಲ್ಲ. ನೀವು ಕವಿತೆಯ ಕೊಳಲನ್ನು ನುಡಿಸಬಲ್ಲ ಕೃಷ್ಣ, ಇನ್ನು ಬೇರೆಯವರಿಗೆ ಪೊಲಿಟಿಕಲ್ ಪವರು, ಯೂನಿವರ್ಸಿಟಿ ಪವರು, ಅದೆಲ್ಲ ಬಲಗಳಿರುವಂಥವರು. ಹಾಗೆ ಋತುಮಾನ ಲೋಕದ ಚಿಂತೆ ಪ್ರೀತಿಗಳು ಪುಟ್ಟ ಕಂದಗಳಂತೆ ನಡೆದಿವೆ ನಿಮ್ಮ ಜೊತೆಗೆ ಈಗಲೂ ಅಂತ ಅಷ್ಟು ಸೊಗಸಾಗಿ ಅವರು ಹೇಳ್ತಾರೆ. ಆಮೇಲೆ ಬೇಂದ್ರೆ ಬಗ್ಗೆ ಬರೀತಾರೆ: ಬೆಂದರೆ ಬೇಂದ್ರೆಯಾದಾನು, ಇದೊಂದು ಹೊಸಗಾದೆ ಕನ್ನಡದ್ದೇ, ಅದನಂಬಿ ನಾ ಬೆಂದೆ, ನಾನೂ ಬೆಂದೆ, ಲಾಭವಿಷ್ಟೇ ಕೊನೆಗೆ ಸುಟ್ಟುಕೊಂಡದ್ದೆ. ಬೇಯುವಾಗ ಒಳಗೊಂದು ದ್ರವ್ಯ ಇರಬೇಕಲ್ಲ, ಬರೀ ಬಾಂಡ್ಲಿ ಬೇಯ್ದರೆ ಏನ್ ಬಂತು, ಅದರೊಳಗಿರಬೇಕೇನಾದರೂ. ಅದನ್ನ ಅವರು ಹೇಳ್ತಾರೆ. ನರಸಿಂಹಸ್ವಾಮಿಗಳ ಕವನಕ್ಕೆ ಸಮ ಬರವೆ ಕೇಳಿರುವೆಯಾ ನೀನು ಮೈಸೂರು ಮಲ್ಲಿಗೆ ಅಂತ ಇವರು ಹೆಂಡತಿ ಹೇಳಿ ಕವಿತೆ ಬರೆಯೋಕೆ ಆರಂಭ ಮಾಡ್ತಾರೆ. ಪತ್ನಿದೇವಿಯು ಗದರಿ ಕೊಂಡಿಂತು ಹೇಳಿದಳು, ನಿಮ್ಮ ಪದ್ಯವ ನೆಸವೆ ಬಂಗಾಳ ಕೊಲ್ಲಿಗೆ ಅಂತ. ಮೈಸೂರು ಮಲ್ಲಿಗೆ ನಿಮಗೆಲ್ಲಿ ಬರೆಯೋಕ್ಕಾಗುತ್ತೆ ಅಂತ. ಹಾಗೆ ಆ ರೀತಿಯಾಗಿ ಕಡೆಗೆ ಅವರು ಮಹಾಛಂದಸ್ಸು, ಬೃಹತ್ ಛಂದಸ್ಸು ಇವುಗಳೆಲ್ಲವನ್ನು ಮಾಡಿ ಮಂಗಳಕ್ಕೆ ಬರ್ತಾರೆ. ನೋಡಿ, ಆ ಮಂಗಳದಲ್ಲಿ ಧವಳ ಛಂದಸ್ಸನ್ನು ಬಳಸ್ತಾರೆ. ಋಷಿ ಕವಿಗಳು ಕಂಡರಿಸಿದ ನಲ್ಛಂದದ ವೇದಾಂಗಕ್ಕೆ ನಮನ, ಗಣವೆಂಟರ ಗ್ರಹಚಾಲಕ ಪ್ರತಿಭಾನ್ವಿತ ಕವಿಸೂರ್ಯಗೆ ನಮನ. ಯಮಾತಾ ರಾಜಭಾನಸಲಗಂ 8 ಗಣಗಳ ಗ್ರಹಗಳನ್ನು ಓಡಾಡಿಸುವ ಕವಿ ಪ್ರತಿಭಾ ಸೂರ್ಯ. ಇಲ್ಲದೆ ಇದ್ರೆ ಆ ಎಲ್ಲಾ ಛಂದಸ್ಸುಗಳಿಗೂ ಗ್ರಹಣ ತಾನೆ. ಮಾತ್ರಾಗಣ ದೈಸಿರಿಯನು ಮೈಗೂಡಿಸಿ ಮೆರೆದವರಿಗೆ ನಮನ, ಗ್ರಾಮೀಣರು ಮುದ್ದಾಡಿದ ಅಂಶಾತ್ಮಕ ನುಡಿಸಾರಕ್ಕೆ ನಮನ, ಆಧುನಿಕರ ಛಂದೋಧ್ವನಿ ವೈವಿಧ್ಯಕ್ಕೆ ನಮನ ಅಂತ ಹೇಳಿ ಕೃತಜ್ಞತೆಯನ್ನು ಹೇಳ್ತಾರೆ. ಸರಳವಾಗಿಸ ಬಯಸಿ ಕೃಷ್ಣದೀ ಛಂದವನು ಜಿಗುಟುತನವನ್ನೆನಿಸು ತಗ್ಗಿಸಿರುವೆ, ಲಘು ನಿರಾಳದ ಶೈಲಿ ನನ್ನದಿದು ಕ್ಷಮೆಯಿರಲಿ, ಉದಾಹರಣೆ ಸ್ವಂತದ್ದೇ ಒದಗಿಸಿರುವೆ. ಸ್ವಂತವೆಂಬುವ ಭಾವ ಒಂದೆರಡು ಇದ್ದೀತು, ಮುಕ್ತ ಓದಿನ ಫಲವು ಉಳಿದುದೆಲ್ಲ. ಯಾರ್ಯಾರ ನುಣಭಾರ ಎಷ್ಟೆಷ್ಟು ಇದ್ದೀತೋ ಕದ್ದವನಿಗೊಂದೂ ತಿಳಿಯದಲ್ಲ, ಕದ್ದವನಿಗೇನೊಂದು ತಿಳಿಯದಲ್ಲ. ಗುರುಭಾರ ವಿಷಯಗಳ, ಗುರುಭಾರ ಅಂದರೆ ತುಂಬ ದೊಡ್ಡದು, ಜೊತೆಗೆ ಗುರು ಛಂದಸ್ಸಿನ ಒಂದು ಯೂನಿಟ್, ಅದು ಒಂದು ಪ್ರಕೃತಿ. ವಿಷಯಗಳ ಶಾಸ್ತ್ರೋಕ್ತ ಮಂಡನೆಗೆ ಒಳನಗೆಯ ಲಘು ಶೈಲಿ ಬೆರೆತುದುಂಟು. ಲಘು ಬೇಕಲ್ವ, ಗುರು ಲಘು ಎರಡೂ ಇಲ್ಲದೆ ಛಂದಸ್ಸಿಲ್ಲ. ಶಾಸ್ತ್ರಕ್ಕೆ ಅಪಚಾರ ಭಾವ ಖಂಡಿತ ಇಲ್ಲ, ಛಂದದಲ್ಲಿ ಲಘುವಿಗೂ ಗಣನೆಯುಂಟು.
ವಿಶ್ವಾಸದಿಂದಿದನು ಕೊಂಡು ಓದಿದ್ದೀರಿ, ಮುಗಿದ ಮೇಲೂ ಓದು ವಿಶ್ವಾಸವಿರಲಿ ಅಂತ ಹೇಳ್ತಾರೆ. ನಾನು ಅದೇ ಮಾತನ್ನು ಹೇಳಿ ಮುಗಿಸ್ತೀನಿ. ಓಂ ತತ್ಸತ್.